ದೇವ್ರ ಸಿಕ್ಕದ್ರಿ. ಅಯ್ಯೋ ನೀವ್ ಹೇಳಕಂದ್ರೆ ನಾನ್ ಹೆಂಗ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೆ, ನಾನು ಏನು ನನ್ನ ನೋವು ಹೇಳ್ಕೊಂಡ್ಬಾರ್ದು, ನಿಮ್ ಹತ್ರ ಮಾತಾಡೋದೇ ಒಂದ್ ದೊಡ್ಡ ಸಂತೋಷ. ಯಾರ್ಯಾರಿಗೆ ಯಾವ ತರದಲ್ಲಿ ಮಾತಾಡೋದು, ಅದು ಇಷ್ಟು ವಯಸ್ಸಿಗೆ ಮಾತಾಡ್ತಿರಲ್ಲ, ಅದಂತೂ ರಾತ್ರಿ ನಾನು ಮಲ್ಕೊಳ್ಬೇಕಾದ್ರೆ ಫೋನಲ್ಲಿ ಹಾಕೊಂಡ್ ಮಲ್ಕೊಂತೀನಿ, ಆದ್ರೆ ಟವರ್ ಸಿಕ್ಕಲ್ಲ. ಮತ್ತೆ ಹಂಗೆ ಕೇಳ್ಕೊಂಡ್ ನಿದ್ದೆ ಹೋಗ್ತಾ ಇರ್ತೀನಿ, ಮತ್ತೆ ಹಾಕೊಂತೀನಿ. ಬೆಳಗ್ಗೆ ಹೊತ್ತು ಕಿಚನ್ ಅಲ್ಲಿ ಇರ್ಬೇಕಾದ್ರೆ ಸ್ಪೀಕರ್ ಆನ್ ಮಾಡಿ ಸೆಲ್ಫ್ ಮೇಲೆ ಇಟ್ಕೊಂಡು ಅಡ್ಗೆ ಮಾಡ್ತಾ ಇರ್ತೀನಿ. ಅದು ಹೆಣ್ಮಕ್ಳಿಗೆ ಕರಿಯೋದೊಂದು ಭಾವನೆ ಇದೆಯಲ್ಲ, 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದಾರೆ ಅಮ್ಮ. ಅದ್ರಲ್ಲಿ ನಾನು ಒಂದು ಅಮ್ಮ ಆಗಿದ್ದೀನಿ. ನಿಮ್ ಮಮ್ಮಿಗಿಂತ ನನ್ನ ಸ್ವಲ್ಪ ಏಜ್ ದೊಡ್ಡದಿದೆ. ನಿಜವಾಗ್ಲೂನು ನಿಮ್ ಹತ್ರ ಎಷ್ಟೋ ಹೇಳ್ಕೊಳ್ಳೋದಿದೆ, ನಾವು ಹೇಳ್ಕೊಳಕ್ ಆಗ್ತಾ ಇಲ್ಲ. ಅದನ್ನ ನೋಡಿ, ಅದೆಲ್ಲವನ್ನ ಮರೆತು ಈ ಒಂದು ಸಮಯ ಅಂದ್ರೆ ಕರೆ ಸಿಕ್ಕಾಗ ಅದೆಲ್ಲ ಮರ್ತು ಹೋಯ್ತು. ನೀವೀಗ ಬೇರೆ ಲೋಕದಲ್ಲಿ ಇದ್ದೀರಾ. ಏನಪ್ಪಾ ಎಲ್ಲ ಮರ್ತ್ಬಿಟ್ಟು ಈಗ ನಗ್ತಾ ಖುಷಿಯಾಗಿ ಮಾತಾಡ್ತಿದೀಯಲ್ಲವಾ? ಹೌದು ಹೌದು. ನನ್ ಬಗ್ಗೆ ನನ್ಗೆ ಅದು ಹೇಳ್ಕೊಳಕ್ಕಾಗಲ್ಲ. 2 ಮಕ್ಕಳು, ನಾನೊಬ್ಳೆ. ಮತ್ತೆ ಯಾರು ಇದಾರೆ ಗಂಡನ್ ಕಡೆಯವರು, ಅಪ್ಪ ಅಮ್ಮ ಕಡೆ ಇದಾರೆ, ಅವ್ರ ಅಣ್ಣಂದಿರು 5 ಜನ ಅಣ್ಣಂದಿರು ದೂರ ಇದ್ದಾರೆ. ಇಲ್ಲಿ ಮೊದ್ಲೇ ಸಿಗಾಕೊಂಡ್ಬಿಟ್ಟಿದೀನಿ. ಒಬ್ಳೆ ಹೋರಾಡ್ತಾ ಇದೀನಿ. ಒಂದ್ರಲ್ಲಿ ಮುಳುಗಿದ್ರೆ ಇನ್ನೊಂದ್ರಲ್ಲಿ ಮುಳುಗಿಸ್ತಾರೆ. ಸಮುದ್ರದಲ್ಲಿ ಮುಳುಗಿ ಎದ್ದಿ ದಡ ಮುಟ್ಟಿದ್ರೆ ತಿರ್ಗಾ ಅಲ್ಲೇ ದಡದಲ್ಲಿ ನಿಂತ್ಕೊಂಡು ತಿರ್ಗಾ ಮುಗ್ತಾರೆ. ತಿರ್ಗಾ ಈಜೋಡ್ ಶಕ್ತಿ ಮೀರಿ ಈಜೋಡ್ ಬರ್ತೀನಿ, ತಿರ್ಗಾ ದಡದಲ್ಲಿ ನಿಂತು ಮುಳುಗಿಸ್ತಾರೆ ಗಂಡನ ಕಡೆಯವರು. ಅದು ಎಷ್ಟು ವರ್ಷನವ ನಿಮ್ಗೆ? ಏನಪ್ಪಾ ನಿಮಗೆ ಎಷ್ಟು ವರ್ಷನವ? ನನಗೆ 52 ವರ್ಷ. ಮಕ್ಕಳು ಎಷ್ಟು ಜನ? ಒಬ್ಬ ಮಗಳು. ಮಗನಿಗೆ ಅಂದ್ರೆ ನಿಮ್ ಜೊತೆನೆ ಇದ್ದಾರಾ ಅಥವಾ ಇಲ್ವಾ? ಯಾರಪ್ಪ? ಮಗ ನಿಮ್ ಜೊತೆ ಇದ್ದಾರಾ? ಮಗ ನಮ್ ಜೊತೆಗೆ ಇದಾರೆ. ಆದ್ರೆ ಮಗ ನಮ್ ಜೊತೆಗೆ ಇರ್ದಂಗೆ, ಅಮ್ಮ ಅಂತ ಕರೀದಂಗೆ, ಮಗಳು ನನ್ನ ನೋಡಿದ್ರೆ ಹಾಕ್ದಂಗೆ ಏನೇನೋ ಕಿಟ್ಟು ಆಚಾರದ್ ನಡೀತಾನೆ ಇದೆ. ಯಾರಿಂದ ನಡೀತಾ ಇದೆ ಅದು? ನೀವೇ ಒಂದ್ 5 ನಿಮಿಷ ಕಣ್ಮುಚ್ಕೊಂಡಿ ಜ್ಞಾನ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೇರೆದು ಗೊತ್ತಾಗಿಲ್ಲ ಅಂದ್ರು ನನ್ ದೇಶದಲ್ಲಿ ಎಷ್ಟು ನೋವಿದೆ ಅನ್ನೋದು ಅದು ಗೊತ್ತಾಗಿ, ನನಗೆ ಅನ್ಯಾಯ ಮಾಡಿರೋರಿಗೆ ಅವ್ರು ಹೇಗಿರ್ತಾರೆ ಅಂತ ಹೇಳ್ಬಿಟ್ರೆ ನನ್ ಜೀವನ ಪಾವನ. ಆಮೇಲೆ ನಿಮಗೆ ನನ್ನ ಆಯಸ್ಸು ನನ್ ಏನಿದೆ ಅದೆಲ್ಲ ಭಗವಂತ ನಿಮಗ್ ಕೊಡ್ಲಿ. ನಾನ್ ಇವಾಗ ಜ್ಞಾನ ಮಾಡ್ಬೇಕಾದ್ರೆ ಈಶ್ವರ ಶಿವ ಓಂ ನಮ ಶಿವ ಸಿಕ್ಕಿದ್ರೆ ಸಾಕು, ನನ್ಗೆ ಕೋಟಿ ಸಿಕ್ತಂಗಪ್ಪ. ನಿಮ್ ದಿವಸ ನಿಮ್ ಮುಖ ನೋಡ್ತೀನಿ, ಹಾಕೊಂಡ್ ಕೇಳ್ತಾ ಇರ್ತೀನಿ, ತಿರ್ಸಿ ಕೇಳ್ತಾ ಇರ್ತೀನಿ, ಮತ್ತೆ ಹೊಸದ್ ಹುಡುಕ್ತಾ ಇರ್ತೀನಿ, ರಿಪೀಟ್. ಅದೇ ಹೇಳ್ಕೊಳಕ್ಕಾಗಲ್ಲ. ನಿಮಗೆ ಒಂದು ಬೇಜಾರು ಕಳಿಯಕ್ಕೆ, ಒಂದು ನೆಮ್ಮದಿಗೆ ಈ ಕಾರ್ಯಕ್ರಮ ಅಥವಾ ಎಲ್ಲಕ್ಕೂ ಹಾಕೊಂತೀನಿ. ನಾನೊಂದ್ ಸ್ವಲ್ಪ ದೈವ ಭಕ್ತಿ ಹತ್ರ ದೇವ್ರಿಗೆ ಹತ್ರ ಆಗಿದೆ. ಅದನ್ನ ನೋಡಿ ನಮ್ಮ ಯಜಮಾನ್ರನ್ನ ಕೊಲೆ ಮಾಡಿದ್ರು. ಕೈಯಲ್ಲಿ ಕೊಲೆ ಮಾಡ್ಲಿಲ್ಲ, ಬೇರೆದ್ರಲ್ಲಿ ಕೊಲೆ ಮಾಡಿದ್ರು, ಹೇಳಿಟ್ಟಿ ಮಾಡಿದ್ರು. ಹತ್ರನೇ ಇದ್ದಾರೆ. ಅಂದ್ರೆ ನಮ್ಮ ಯಜಮಾನ್ರೆ ಓದ್ಸಿ ಮದ್ವೆ ಮಾಡಿ ಹುಡುಕಿ ನುಟ್ಟಿಕ ಮದ್ವೆ ಮಾಡ್ಕೊಂಡ್ ಬಂದ್ ಇಟ್ಟಿ. ನಿಮ್ಮ ಅಪ್ಪ ಅಮ್ಮ ಅಂದ್ರೆ ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿದ್ದವ? ನನ್ಗೆ 20 ವರ್ಷದಲ್ಲಿ ಮದ್ವೆ ಆಗಿದ್ದು. ನಮ್ದಿಗೂ ಅವ್ರಿಗೂ ತುಂಬಾ ದೂರ, 450 ಕಿಲೋಮೀಟರ್ ದೂರ ಇದೆ. ಹೇಳ್ಬಿಡ್ತೀನಿ, ಹೇಳೋದ್ರಲ್ಲಿ ಹೆಂಗ್ ಗೊತ್ತಾ, ಕೇಳ್ಕೊಂಡು ನಿನ್ನ ಮನಸ್ಸಿನ ನೋವನ್ನು ಹೊರಗಡೆ ನನಗೊಂದು ಅಂದಾಜು ಬೇಕು ತಾಯಿ. ಒಂದು ಮಿನಿಮಮ್ ಹೇಳುವ. ಈಗ ಆಯ್ತು, ಗಂಡ ಮದುವೆ ಆದ್ರಿ, ಏನು ಅವ್ರ ಅಪ್ಪ ಅಥವಾ ಅತ್ತೆ ಮಾವ ಗಂಡನ ಕಡೆ ಅವ್ರ ಜೊತೆ ನಿಮ್ಗೆ ಏನು ವಾಗ್ವಾದ ಇತ್ತು? ಅವ್ರಿಗೂ ನಿಮ್ಗೂ ಏನು ವಾಗ್ವಾದ? ಅಲ್ಲ ಹೇಳ್ತೀನಿ. ಅದು ನಮ್ದು 1993 ಮದ್ವೆ ಆಗಿದ್ದು. ಮದ್ವೆ ಆಗಿ ಕರ್ಕೊಂಡ್ ಬಂದ್ರು. ನಮ್ಗೆ ಶಿವಮೊಗ್ಗದಿಂದ ಮದ್ವೆ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿ. ಹೇಳ್ಬಿಡ್ತೀನಿ, ಮುಚ್ಚಿಟ್ಕೊಳಕ್ ಆಗಲ್ಲ. ಆದ್ರೆ ಗೊತ್ತಾಗುತ್ತೆ, ಲೈವಲ್ಲಿ ಕೇಳ್ಕೊಂತಾರೆ ಅಂತ ನೀವ್ ಹೇಳ್ತಾ ಇರ್ತೀರಲ್ಲ. ಆದ್ರೆ ಏನು ನಿಮ್ಗಿಂತ ದೊಡ್ಡದು ಯಾವ್ದು ಇಲ್ಲ. ಏನ್ ಬರುತ್ತೆ ಬರ್ಲಿ ಅಂತ ಇದೀನಿ. ಹೇಳ್ತಾಯಿ ಮಿಕ್ಕಿದ್ ಬಿಡವ, ಮಿಕ್ಕಿದ್ ಏನು ಯೋಚನೆ ಮಾಡ್ಬೇಡ. ನೀನ್ ಹೇಳಿ
ಅದನ್ನ ನಿನ್ ಕರ್ಮಕ್ಕಳು ಕೊಡುವ, ಮಿಕ್ಕಿದವ್ರು ಬಿಡು. ಹೌದೌದು. ಮದ್ವೆ ಆಗಿ ಬಂದೆ. ಜಾಯಿಂಟ್ ಫ್ಯಾಮಿಲಿ, ಒಬ್ರು ಭಾವ, ನನ್ನ 2ನೇ ಸೊಸೆ, ಇಬ್ರು ಮೈದಂದಿರು. ನನ್ ಮದ್ವೆ 1 ವರ್ಷಕ್ಕೆ ನನ್ ಮದ್ವೆ ಆಗಿ 93ರಲ್ಲಿ ಮದ್ವೆ ಆಯ್ತು, ಜೂನ್ ಅಲ್ಲಿ 5 ಮತ್ತೆ ಮುಂದಿನ ವರ್ಷ ಆಗಸ್ಟ್ ಅಲ್ಲಿ ನನ್ ಮಗ ಹುಟ್ಟ. 6ನೇ ತಾರೀಕು 8ನೇ ತಿಂಗಳಲ್ಲಿ ನಮ್ ತಾಯಿ ಮನೆಗೆ ಆಯ್ತು. 3 ತಿಂಗಳಿದ್ದಂಗೆ ಕರ್ಕೊಂಡ್ ಬಂದ್ರು. ಅದಾದ್ಮೇಲೆ ಮೈದನ್ ಮದ್ವೆ ಸೆಟ್ ಆಗಿತ್ತು, ಬರ್ಬೇಕು ಅಂತ ನಮ್ಮ ಯಜಮಾನ್ರು ಕರ್ಕೊಂಡ್ ಬಂದ್ರು. ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಎಷ್ಟು ಅಮ್ಮ? ಒಂದೇ ನಿಮಿಷ. ಮೀಟಿಂಗ್ ಮಾಡ್ತೀರಿ, ಒಬ್ಬರಿಗೆ ಕಳ್ಸಿದ್ರೆ ಅಲ್ಲಮ್ಮ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಅಣ್ಣ ಹತ್ರ. ಊರಿಂದ ಶಿವಮೊಗ್ಗದಿಂದ. ಮಾತಾಡ್ತೀನಿ. ಯಾರು ಕೊಡ್ಲಾ? ಇಲ್ಲ, ಇವತ್ತು ಅದು ಲೈಟ್ ಸಿಗತ್ತೆ ಅಂತ ಸಿಕ್ಕಲ್ಲ, ಮಳೆ ಹೋಯ್ತಾ ಇರುತ್ತೆ. ಎಷ್ಟಾಯ್ತು? 36. ಅಡಿಗೆ ಆಯ್ತು. ಅಡಿಗೆ ಅವರೆಕಾಳು ಸಾರು. ಲೈನ್ ನೋಡ್ತದೆ. ಹಲೋ ಹೇಳವ. ಮದ್ವೆ ಆಯ್ತು. ನಮ್ಗೆ ಅಂದ್ರೆ ಅವ್ರು ಕಾರವಾರದಲ್ಲಿದ್ರು, ಕೆಲಸ ಮುಗಿಸ್ಕೊಂಡು. ಅವರು ತುಂಬಾ ಕಷ್ಟಪಟ್ಟಿ ಅಲ್ಲಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಕಾರವಾರದಾಗ ಇದ್ದರು. ಬಂದು ಮತ್ತೆ 92ಕ್ಕೆ ಬಂದ್ರು. 93ಕ್ಕೆ ನಮ್ಮ ತುಮಕೂರಿಂದ ರಿಲೇಷನ್ ಕಡೆಯಿಂದ ನಮ್ಮ ಅಣ್ಣರಿಗೆ ಗೊತ್ತಾಗಿ ಮದ್ವೆ ಮಾಡ್ಕೊಂಡ್ ಬಂದ್ರು. ನನ್ಗೆ ಭಯ ಆಯ್ತು. ಆದ್ರೆ ನಾನು ಒಂದ್ ಸ್ವಲ್ಪ ರೇಡಿಯೋದಾಗೆಲ್ಲ FM ಕೇಳ್ತಾ ಇದ್ದೆ. ನಾನ್ ಬರೀ 7th ಓದಿರೋದು. FM ಕೇಳ್ತಾ ಇದ್ದೆ, ಅವಾಗೆಲ್ಲ ಗೊತ್ತಾಗೋದು. FM ಅಂದ್ರೆ ಆಕಾಶವಾಣಿಯಲ್ಲಿ, ಅಂದ್ರೆ ಬೆಂಗಳೂರು ಅಂದ್ರೆ ಕಷ್ಟ, ಸುಮ್ಮನೆ ಹೋಯ್ತಾರೆ, ಅದು ಹೋಯ್ತಾರೆ, ಇದು ಹೋಯ್ತಾರೆ, ಸುತ್ತಾರೆ ಅಂತ ಹಿಂಗೆಲ್ಲ. ನನ್ಗೆ ಅದ್ ಭಯ ಆಗಿ ತುಂಬಾ ಅಳ್ತಾ ಇದ್ದೆ. ಮದ್ವೆ ಮಾಡಿ ಮುಹೂರ್ತ ಮಾಡಿ ಕಳ್ಸಬೇಕಾದ್ರೆ ತುಂಬಾ ಅಣ್ಣಂದಿರನ್ನ ತಪ್ಕೊಂಡು ಅಮ್ಮಂದಿರನ್ನ ತಪ್ಕೊಂಡು ಅಳ್ತಾ ಇದ್ದೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದ್ ಅಣ್ಣನ್ ಕರ್ಕೊಂಡ್ ನನ್ ಜೊತೆ ಇಟ್ಕೊಂಡಿದ್ದೆ. ಅಂದ್ರೆ ಸ್ವಲ್ಪ ತುಂಬಾ ಇದೆಯಲ್ಲ ಹೇಳೋದು, ಸ್ಪೀಡ್ ಆಗಿ ಹೇಳ್ತೀನಿ, ತೊಂದ್ರೆ ಇಲ್ವಾ? ಆಮೇಲೆ ಬಂದು ನಮ್ಮ ಅಣ್ಣ ಕಡೆಯಿಂದ ಅಮ್ಮಂದಿರ್ ಕಡೆಯಿಂದನೇ ಜರ್ಕೊಂಡಿದ್ದೆ. ನಮ್ ಯಜಮಾನ್ರು ತುಂಬಾ ಒಳ್ಳೆಯವರು. ಅವ್ರು ಅಂತರ್ ಸಿಕ್ಕಲ್ಲ, 7 ಜನ್ಮಕ್ಕೂ ಅವ್ರು ಸಿಗ್ಬೇಕು ಅಂತ ಇದ್ವಿ ಖುಷಿಯಾಗಿ. ಆಮೇಲೆ ಬಂದು ಏನಾಯ್ತು, ನಮ್ಮ ಅತ್ತೆ ಅವ್ರಿಗಿತ್ತಿದ್ರು, ಅವ್ರಿಗೆ 2 ಹೆಣ್ಮಕ್ಳಿದ್ರು. ನಮ್ ಭಾವ ನಮ್ ಮದ್ವೆಗ್ ಬಂದ್ಮೇಲೆ 1 ವರ್ಷದ ಮಗು ಇತ್ತು, ಇನ್ನೊಂದು 5 ವರ್ಷದಿತ್ತು. ನನ್ ಮದ್ವೆ ನಿಮ್ಮ ಗಂಡಂದಿರು ಎಷ್ಟು ಜನ ಅಣ್ಣ ತಮ್ದಿರು? 4 ಜನ. ನಿಮ್ ಗಂಡ ಎಷ್ಟನೇವ್ರು? ನಿಮ್ ಗಂಡ ಎಷ್ಟನೇವ್ರವ ಅಂದೆ? ಎರಡನೇರು. ನಾನು 2ನೇ ಸೊಸೆ. ಸೊ ನಿಮ್ಮ ಗಂಡನಿಗಿಂತ ದೊಡ್ಡವ್ರ ಹೆಂಡತಿ ನೀವ್ ವಾರ್ಗಿತಿ ಅಂತ ಹೇಳ್ತಿರೋರೀಗ? ಹೌದು ಅಕ್ಕ. ನಮ್ಮ ಭಾವನಿಂಟವ್ರು ಇದ್ರ ಸಕ್ಲೇಸ್ ಬರ್ತಾರು. ಆಮೇಲೆ ಬಂದು ಆಯ್ತು. ಮದ್ವೆ ಮಾಡ್ಕೊಂಡ್ ಬಂದಾಗ ನಾನು ಇಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಳಕ್ ತರ ಇದ್ರು. ನನ್ಗೆ ನನ್ ಮಗ ಹುಟ್ಟಿದ್ಮೇಲೆ ಅವ್ರಿಗೆ 2 ಹೆಣ್ಮಕ್ಳಿದ್ರಲ್ಲ, ನಮ್ಮ ಅತ್ತೆ ನಮ್ ಭಾವನ ಹೆಂಡತಿ ಅವ್ರಿಗೆ ಒಂದ್ ಸ್ವಲ್ಪ ಹಾಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಎಲ್ಲಿ ನಮ್ಮ ಅತ್ತೆ ಅವ್ರ ಕಡೆ ವಾಲ್ ಬಿಡ್ತಾರೋ, ಇವ್ರಿಗೆ ಗಂಡ್ ಮಗು ಆಗಿದೆ ಅಂತ. ಆಮೇಲೆ ವರದಕ್ಷಿಣೆಗೋಸ್ಕರ ಕಿರುಕುಳ ಕೊಡ್ತಾ ಇದ್ರು. ನೀನು ಅಂದ್ರೆ ನಾನು ಹೈಟ್ ಕಡಿಮೆ ಇದ್ದೀನಿ, ನಮ್ಮ ಯಜಮಾನ್ರು ಹೈಟ್ ಇದ್ರು. ಅವರು ನಮ್ಮ ಯಜಮಾನ್ರು ನೋಡ್ಕೊಂಡ್ ಬಂದ್ 3 ತಿಂಗಳು ಆದ್ಮೇಲೂ ತಿರ್ಗಾ ರಿಪೀಟ್ ಬಂದು ಅದೇ ಇರ್ಲಿ ಅಂತ ಬಂದ್ರು. ಸಾಲೊಳಿ ಚೆನ್ನಾಗ್ ಬಂದಿದೆ, ಇದೇ ಹಾಕ್ತೀನಿ ಅಂತ ಮಧ್ಯೆ ನಿಂತಿ ತೋರ್ಸುರಲ್ಲ ಅವ್ರು ಹೇಳಿಸಿ. ಯಾಕೆ ಅಂತಂದ್ರೆ ನಾವನ್ ಅನ್ಕೊಂಡ್ವಿ, ಅವ್ರ ಅಷ್ಟು ದೂರಿಂದ ಇಷ್ಟು ದೂರಕ್ಕೆ ಎಲ್ಲಿ ಬರ್ತಾರೆ, ನಾವು ರೈತರು. ನಮ್ಮ ಅಣ್ಣಂದಿರ್ ಮನೆಗೆ ನಮ್ಮ ಅಕ್ಕ ಒಬ್ರು ಇದಾರೆ ದೊಡ್ಡೋರು. ನಮ್ಮ ಅಮ್ಮನಿಗೆ 7 ಜನ ಮಕ್ಕಳು. ಅವ್ರು ಮದ್ವೆ ಆದಾಗ, ನಮ್ಮ ಅಕ್ಕನ ಮದ್ವೆ ಆದಾಗ ನಮಗ್ ಗೊತ್ತಿರ್ಲಿಲ್ಲ. ನಮ್ ಮದ್ವೆ ಆಗಿದೆ ಗೊತ್ತಿಲ್ಲ, ನಮ್ಮ ಅಕ್ಕನ ಮದ್ವೆ ಆಗಿದೆ ಗೊತ್ತಿಲ್ಲ. ಆದ್ರೆ ನಾನು ಒಬ್ಬ ತಮ್ಮ, ನಾನು 5 ಜನದಲ್ಲಿ 4 ಜನ ಅಣ್ಣಂದಿರು, ನಾನೊಬ್ಳು. ರೈತರು, ಗದ್ದೆ, ತೋಟ, ತರಕಾರಿ, ಹತ್ತಿ ಅದೆಲ್ಲ ಅವರಿಗೆಲ್ಲ ನಾನು ಅಡ್ಗೆ ಮಾಡಿಡ್ತಾ ಇದ್ದೆ. ಅವರು ತುಂಬಾ ಜನಕ್ಕೆ ಕೊಟ್ಟಿದ್ದು ಕೈ. ನಮ್ಮ ಅಪ್ಪ ಅಮ್ಮ ದಾನ ಧರ್ಮ. ಆದ್ರೆ ನಮ್ಮ ಅಣ್ಣಂದಿರು ಇಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ನನ್ ತಂಗಿಗೆ ಒಂದ್ ಇರೋಂತ ಮನೆಗೆ, ಸುಖವಾಗಿರೋಂತ ಮನೆ ಕೊಡ್ಬೇಕು, 4 ಜನ ಕೊಡೋ ಅಂತ ಮನೆ ಕೊಡ್ಬೇಕು. ಇಲ್ಲಿ ರೈತರೆಲ್ಲ ಬಂದು ತೋಟದ ಗದ್ದೆ
ಅತ್ತೆ ಮನೆಯವ್ರ ಕೇಳೋರು, ಇಲ್ಲ ಕೊಡಲ್ಲ, ಭದ್ರಾವತಿರು ಅಲ್ಲೇರಿಲ್ಲ ಕೇಳೋರು, ಕೊಡಲ್ಲ ಅಂತ ಹೇಳಿ ಕಳ್ಸೋರು. ಇವ್ರು 7ನೇ ಗಂಡು ಬಂದಿದ್ದು ಅಂದ್ರೆ ನಾವೇನ್ ಅನ್ಕೊಂಡ್ವಿ ಇಷ್ಟು ದೂರಿಂದ ಅಷ್ಟು ದೂರ ಎಲ್ಲಿ ಒಪ್ಕೊಂತಾರೆ ಅಂತಂದ್ ನಾವ್ ಬಿಟ್ಟಾಕಿ ನಾವ್ ಮನ್ಸಲ್ಲಿ ಇರ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಮನ್ಸಲ್ಲೂ ಇರ್ಲಿಲ್ಲ. ಏನೋ ವಿಧಿ ಹಣೆ ಬರ. ಒಟ್ಟವ್ರು ತುಂಬಾ ಒಳ್ಳೆಯವ್ರು, ಅಂತವ್ರು ಸಿಕ್ಕಲ್ಲ. ಕರಗ್ತಾ ಇದ್ದೀನಿ ಅವ್ರು ನಂಗೆ ಅಪನ್ಸ್ಕೊಂಡು ಕರ್ಪೂರ ತರ. ಏನಾಯ್ತು ಗಂಡನ ವಿಚಾರದಲ್ಲಿ ಏನಾಯ್ತವ? ಆಮೇಲೆ ಅದು ಮತ್ತೆ ನೋಡ್ಕೊಂಡ್ ಬಂದ್ಮೇಲೆ ಒಂದ್ ಫೋಟೋ ಕಳ್ಸಿದ್ವು. ಇವ್ರೆಲ್ಲ ಮನೇಲಿ ಹೋಗ್ತಾ ಇರ್ಲಿಲ್ಲಂತೆ, ಮೈಂದಿರು ಅತ್ತೆ ಎಲ್ಲ ಹೋಗ್ತಾ ಇರ್ಲಿಲ್ಲಂತೆ. ಇವ್ರು ಅದೇ ಬೇಕು ಅಂದ್ರಂತೆ. ಯಾಕೆ ಬೇಕು ಅಂತಂದ್ರೆ ನನಗೆ ಬರೋ ಸಂಬಳ 30,000 ಸಂಬಳ ಬರ್ತಾ ಇತ್ತು ಅವಾಗ ಅವ್ರಿಗೆ. ಅವ್ರು ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂದ್ರೆ ಟೈಪ್ ಕ್ಲರ್ಕ್ ಬರೆಯೋದು ಆಗಿದ್ರು. ಸಂಬಳ ಕಡಿಮೆ. ನಾನು ಅಂದ್ರೆ ಇರೋಂತಾರ ಮನೆ ಕಾರು ಸೈಟು ಕೊಡಂತಾರ ಮನೆಗ್ ಮದ್ವೆ ಮಾಡ್ಕೊಂಡ್ರೆ ಅವ್ರು ಹೇಳ್ದಾಗ ನಾನ್ ಕೇಳ್ಬೇಕಾಗುತ್ತೆ. ನನ್ ತಕ್ಕನಾಗ ಇರೋ ಅಂತ ನಾನೇ ಸಂಸಾರ ಹೊಂದ್ಕೊಂಡ್ ಹೋಗಿ ಗಂಡೆಂಟಿ ಹೊಂದ್ಕೊಂಡೋಗಿರೋ ತರ ಬೇಕು ನನ್ಗೆ ಅಂತ ಅವ್ರು ಯೋಚನೆ ಮಾಡಿ ಇದೇ ಇರ್ಲಿ ಅಂತ ಒಪ್ಕೊಂಡ್ ಮದ್ವೆ ಆದ್ರಂತೆ. ನನಗೆ ಹೇಳಿದ್ದು ನಮ್ಮ ಯಜಮಾನ್ರು. ಸರಿ. ಅದು ಯಾಕೆ ಕೇಳ್ದೆ ಅಂದ್ರೆ ನಮ್ಮ ಯಜಮಾನ್ರು ಯಾವಾಗ ಹೇಳಿದ್ರು ಅಂದ್ರೆ, ನಮ್ಮ ಯಜಮಾನ್ರಿಗೆ ಎಲ್ಲಾ ಕಡೆ ಹೆಣ್ಣು ನೋಡ್ಕೊಂಡ್ ಬಂದಾಗ ನಮ್ಮ ಯಜಮಾನ್ರು ಬೇಡ ಅನ್ನೋರಂತೆ. ಯಾಕೆ ಬೇಡ ಅಂತ ಇವ್ರು ನಮ್ಮ ಯಜಮಾನ್ರಿಗೆ ಮೈಂದಿರು ಅತ್ತೆ ಜೋರ್ ಮಾಡೋರಂತೆ, ಅಕ್ಕಂದಿರಲ್ಲ. ಇಲ್ಲ ನನ್ ಕಷ್ಟ ಸುಖಕ್ಕೆ ಅದೇ ಹುಡುಗಿ ತಿನ್ನಿಲ್ಲ ಮದ್ವೆ ಬೇಡ ಅಂತ ಹೇಳಿದ್ರಂತೆ. ಹಂಗಾರೆ ನೀನ್ ಮನೆಗ್ ಬರ್ಬೇಡ ಅಂತ ಆಚೆ ಸೇರ್ಸಿದ್ರಂತೆ. ನನಗ್ ಪಕ್ಕದ ಮನೆಯವ್ರು ಹೇಳಿದ್ರು. ಆಮೇಲೆ ನಮ್ಮ ಯಜಮಾನ್ರು ಕೇಳ್ದೆ, ಹೌದು ಅಂದ್ರು. ಹಿಂಗೆಲ್ಲ ಪಕ್ಕದ ಮನೆಯವರು ಜೊತೆಗೆ ಅವ್ರ ಮನೇಲಿ ಇದ್ದೆ ನಾನು 1-2 ತಿಂಗಳು. ಒಳಗ್ ಮನೆಗ್ ಸೇರ್ಸಿಲ್ಲ, ನೀನ್ ಅದೇ ಹುಡುಗಿ ಆಗಿದ್ರೆ ಮನೆಗ್ ಬರ್ಬೇಡ ಅಂತ ಹೇಳಿಟ್ಟಿದ್ರು ಅಂತ ಅಂದ್ರು. ಅದಾದ್ಮೇಲೆ ಒಂದ್ ಮಗು ಆದ್ಮೇಲೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಸತ್ತೋಗ್ಲಿ ಅಂತ ನಮ್ಮ ಯಜಮಾನ್ರು ಬೆಳಗ್ಗೆ ಎಲ್ಲ ಜವಾಬ್ದಾರಿ ಇವ್ರೇ ನೋಡ್ಕೊಂತಾ ಇದ್ರು. ತುಂಬಾ ಕೊಟ್ರು. ಏನೋ ರೇಷನಕ್ಕೆ ಅನ್ನ ತಗೊಂಬಂದ್ರೆ ಅದೇ ಹಾಕಿ ಅನ್ನ ಮಾಡೋದು, ನಮ್ ಭಾವನೆ ಬೇರೆ ತರ ಅನ್ನ, ಅದೆಲ್ಲ ನನ್ ತಲೆಗೆ ಹಾಕೊಂಡ್ಲಿಲ್ಲ. ಆದ್ರೆ ಊಟಕ್ಕೆ ಇಡ್ಬೇಕಾದ್ರೆ 1 ಇಡ್ಲಿ 2 ಇಡ್ಲಿ ಕೊಡೋರು. ನಾನು ಅದಕ್ಕೂ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಏನಕ್ಕೆ ಅದಕ್ಕೆಲ್ಲ ನಾನು ಯೋಚನೆ ಮಾಡ್ತಾ ಇರ್ಲಿಲ್ಲ. ನಾನ್ ಇಲ್ದಾಗ ನಮ್ಮ ಭಾವನ ಹೆಂಡತಿ ನಮ್ಮ ಅತ್ತೆ ಹೇಳ್ಕೊಡೋದು, ಮತ್ತೆ ನಮ್ಮ ಅತ್ತೆ ಅವ್ರ ಇಲ್ದಾಗ ನನ್ನ ಹತ್ರ ಚೆನ್ನಾಗಿರೋದು. ನನಗ್ ಬರೀ ಪಾತ್ರೆ ತೊಳಕ್ಕೆ ಮನೆ ಒರ್ಸಕ್ಕೆ ಬಿಡೋರು. ಆಯ್ತು ಅದು ಆಯ್ತು, ಡೆಲಿವರಿ ಆಯ್ತು, ಮಗ ಆದ, 1 ವರ್ಷದ ಮಗ ಆದ. ಅದಾದ್ಮೇಲೆ ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಯಜಮಾನ್ರು ಇಲ್ದಾಗ. ನಮ್ಮ ಯಜಮಾನ್ರು ಅಮ್ಮನ್ ಮಗ ಆಗಿದ್ರು. ಅವ್ರು ಏನ್ ಮಾತಾಡಿದ್ರು ನನಗೆ ಹಿಂಸೆ ಕೊಟ್ರು. ಅವ್ರು ಯಾಕೆ ನನ್ನ ಹೆಂಡತಿಗೆ ಹೇಳ್ತಿ ಅಂತ ಕೇಳ್ತಾ ಇರ್ಲಿಲ್ಲ. ಫಸ್ಟ್ ನನ್ ಮದ್ವೆ ಆಯ್ತು. ಅವಾಗ ಮದ್ವೆಗೆಲ್ಲ ನನ್ನನ್ನ ಮಗು 3 ತಿಂಗಳ ಮಗು, ನನ್ನ ಹತ್ರ ಒಡವೆ ಜಾಸ್ತಿ ಇಲ್ಲ, ಕೊಟ್ಟಿದ್ರು. ಅವಾಗ್ಲೇ ನಮ್ಮ ಯಜಮಾನ್ರೆ 25,000 ವರದಕ್ಷಿಣೆ ಕೊಟ್ಟಿದ್ರು. ಕೈಯ ಕತ್ತಿ ಕೊಟ್ಟಿದ್ರು, ಚೈನ್ ಕೊಟ್ಟಿದ್ರು, ಆಮೇಲೆ ಕೈಯ ಬ್ರಾಸ್ಲೆಟ್ ಕೊಟ್ಟಿದ್ರು. ಅದೆಲ್ಲ ಏನಾಯ್ತು ಅಂದ್ರೆ ಮದ್ವೆ ಮಾಡಬೇಕಾದ್ರೆ ಇದೇ ಹುಡ್ಗಿ ಬೇಕು ಅಂತ ಅವ್ರು ಮದ್ವೆ ಮಾಡ್ಕೊಳ್ಬೇಕಾದ್ರೆ ಶಿವಮೊಗ್ಗದಲ್ಲಿ ಮದ್ವೆ ಮಾಡ್ಕೊಳ್ಬೇಕಾದ್ರೆ ಸಾಲ ತಗೊಂಡು ಸೇಟವ್ರ ಹತ್ರ ಸಾಲ ತಗೊಂಡು ಮದ್ವೆ ಇವ್ರು ಮಾಡ್ಕೊಂಡಿದ್ದು. ಮದ್ವೆ ಸಾಲ ತೀರ್ಸ್ಬೇಕಾದ್ರೆ ನಮ್ಮ ಯಜಮಾನ್ರ ಕತ್ತಗಳು, ಡೋರ್ ಬ್ರಾಸ್ಲೆಟ್ ಎಲ್ಲಾ ಹಡ ಇಟ್ಬಿಟ್ಟು ಅಥವಾ ಮಾರೋ ನನಗೆ ಹೇಳಿಲ್ಲ. ಅವ್ರೇನು ಹೇಳ್ತಾ ಇರ್ಲಿಲ್ಲ. ಅವ್ರು ತುಂಬಾ ಅಂದ್ರೆ ಏನು ಕೇಳಂಗಿಲ್ಲ, ಏನ್ ಬೇಕೋ ಅದನ್ನ ತಂದ್ಕೊಡ್ತೀನಿ ತಗೋಬರೋರು. ಹೊಟ್ಟೆ ಬಕಾಕೊಂಡು ಅಂದ್ರೆ ನಮಗೊಂದು ಬೈದಿಲ್ಲ, ಹೊಡೆದಿಲ್ಲ. ಅವ್ರದ್ದು ಕೆಟ್ಟ ಚಟ ಇಲ್ಲ, ಫ್ರೆಂಡ್ ಸರ್ಕಲ್ ಇಲ್ಲ, ಬೀಡಿ ಸಿಗರೇಟ್ ಇಲ್ಲ, ಹಾಲಿಗೆ ಸಕ್ಕರೆ ಹಾಕ್ಸ್ಕೊಂತಾರಲ್ಲ, ಕಾಫಿ ಟೀ ಇರ್ತಾ ಇರ್ಲಿಲ್ಲ. ನಾನ್ ವೆಜ್ ಒಂದ್ ತಿನ್ನಾರು, ಆದ್ರೆ ನಾನ್ ತಿನ್ನೋದಿಲ್ಲ, ಮನೇಲೂ ಮಾಡೋದಿಲ್ಲ, ತಿಂತಾನು ಇಲ್ಲ. ನಾನು ಅವ್ರು ಹೋದ್ಮೇಲೆ ನನ್ ಮನೆಗ್ ಮಾಡೋದಿಲ್ಲ, ನಾನ್ ಮುಂಚೆಯಿಂದ ತಿಂತಾ ಇರ್ಲಿಲ್ಲ. ಅದಕ್ಕೂ ಹಿಂಸೆ ಮಾಡಿದ್ರು. ಯಾಕೆ ತಿನ್ನಲ್ಲ, ನೀನ್ ತಿನ್ಬೇಕು, ನೀನ್ ಒಬ್ಳಿಗೆ ಏನ್ ಮಾಡಕ್ ಆಗಲ್ಲ ಅಂತ. ಆಮೇಲೆ ಒಬ್ರು ನಾದ್ನಿ ಮದ್ವೆ ಆಗಿ ಮನೇಲೆ ಇದ್ರು. ಆಮೇಲೆ ಇನ್ನೊಬ್ರು ಅವ್ರಿಗೆ ಮದ್ವೆ ನಮ್ಮ ಯಜಮಾನ್ರ ಅಕ್ಕ ಅವರು COD ಆಫೀಸಲ್ಲಿ ಇದ್ರು. ಅವ್ರಿಗೂ ಮದ್ವೆ ಆಗಿರ್ಲಿಲ್ಲ. ಆದ್ರೆ ಇಬ್ರು ನನ್ಗೆ ಹಿಂಸೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಕೆಲ್ಸ ಮಾಡ್ಬೇಕು, ಆದ್ರೆ ಏನಾದ್ರು ಪಾತ್ರೆ ಹೀಗೆ ತಿರ್ಗ್ಸಿದ್ರೆ ಅದನ್ನ ಹಿಂಗೆ ತಿರ್ಗ್ಸ್ಬೇಕು, ಒಂದ್ ಫಿಲ್ಟ್ರು ಹಿಂಗೆ ತಿರ್ಗ್ಸ್ಬೇಕು, ಏನೇನೋ. ಮದ್ವೆ ಆದೋಸ್ತ್ರಲ್ಲಿ ನಮ್ಮ ಅತ್ತೆನೆ ಊಟಕ್ಕೆ ಇಡ್ಬೇಕು. ಅವಾಗೂ ಅಷ್ಟೇ ನಾವು ಬೇರೆ ಬರೋವರ್ಗುನು ಹಿಂಗೆಲ್ಲ ಆಯ್ತು. ಒಟ್ಟು
ಯಾವತ್ತೂ ಜೊತೆಗಿರಕ್ ಬಿಟ್ಟಲ್ಲ. ಏನಿದ್ರು ಮೇಲ್ಗಡೆ ರೂಮ್ ಇತ್ತು, ರೂಮ್ಗೆ ಹೋದಾಗ ಅಷ್ಟೇ ಗಂಡ ಹೆಂಡ್ತಿ ಅಂತ. ಆ ಮಗು ಮತ್ತೆ ನಾನು ಏನಾದ್ರು ಹಿಂಗಂದ್ರು ಅಮ್ಮ ಹಿಂಗಂದ್ರು ಅಂದ್ರೆ ಅವ್ರು ಏನು ಕೇಳ್ತಾ ಇರ್ಲಿಲ್ಲ. ಕೇಳಿದ್ರು ಗೋಡೆಗೆ ಹೇಳೋ ತರ ನಾನು ಇರ್ಬೇಕಾಯ್ತು. ನಾನು ಎಷ್ಟು ಹತ್ರನು ಹತ್ಕೋಬೇಕಾಯ್ತು. ಅದೆಲ್ಲ ಆಯ್ತು. ಕೊನೆಗೆ ಅವ್ರಿಗೆ ಗೊತ್ತಾಯ್ತು ಇಷ್ಟು ಟಾರ್ಚರ್ ಕೊಡ್ತಾ ಇದಾರೆ ಅಂತ. ನನ್ ಮಗಂದು ಮಗ 1.25 ವರ್ಷನೇನು ಇದ್ದ. ಕಿತ್ಕೊಂಡು ನನ್ನನ್ನು ಆಚೆ ತಳ್ಳಿದ್ರು. ನೀನ್ ಎಲ್ಲಾರು ಹೋಗು, ಕಾಡೆತ್ತಿ ಹೋಗು, ಕಾಡಿಗೆ ಎಲ್ಲಿ ಹೋಗ್ಬೇಕು, ಎಲ್ಗಾರು ಹೋಗು, ನಿಮ್ಮ ಅಪ್ಪ ಮನೆಗೆ ಹೋಗು, ಕಾಡಿಗೆ ಹೋಗು, ಸತ್ತು ಹೋಗು ಅಂದ್ರು. ನಾನಂದೆ ಸತ್ತೋದ್ರೆ ನನ್ ಮಗು ಬಿಟ್ಟು ಹೋಗಲ್ಲ. ನಮ್ಮ ಯಜಮಾನ್ರು ಇರ್ಲಿಲ್ಲ ಅವಾಗ. ನನ್ ಮಗು ಬಿಟ್ಟು ಹೋಗಲ್ಲ, ಯಾಕೆ ಹೋಗ್ಬೇಕು, ನನ್ ಮಗುನು ಕರ್ಕೊಂಡು ಹೋಗ್ತೀನಿ, ಮತ್ತೆ ನಾನ್ ಬರ್ದಿಟ್ಬಿಟ್ಟೆ ಹೋಗ್ತೀನಿ. ಇನ್ನ ಒಬ್ಬ ಮೈದ್ನ ಇದಾರಲ್ಲ, ಅಷ್ಟೊತ್ತೆ ಒಂದ್ ದೊಡ್ಡ ಮೈದ್ ಮದ್ವೆ ಆಗಿತ್ತು. ಇನ್ನೊಬ್ಬ ಮೈದ್ನ ಇದಾರಲ್ಲ, ಅವ್ರು ಯಾರು ಹೆಣ್ ಕೊಡ್ಬಾರ್ದು, ಬರ್ದಿಟ್ಬಿಟ್ಟು ಹೋಗ್ತೀನಿ ಅಂತ ಹಿಂಗ್ ಹೇಳ್ತಾ ಇದ್ದೆ. ಹೇಳಿದ್ರು ನೀನ್ ಬಂದಾಗ ಹೆಂಗೆ ಅಂದ್ರೆ ಹೊಸ ಜಾಗ ಅಲ್ಲ, ಸೈಲೆಂಟ್ ಆಗಿದ್ದೆ. ನೀನ್ ಬಂದಾಗ ಸೈಲೆಂಟ್ ಆಗಿದ್ದೆ, ಇವಾಗ ಎಷ್ಟು ಜೋರ್ ಮಾಡ್ತೀಯಾ, ಬರೇ 6-7ನೇ ಕ್ಲಾಸ್ ಓದಿರೋಳು ಅಂದ್ರು. ನಾನಂದೆ ನನಗೆ ಎಲ್ಲಿ ಹೋದ್ರು ಬೋರ್ಡ್ ನೋಡಕ್ಕೆ ನಾನು ಒಂದು ಪತ್ರ ಓದಕ್ಕಷ್ಟು ದೇವ್ರು ಕೊಟ್ಟಿದ್ದಾನಲ್ವಾ. ಡಿಗ್ರಿ ಓದಿದ್ರು ಅಷ್ಟೇ ಓದೋದು, ಡಬಲ್ ಡಿಗ್ರಿ ಓದಿದ್ರು ಎಡ್ಲೇನೆ ಫಸ್ಟ್ ತಾನೇ ಓದೋದು. ಅದ್ ನನಗೆ ಶಕ್ತಿ ಕೊಟ್ಟಿದ್ದಾರೆ. ಎಷ್ಟು ತಿರುಗಿ ಮಾತಾಡ್ತೇನ. ನಮ್ಮ ಯಜಮಾನ್ರು ಇಲ್ದಾಗ ಅವ್ರು ಬಂದ್ರೆ ಸೈಲೆಂಟ್ ಆಗ್ಬಿಡೋರು. ಅವರೇ ಊಟ ಕೊಡೋದು ನಮ್ ನಾದ್ನಿದಿರು, ನಮ್ಮ ಅತ್ತೆದಿರು. ನಮಗೆ ಅಟ್ಯಾಚ್ಮೆಂಟೇ ಇಲ್ಲ. ಆದ್ರೂ ಇದ್ದೆ. ಅಪ್ಪ ಮನೆಗೆ ಹೋಗಂದ್ರು ನಾನು ಹೋಗ್ಲಿಲ್ಲ. ಯಾಕೆ ಹೋಗೋಣ, ಅಣ್ಣಂದಿರೆಲ್ಲ ಇದಾರೆ, ನಾನು ಅಲ್ಲಿ ಹೋಗಲ್ಲ. ಹೋದ್ರೆ ಮನೆ ಬಿಟ್ಟು ಹೋದ್ರೆ ರೈಲಿಗೂ ತಲೆ ಕೊಡ್ತೀನಿ, ಅಷ್ಟ್ ಬಿಟ್ರೆ ಮತ್ತು ಅಪ್ಪ ಮನೆಗಂತ ಹೋಗಲ್ಲ. ನೀವು ಬಂದ್ ಇಲ್ಲಿ ಸೇರ್ಕೊಂಡಿರಲ್ಲ, ಆತರ ನಾನು ಹೋಗಕ್ ಇಷ್ಟ ಆಗಲ್ಲ ಅಂದೆ. ಹಂಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಅದು ಬಂದ್ಬಿಟ್ಟು ನಮ್ಮ ಅಣ್ಣಂದಿರು ಮುಂದೆ ನಿಂತಿ ಮಾತಾಡೋರಿಗೆಲ್ಲ, ಮದ್ವೆ ಮಾಡಿರೋರಿಗೆಲ್ಲ ಬೈತಾ ಇದ್ರು. ಅಂತ ಹೆಣ್ ತಗೊಂಬಂದ್ ಮದ್ವೆ ಮಾಡ್ಕೊಟ್ರು ಮನೆ ಹೇಳ್ರು, ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಬೈತಾ ಇದ್ರು. ನಮ್ಮ ಅತ್ತೆ ಒಬ್ರೆ. ಆಮೇಲೆ ಇಬ್ರು ಮೈಂದಿರಿಗೆ ಇಷ್ಟ ಇರ್ಲಿಲ್ಲ. ನಾನು ಐಟ್ ಕಡಿಮೆ ಅಂದ್ರೆ ಮೀಡಿಯಂ ಆಗಿ ಇದೀನಿ. ಅಂದ್ರೆ ನಮ್ಮ ಯಜಮಾನ್ರಿಗೆ ಬಜುಕ್ ಬರ್ತಾ ಇದ್ದೆ. ಅವರು ಓಕೆ ಮಾಡಿದ ನಮ್ಮ ಹಣೆ ಋಣ ಬಂದ ಅದು ಅಲ್ಲ, ಅದಕ್ಕೆ ಸುಮ್ಮನೆ ಇದ್ದೆ. ಜೊತೆಗೆಲ್ಲೂ ಕಳಿಸ್ತಾ ಇರ್ಲಿಲ್ಲ. ಅವ್ನ್ ಪಿಚರಿಗೆ ಕಳ್ಸಿಲ್ಲ, ಅವ್ನ ಜೊತೆಗೆ ಹೋಗ್ಬೇಡ, ರೋಡಲ್ಲಿ ಮರ್ಯಾದೆ ಪ್ರಶ್ನೆ, ಮುಂದೆ ಹೋಗ್ಲಿ ಅವರು ನನ್ ಮಗ, ನೀನ್ ಹಿಂದೆ ಬಾ, ಹಿಂದೆ ಇರೋ ಜೊತೆ ಹೋಗ್ಬೇಡ ಅನ್ನೋರು. ಒಟ್ಟು ಎಲ್ಗೂ ಕಳಿಸ್ತಾ ಇರ್ಲಿಲ್ಲ. ನಮ್ಮ ಯಜಮಾನ್ರು ಕರ್ಕೊಂಡ್ ಹೋಗ್ತಿರ್ಲಿಲ್ಲ, ಭಯ ಪಟ್ಕೊಂಡಿ. ಆಯ್ತು, 2ನೇ ಮಗುಗೆ ಪ್ರೆಗ್ನೆನ್ಸಿ ಆದೆ. ನನ್ ಹೇಳ್ದೆ ಒಂದೇ ಮಗು ಸಾಕು, ಆಪರೇಷನ್ ಇಲ್ಲ, ನಮ್ ಅಣ್ಣನಿಗೆ 2 ಇದಾವೆ, ನನಗೊಂದ್ ಹೆಣ್ಮಗು ಬೇಕು, ಗಂಡ್ ಮಗು ಇದೆಯಲ್ಲ. ಸರಿ ಆಯ್ತು. ಅವ್ರು ಕೇಳರು, ಯಾಕೆ ಈ ಮಂತ್ ಕ್ಯಾಲೆಂಡರ್ ಲೆಕ್ಕ ಮಾಡ್ಕೊಳ್ಳೋ, ಯಾಕೆ ಇನ್ನ ಆಗಿಲ್ಲ ಯಾಕೆ ಅಂತ. ಆಮೇಲೆ ಮೆನ್ಸೆನ್ಸ್ ಆದಾಗ ರೂಮಲ್ಲಿ ಕೂರ್ಸಿದ್ರೆ ತಟ್ಟೆ ಒಂದ್ ಚೊಂಬು ಕೊಟ್ಟಿರೋರು, ಒಳಗ್ ಬರ್ತಾರಿಲ್ಲ. ದೊಡ್ಡ ಮಗುನ ಓಡಾಡ್ತಾ ಇದ್ರೆ ಅವ್ನ್ ಬಟ್ಟೆ ಬಿಚ್ಚಿ ನಾನು ಇಟ್ಕೊಂಡ್ ಬರೀ ಮೈಯಲ್ಲಿ ಕಳ್ಸ್ಬೇಕು ಅವ್ರು ಮುಟ್ಕೊಳಕ್ಕೆ. ತುಂಬಾ ಮಡಿ ತುಂಬಾ ಆಯ್ತು. ಅದನ್ನೆಲ್ಲ ಬಿಟ್ಟು ಈಗ ಮುಂದೆ ಕೇಳೋ ಗಂಡನ ವಿಚಾರದಲ್ಲಿ ಏನಾಯ್ತು ಅದನ್ನ ಹೇಳು. ಆಯ್ತು ಸರಿ, ಪ್ರೆಗ್ನೆನ್ಸಿ ಆದೆ ನಾನು, ಇಲ್ಲಂದ್ರೆ ಅಬರ್ಷನ್ ಮಾಡಿಸಿ ನನ್ನ ತಾಯಿ ಮನೆ ಕಳ್ಸಿ ನನ್ ಬೇರೆ ಹೋಗು ಅಂದ್ರು. ಅದಕ್ಕೂ ಮುಂಚೆ ನನ್ ಮಗ ಇದ್ದಾಗ್ಲೇನೆ ಎಷ್ಟೋ ಸರಿ ಕಷ್ಟ ಕೊಟ್ರು. ನಮ್ಮ ಯಜಮಾನ್ರೆ ಬಾ ಹೋಗ್ಬಿಡೋಣ, ಎಲ್ಲಾರು ಹೋಗಿ ರೈಲ್ ಗೀಲಿ ತಲೆ ಕೊಟ್ಬಿಡೋಣ, ಎಲ್ಲಾರು ಹೋಗಿ ಸತ್ತೋಗ್ಬಿಡೋಣ, ಸಮುದ್ರ ಮುಳುಗ್ಬಿಡೋಣ ಬಾ ಅಂತ ಅಂದ್ರು. ಆದ್ರೆ ಏನೋ ಆಯ್ತು, ಸಮಾಧಾನವಾಗಿ ನಾನು ಆಯ್ತು ಅಂತ ಸುಮ್ನಿದ್ದೆ. ತಿರ್ಗಾ 2ನೇ ಮಗು ಆಯ್ತು, ಬೇರೆ ಕಳ್ಸಿದ್ರು. ಇದ್ವಿ ಬೇರೆ ಅಂದ್ರೆ ಇರೋ ಜಾಗದಲ್ಲೇನೆ ಬಾಡಿಗೆ ಕೊಟ್ಟಿದ್ರು, ಹಳೆ ಮನೆ ಬಾಡಿಗೆ ಕೊಟ್ಟಿದ್ರು. ಯಾರಿಗೋ ಓದ್ಬತ್ತಿ ಫ್ಯಾಕ್ಟರಿಗೆ ಬತ್ತಿ ಜರಿಗೆ ಅದನ್ನ ಬಿಡಿಸ್ಕೊಂಡು ಖಾಲಿ ಮಾಡ್ಸಿ ರಿಪೇರಿ ಮಾಡ್ಕೊಂಡು ಆಪರೇಷನ್ ಮಾಡ್ಕೊಂಡು ಇದ್ವಿ. ಮಗು ಕರ್ಕೊಂಡು ನಾನು ನೈಟ್ ಇಲ್ಲಿ ಚಿಕ್ಕ ಮೊದ್ಲಲ್ಲಿ ಮಗು ಇಟ್ಕೊಂಡು 3 ದಿವ್ಸದ ಮಗುನ 3 ದಿವ್ಸ ಮಗನ ಕೈಗೆ ಇಟ್ಕೊಂಡು ಕರ್ಕೊಂಡ್ ಬಂದೆ. ಅವತ್ ಮತ್ತೆ ಯಾರು 1 ವರ್ಷ ಆದ್ಮೇಲೆ ಬರ್ಲಿಲ್ಲ. ನಾನು ನಮ್ಮ ಯಜಮಾನ್ರು ಇದ್ವಿ, ದೇವ್ರು ಕಾಪಾಡಿದ್ರು. ನಾನ್ ಅವ್ರನ್ನೇ ನಂಬಿರೋದು ಇವತ್ತರ್ಗು. ಆಯ್ತು, ಮಕ್ಕಳು ಬೆಳಿತಾ ಇದ್ರು, ಬೆಳ್ದಂಗೆ ಬಾಡಿಗೆ ಮನೆಗಿದ್ವಿ. ಬಾಣಂತಿಲ್ ಬಂದಾಗ ಇವಾಗ ಡಿವೈಡ್ ಆದ್ಮೇಲೆ ಇಲ್ಲಿ ಬಂದ್ವಿ. ಡಿವೈಡ್ ಆದ್ಮೇಲೆ ಒಬ್ರಿಗೆ ಬಂದ್ಪೇಟಲ್ ಸಿಕ್ತು, ಒಬ್ರಿಗೆ ಇನ್ನೊಂದು ಗಿರಿನಗರ ಸಿಕ್ತು, ಏನೋ ಒಬ್ರಿಗೆ ಪಕ್ಕದಲ್ಲಿ ಎಲ್ಲಿ ಸಿಕ್ತು, ಪಕ್ಕದಲ್ಲಿ ಸಿಕ್ತು ಚಿಕ್ಕವನಿಗೆ. ನಮ್ಮ ಯಜಮಾನ್ರ ಕರ್ಕೊಂಡ್ ಮಾಡ್ದ, ಅವ್ರಿಗಿಂತ ಗೊತ್ತಿಲ್ಲ. ಒಟ್ಟು ನಾವು ಅವಾಗ ಪ್ರಾವಿಷನ್ ಸ್ಟೋರ್ ಅಂಗಡಿ ಇಟ್ಕೊಂಡಿದ್ವು. ಯಾಕೆಂದ್ರೆ ನನಗೆ ತೂಕ ಹಾಕ್ತಾರೆ, ಎಲ್ಲರೂ ಇರಂತಾರೆ, ಒಡವೆ ಕೆಜಿ ಒಡವೆ ಇಟ್ಕೊಂಡಿದ್ರು. ನಿಮ್ದು ಸಂಬಳ ಸಾಕಾಗ್ತಾ ಇಲ್ಲ, ಅಂಗಡಿ ಇಟ್ಕೊಳ್ಳೋಣ, ನಮ್ದೇ ಜಾಗ ಅಲ್ವಾ ಅಂತ ಒಂದು ಚಿಲ್ಲರೆ ಅಂಗಡಿ ಪ್ರಾವಿಷನ್ ಸ್ಟೋರ್ ಅಂಗಡಿ ಇಟ್ಕೊಂಡ್ವಿ. ರಾತ್ರಿ ಎಲ್ಲ ಮನೆ ಕೆಲಸ ಮಾಡ್ತಿದ್ದೆ, ಆಗ್ಲೆಲ್ಲ ಅಂಗಡಿಗೆ ಇರ್ತಾ ಇದ್ದೆ.
ಅದನ್ನ ನೋಡ್ಬಿಟ್ರು. ಮತ್ತೆ ಷಣ್ಮಕ್ಕನ ಪೂಜೆ ವರ್ಷ 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 ಸುಣ್ಣ ಬಣ್ಣ ಹೊಡ್ಕೊಂಡು ಷಣ್ಮಕ್ಕನ ವ್ರತ ಕತೆ ಮಾಡ್ತಾ ಇದ್ರು. ಮತ್ತೆ ಅದೇ 500-600 ಜನಕ್ಕೆ ನಾವು ಅಡಿಗೆ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡೋರು ನಮ್ ಫ್ರೆಂಡ್ಸ್ಗಳು. ನಾನು ಅಡಿಗೆ ಮಾಡ್ತಾ ಇದ್ದೆ, ಉಪವಾಸ ಒಪ್ಪತ್ತಿದ್ದು ಬಡಿಸ್ತಾ ಇದ್ವು. ನವಗ್ರಹ ಪೂಜೆ ಆದ್ಮೇಲೆ ಸ್ವಾಮಿ ಷಣ್ಮಕ್ಕನ ಮೈ ಮೇಲೆ ಬರೋದು, ಷಣ್ಮಕ್ಕ ಕತೆ ಓದರಿಗೆ ಎಲ್ಲ ಆಯ್ತು. 9 ವರ್ಷ ಆಯ್ತು. ಅಷ್ಟ್ರೊಳಗಡೆ ಚೆನ್ನಾಗಿ ಮನೆ ಕಟ್ಸ್ಕೊಂಡ್ವಿ. ಮಕ್ಕಳು ಓದ್ತಾ ಇದ್ರು, ಕಾಲೇಜಿಗೆ ಜೈನ್ ಯೂನಿವರ್ಸಿಟಿ ಕಾಲೇಜಿಗೆ ಸೇರಿಸ್ತು. ಅಷ್ಟ್ರೊಳಗಡೆ 2010 ಮಗನಿಗೆ ಹುಷಾರಿಲ್ದಂಗ ಆಯ್ತು, ಜ್ವರ ಬರೋದು, ಏನೇನೋ ಆಯ್ತು. ಅದ್ರ ತಳ್ಕೊಂಡಿದ್ವು. ಕೊನೆಗೆ ಕಸದಲ್ಲಿ ಬಾಕಳಿ ಮಾಡ್ತಿದ್ವು. ಜಗಳ ಧ್ವನಿ ಕೇಳಿಸ್ತಾ ಇಲ್ಲವಾ? ಧ್ವನಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಇವಾಗ? ಮಾತಾಡವ. ಇದು ಟವರ್ ಸಿಕ್ಕಲ್ಲ. ಜಗಳ ಬರ್ತಾ ಇತ್ತು. ಬಾಕಲ್ ತೊಳೆಯೋ ಮಾತಿಗೆ ಜಗಳ ಆಯ್ತು. ಸರಿ ಅಂದ್ರೆ ಅದು ಕೆಟ್ಟ ಕೆಲ್ಸ ಮಾಡಿದ್ರೆ ಅವ್ರು ಮಾತಾಡಲ್ಲಂತೆ. ಪಕ್ಕ ಪೂಜೆಗೆಲ್ಲ ಕರ್ದಿ ನಿಂತು ಮಾತಾಡ್ ಮನೆಗೆ ಹೋದ್ರೆ ಅವ್ರು ಮಾತಾಡ್ತಾರ, ಒಳಗಡೆ ಹೋಗೋರು. ಸರಿ ಅವ್ರು ಮಾತಾದ್ಮೇಲೆ ನಾವು ಸೈಲೆಂಟ್ ಆಗಿರೋಣ ಅಂತ ಇರ್ತಾ ಇದ್ದೆ. ಜಗಳ ಆಯ್ತು. ಹೇಳಿದ್ರು ನಮ್ಮ ಯಜಮಾನ್ರು ಇದ್ದಂಗೆ, ನಿನ್ ಮುಂದೆ ಏನ್ ಗತಿ ಬರುತ್ತೆ ನೋಡು, ನಿನ್ಗೆ ಏನ್ ಕಾಯ್ದೈತೆ ನೋಡು, ನೀನೇನ್ ಸೆಲ್ವೇನಾ ಅಂದ್ರೆ. ನಾನು ಒಂದೇ ತುಂಬಾ ಖುಷಿಯಾಗಿ ಯಾಕೆ ಆಗಿದ್ದೆ, ದೇವ್ರು ನಮಗ್ ಕೊಟ್ಟಿದ್ದಾನೆ, ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ, ಒಳ್ಳೆ ಮಕ್ಳನ್ ಕೊಟ್ಟಿದ್ದಾನೆ ಅಂತ. ಇನ್ನನ್ನು ಪ್ರಪಂಚನೇ ಅವ್ರು ಆಗಿದ್ರು. ಯಾಕಾಗಿದ್ರು ಅಂದ್ರೆ ಬೆಳಗ್ಗೆ ಎದ್ರೆ ಅವರು ನನ್ಗೆ ಬೆಡ್ ಹೆಣ್ಮಕ್ಳು ಹೇಗಾಯ್ತ ಹಾಗೆ ನಾನು ಈ ಮನೆಗ್ ಬಂದ್ಮೇಲೆ ನಾವೇ ಸಪ್ರೇಟ್ ಅವರೇ ಸಪ್ರೇಟು. ಒಂದ್ ಫ್ರೆಂಡ್ಸ್ ತರ ಇದ್ವಿ. ನಾನು ಬರ್ತಾ ತುಂಬಾ ದೇವ್ರಿಗೆ ಹತ್ರ ಆಗ್ಬಿಟ್ಟೆ. ವೈಭವ ಲಕ್ಷ್ಮೀ ಪೂಜೆ ಮಾಡ್ತೇವೆ, ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೆ, ಪೌರ್ಣಮಿ, ಸಂಕಷ್ಟ ಚತುರ್ಥಿ ಅಪ್ಪ ಮನೆಗೂ ಮಾಡ್ತಾ ಇದ್ದೆ. ಇಲ್ಲಿ ಬಂದ್ಮೇಲೆ ದೇವ್ರಿಗೆ ನೀನೇ ನನಗೆ ಕೊಡ್ಬೇಕು, ಅಪ್ಪ ಅಮ್ಮ ನೀವೇನೆ, ನನ್ಗೆ ಯಾರು ಇಲ್ಲ ಅಂತ ಎಲ್ಲ ತೀರ್ಸ್ಕಸ್ತಾರೆ, ಒಡವೆ ಇಲ್ಲ ಅಂತ ನಾನು ಬೇಡ್ಕೊಂತ ಇದ್ದೆ. ಕೊಟ್ರು, ಚೆನ್ನಾಗ್ ಕೊಟ್ರು. ಬರೇ ಅವ್ರ 2011 ಇಸ್ವಿಗೆ ಹೋದ್ರು. ನಾವ್ ಇಲ್ಲಿಗೆ 2000 ಇಸ್ವಿಗೆ ಬಂದಿದ್ದು. ಬರೀ 10 ವರ್ಷದಲ್ಲೆಲ್ಲ ಕೆಜಿ ಒಡವೆ, ಚಿನ್ನ, ಇಲ್ಲಿ ಮಕ್ಳಿಗೆ ಓದಿಸಿದ್ದು, ಬೋರ್ ತೆಗ್ಸಿದ್ದು, ಮನೆ ಕಟ್ಟಿದೆಲ್ಲ ಗೊತ್ತಾಯ್ತು. ಕಣ್ಣೂರಿ ಬಿತ್ತು. ಅವ್ರಿಗೆ ಬೇರೆ ಸೀಟ್ ಮನೆಗಿದ್ರು. ಆಯ್ತು. ಏನ್ ಕೊಡ್ಲಿ ಅಣ್ಣ? ಒಂದ 20 ರೂಪಾಯಿ, 10 ರೂಪಾಯಿ ಕೊಡಿ. ಇದ್ರು. ಆಯ್ತು ಅಂತ ಇದ್ದೆ. ಇನ್ನು ಹೆಂಗ್ ನೋಡ್ತೀನಿ ದೇವ್ರಿದಾನೆ ಅಂದೆ, ಕೊಡ್ತೀನಿ. ದೇವ್ರಿದಾನೆ ಅಂದೆ, ಹಿಂಗೆ ಎಲ್ಲಿರ್ತ ನೋಡ್ತೀನಿ ದೇವ್ರವ್ರದ್ದು. ಹೇಳ್ಕೊಡ್ಲಾ? ಎಲ್ಲಿರ್ತ ನೋಡ್ತೀನಿ. ಅಮೂಲು ಅಂದ್ರೆ ಕಂಪ್ನಿ ಅಮೂಲು, ಸ್ಟ್ರಾಬೆರಿ, ವೆನಿಲಾ ಇದು. ಕವರ್ ಕೊಡ್ಲಾ? ಇದು ಕಾಕೊಳ್ಳಿ, ಫೋನಲ್ಲಿ ಮಾತಾಡಿ. ಹಂಗೆ ಆಯ್ತು. ನೀವು ಹೇಗ ಹೆಂಗಿರ್ತೀರ ನೋಡ್ತೀನಿ. ನಿಮ್ ಮಾರ್ಗತಿಯವ್ರ? ಹೌದು, ಚಿಕ್ಕವ್ರು ಇಲ್ಲ. ಆಯ್ತು, ನೀವು ಪೂಜೆ ಮಾಡ್ತಾ ಇದ್ರಿ, ಎಲ್ಲ ಕಟ್ಟಿಸ್ಕೊಂಡ್ರಿ, ಮನೆ ಕಟ್ಟಿಸ್ಕೊಂಡ್ರಿ, ಬೋರ್ ಹಾಕಿಸ್ಕೊಂಡ್ರಿ, ಎಲ್ಲಾ ರೀತಿ ಏಳಿಗೆ ಆಯ್ತು. ಬಟ್ ಅಲ್ಲಿ ಏನ್ ಸಮಸ್ಯೆ ಆಯ್ತು? ಹೌದು ಇಲ್ಲ ಕರೀತಾರಲ್ಲ, ಅವರು ಇನ್ನ ಮನೆ ಕಟ್ಟಿಲ್ಲ. ಅದು ಬ್ಯಾಂಕಲ್ಲಿ ಕೆಲಸದಲ್ಲಿ ನಮ್ಮ ಯಜಮಾನ್ರನ್ನೇ ಕೆಲಸ ಕೊಡ್ಸಿದ್ದು. ಅವ್ರಿಗೆ ಹೆಣ್ಮಕ್ಳಾದ್ರು. ಬಾಣಿತನ ಮಾಡಿದ್ದು ನಾನೇ. ಮತ್ತೆ ಹಾಸ್ಪಿಟಲ್ ಇದ್ದಿದ್ದು, ನೋಡ್ಕೊಂಡಿದ್ದು, ಹಗ್ಲು ರಾತ್ರಿ 3 ಸಲ ಡಿಸ್ಚಾರ್ಜ್ ಬರತಕ್ಕ, ಮತ್ತೆ ಆಮೇಲೆ ಆಪ್ಷನ್ ಮಾಡಿದೆಲ್ಲ ನಾನೇ. ಆದ್ರೆ ಅವಳು ಆಮೇಲೆ ಎದುರುಗಡೆ ಒಬ್ಬರು ತಮಿಳಿದ್ಲು, ಅವ್ರ ಜೊತೆ ಹಾಕೊಂಡು ಅವ್ರ ಗಂಡ ಒಂದ್ ಸ್ವಲ್ಪ ಫ್ರೆಂಡ್ ಸರ್ಕಲ್ ಇತ್ತು, ಡ್ರಿಂಕ್ಸ್ ಮಾಡೋನು. ನಾವು ಒಂದು ದಿನನೂ ಜಗಳ ಮಾಡ್ತಾ ಇರ್ಲಿಲ್ಲ. ಇಂಪ್ರೂವ್ಮೆಂಟ್ ಆಗ್ಬಿಟ್ರು. ಒಡವೆ ತಗೊಂಡಿದ್ದು ಅಂದ್ರೆ ನಮ್ಮ ಯಜಮಾನ್ರಿ ಕತ್ತಿಗ ಏನಂದ್ರೆ ಮದ್ವೆಗೆಲ್ಲ ಕರೆಯರಲ್ವಾ ಸ್ವಂತದವ್ರಿಗೆಲ್ಲ. ನಾನು ಒಡವೆ ಇಲ್ಲ ಅಂದ್ರೆ ನಾನು ಬೇರೆ ತರದಾಗ ನೋಡ್ತಾರೆ, ನೀವು ಹೋಗಿ ಅಂತ ಮಕ್ಳ ಜೊತೆ ಕಳಿಸಿದೆ ಅಂತ ನಾನು ಶ್ರಮ ಪಟ್ಟೆ. ನಾನು 50 ರೂಪಾಯಿಗೆ ಶ್ರಮ ಪಟ್ರೆ 500 ರೂಪಾಯಿ ಕೊಡೋರು. ನಾನು ನಂಬಿರೋಂತ ದೇವ್ರು ನಮ್ಗಂಗೆ ಹೊಲ್ದ್ರು. ಗಂಡ ಮಕ್ಳಿಗೆ ಕತ್ತಿಗೆ ಕೈಗೆ ಮಾಡ್ಕೊಂಡೆ, ನಾನು ಒಂದ್ ಜೊತೆ ಬಳೆ ಮಾಡಿಸ್ಕೊಂಡೆ, ಕತ್ತಿಗೆ ಎಳ್ಳೆಳ್ಳು ಸಾರ ಮಾಡಿಸ್ಕೊಂಡೆ. ಹಿಂಗೆ ನಡೀತಾ ಇತ್ತು. ಪಿಗ್ನಿಗೆ ಬರ್ತಾ ಇದ್ರು, ಪಿಗ್ನಿ ತಗೊಂಡೋಗೋರು. ಅದೆಲ್ಲ ನೋಡ್ಬಿಟ್ರು. ಬರೀ ಅವ್ರಿಗೆ ಬರ್ತಿದ್ದ. ಆಮೇಲೆ 5,000 ಸಂಬಳ, ಆಮೇಲೆ 6,000, 7,000, 10,000 ಇಷ್ಟ ಬಂತಷ್ಟೇ. ಅವ್ರಿಗೆ ಇನ್ನ 10 ವರ್ಷ ಸರ್ವಿಸ್ ಇತ್ತು. ಒಳ್ಳೆಯರು ಇದ್ರು, ಅವ್ರನ್ನ ಮರೆಯಕ್ ಆಗದಿಲ್ಲ. ಆಮೇಲೆ ನಾನು ಭೀಮ್ ನಮಸ್ತೆ ಪೂಜೆ ಮಾಡ್ಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಪೂಜೆ ಮಾಡಿ ಮುಗಿಸ್ಬಿಡ್ತಾ ಇದ್ದೆ. ಅವರಿಗೆ ಅಂಗಡಿಗೆ ಬಂದಿರೋರು ಅವ್ರು ಮತ್ತೆ ಬೇರೆ ಟೈಮ್ನಾಗ ಅವ್ರು ಬರೋ ಲೇಟ್ ಆದ್ರೆ ನಾನು ಅಂಗಡಿಗೆ ನಾನು ಡೈಲಿ ಊರಡೆ 4 ಕೆಲ್ಸ ಮುಗಿಸ್ಕೊಂಡು 5 ಗಂಟೆಗೆ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡಿ ನೈವೇದ್ಯಕ್ಕೆ ಇಟ್ಟು 6 ಗಂಟೆ ಇಲ್ಲಿ ಬರ್ತಾ ಇದ್ದೆ. ಅವ್ರು ಟೈರ್ಡ್ ಆಗಿ ಬಂದಿರ್ತಾರೆ. ನಾನು ಅಂಗಡಿ ಓಪನ್ ಮಾಡಿ ಸುಪ್ರಭಾತ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತಿದ್ದೆ.
ಆಮೇಲೆ ಅವ್ರು ಬಂದ್ಮೇಲೆ ಅವ್ರ ಅಂಗಡಿಗೆ ಬಂದ್ಮೇಲೆ ನಾನ್ ಮಕ್ಳಿಗೆ ಸ್ಕೂಲಿಗೆ ಮಕ್ಳಿಗೆ ರೆಡಿ ಮಾಡ್ತಾ ಇದ್ದೆ. ಆ ಮಕ್ಳನ್ನ ಕರ್ಕೊಂಡೋಗಿ ಕರ್ಕೊಬರೋರು, ಕಾಲೇಜಿಗೆ ಬಿಡೋರು, ಸ್ಕೂಲಿಗೆ ಬಿಡೋರು, ಎಲ್ಲ ಮಾಡೋರು. ಮತ್ತೆ ಡೈಲಿ ನಾನು ಎದ್ದಿದ ತಕ್ಷಣನೇ ಅವ್ರು ನನ್ಗೆ ಅಂತವ್ರು ಸಿಕ್ಕದಿಲ್ಲ. ಅಂದ್ರೆ ನಾವು ಬರೇ 6ನೇ 7ನೇ ಕ್ಲಾಸ್ ಓದಿರೋದು, ಅವರು ದೇವ್ರ ತರ ಇಂಥವ್ರು ಸಿಕ್ಕಿರೋದು ನನಗೆ. ಇವರೇ ನನಗೆ ಪ್ರಪಂಚ ಅಂತ ನಮ್ಮ ಮನ್ಸಿಗೆ ಬಂದಿದ್ದು, ನಾನು ಅನ್ಕೊಳಲ್ಲ, ನಮ್ಮ ಮನ್ಸಿಗೆ ಬಂದಿದ್ದು. ಎದ್ದು ಬೆಳಗಿನ ಜಾವ 4 ಗಂಟೆ ಎದ್ದೇಳ್ತೀನಿ, 3 ಗಂಟೆ ಎದ್ದೇಳು. ಅವ್ರು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೇರೆ ಕೆಲಸ ಮಾಡ್ತಿದ್ದೆ. ಮನೆ ಒರೆಸಿ ಬಾಕಲು ತೊಳೆದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಯಾರನ್ನೇ ಕೆಲಸದವ್ರು ಇಟ್ಕೊಂತ ಇರ್ಲಿಲ್ಲ. ಅದೆಲ್ಲ ನೋಡಿ ನನಗೆ ಇವತ್ತಿನ ದಿವಸ ಈ ಸ್ಥಿತಿಗೆ ತಂದಿದ್ದಾರೆ. ಆಯ್ತು, ಮೂಗಲ್ ಬಾಯಲ್ಲಿ ರಕ್ತ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ, ಮೂಗಲ್ ಬಾಯಲ್ಲಿ ರಕ್ತ, ಟಾಯ್ಲೆಟ್ ಅಲ್ಲಿ ಬಾತ್ರೂಮ್ ಅಲ್ಲಿ. ಬರೇ 2013ನೇ ಇಸ್ವಿಲಿ ಮಂಗಳವಾರ ಅಮಾವಾಸ್ಯೆ ಐತಿ, ಯುಗಾದಿ ಅಮಾವಾಸ್ಯೆ, ಮತ್ತೆ ಶ್ರೀರಾಮನವಮಿ ಹಬ್ಬದ ದಿವಸ ಶುಕ್ರವಾರ ಕರೆಕ್ಟ್ ಆಗಿ 1:30ಗೆ ನಾನು ಅವ್ರಿಗೆ ಕೂಡ್ ತಿನ್ಸಿದೆ. ಮೂಗಾಗ್ ಬಾಯಿಗೆಲ್ಲ ಇದಾಕಿದ್ರು, ಪೈಪ್ ಹಾಕಿದ್ರು. ಪ್ರಾರಂಭ ಹೇಗಾಯ್ತದು? ಪ್ರಾರಂಭ ಹೇಗಾಯ್ತು ಅಂದ್ರೆ ಮನೇಲಿ ಶುರುವಾಗಿದ್ದ ಅಥವಾ ಏನ್ ಆ ಸಮಯದಲ್ಲಿ ಏನ್ ಮಾಡ್ತಿದ್ರು ಅವ್ರು? ಆ ಸಮಯದಲ್ಲಿ ಬರ್ತಾ ಏನ್ ಹೇಳರು, ನಾನ್ ವೆಜ್ ತಿನ್ನರು. ನಾನ್ ವೆಜ್ ಮತ್ತೆ ಅವ್ರು ಹೇಳರು, ನೋಡು ಅದಕ್ಕೂ ಮುಂಚೆ ಮೇ ತಿಂಗಳಲ್ಲಿ ಅವರು ಮೇ 6 ತಿಂಗಳ ಮುಂಚೆನೆ ಸಣ್ಣ ಆಗ್ತಾ ಬರ್ತಾ ಇತ್ತು. ಅವ್ರ ಏನಂದ್ರೆ ಸಣ್ಣ ಆಗ್ತಿದ್ರು, ಊಟ ಎಲ್ಲ ಮಾಡೋರು, ಡಬ್ಬಿ ಕಟ್ ಕಳಿಸ್ತಾ ಇದ್ದೆ. ಮತ್ತೆ ಆಮ್ಲೆಟ್, ಬಸ್ಸಾರು, ಮುದ್ದೆ, ಅನ್ನ ಬೆಳಗ್ಗೆ ಮಾಡಿ ಕಟ್ ಕಳಿಸ್ತಾ ಇದ್ದೆ. ನಾನು ಅಂಗಡಿಗೆ ಬರ್ತಾ ಇದ್ದೆ. ನಾನು ಹಂಗೂ ಒಂದ್ಸರಿ ಹೇಳಿದೆ, 2009ನೇ ಅದಕ್ಕೂ ಮುಂಚೆ ಅವ್ರ ಅಣ್ಣ ತಮ್ಮದಿರು ಜಗಳ ಮಾಡೋರೆ, ಅಂದ್ರೆ ನಾವು ಮುಂದೆ ಬರ್ತೀವಿ ಅಂತ. ಅದಕ್ಕೆ ನಾನು ಹೇಳಿದೆ ಅವ್ರಿಗೆ, ಜಗಳ ಮಾಡೋರು ಎಲ್ಲಾರು ನಾನು ನಮ್ಮ ಯಜಮಾನ್ರು ನನಗೆ ಜಗಳ ಮಾಡೋರು. ನಾನು ಕೇಳ್ತಾ ಇದ್ದೆ, ಅವ್ರ ಹೆಂಡತಿದಿರಿಗೆ ನೀವ್ ಹೇಳಿದ್ರೆ ಅವ್ರು ಕೇಳ್ತಾರ? ಇಲ್ಲ, ನಿಮ್ ಹೆಂಡತಿಗೆ ನೀವು ಎದುರಿಗಿನ ಅವ್ರು ಬೈತಾರ. ಮೈದಂದಿರು, ನಾನು ಅವ್ರ ಕೆಲಸ ಮಾಡಿದೀನಿ, ಬಟ್ಟೆ ಒಗ್ದು ಚಾಕರಿ ಕೆಲಸ ಮಾಡಿದೀನಿ. ನಾನು ಅವ್ರ ಹತ್ರ ಕೇಳ್ಬೇಕಂದ್ರೆ ನಮ್ಗೆ ಬೇಜಾರಾಗಲ್ವ? ಅವ್ರ ಹೆಂಡತಿದಿರಿದ್ದಾರೆ, ಆದ್ರೆ ಅವ್ರ ಹೆಂಡತಿದಿರ ಎದುರಿಗೆ ನನಗ್ ಬೈತಾರಲ್ಲ, ಇಷ್ಟು ಚೀಪಾಗಿ ಮಾತಾಡಕ್ ಬಿಡ್ಬೇಡ್ರಿ ನೀವು ಅಂತ ಹೇಳಿದ್ದೆ. ಅದಕ್ಕೆ ಅವ್ರೇನಂದ್ರು, ಬೇಡ ಇವ್ರ ಜೊತೆಗೆ ಇರಕ್ಕೆ ನರ್ಕದಲ್ಲಿ ಬೇಡ, ನಾವು ಹೋಗ್ಬಿಡೋಣ, ಮನೆಗೆ ಆಸ್ತಿಗೋಸ್ಕರ ಮಾಡ್ತಾರಲ್ಲ. ಮಕ್ಳು ಹೋಗ ಚಿಕ್ಕವರು, ಒಂದ್ ಮಗು 4 ವರ್ಷ 4ನೇ ಕ್ಲಾಸ್ ಮಗಳು 2ನೇ ಕ್ಲಾಸ್ 1ನೇ ಕ್ಲಾಸ್. ಸ್ಕೂಟ್ರಲ್ಲಿ ಕೂರ್ಸ್ಕೊಂಡು ಹೋಗಿ ಎಲ್ಲರೂ ಸ್ಕೂಟರ್ ಬಿಟ್ಟು. ಕೇಳಿಸ್ಕೊ ಆ ದಿನದ ಬಗ್ಗೆ ನನಗೆ ಹೇಳುವ. ಅದ್ ಏನಾಯ್ತು ಆ ದಿನ, ಅಥವಾ ಅದು ಹೇಗ್ ಶುರುವಾಯ್ತು? ಅವ್ರಿಗೆ ವಿಚಿತ್ರವಾಗಿ ರಕ್ತ ಬರ್ಲಿಕ್ಕೆ ಶುರುವಾಗಿದೆ, ಅದೇನು ತಿಂಗಳು ಮುಂಚೆ? ಅವರು ಅದು ಒಟ್ಟು ಅವರು ಏಪ್ರಿಲ್ ಅಲ್ಲಿ ಹೋದಲ್ಲ, ಜನವರಿ ಫೆಬ್ರವರಿ ಮಾರ್ಚು, ಮೇ ಆದ್ಮೇಲೆ ಮಾರ್ಚ್ ಅಲ್ಲ, ಮೇ ಆದ್ಮೇಲೆ ಮಾರ್ಚು, ಏಪ್ರಿಲ್ ಮೇ ತಿಂಗಳಲ್ಲಿ ಹೇಳರು ಮಲ್ಕೊಂಡಿದ್ದ ಮನೆಗೆಲ್ಲ ಮೇಲ್ಗಡೆ ವಿಂಡೋ ಇತ್ತು, ಅದ್ರಾಗ ಬೇಸಿಗೆಲ್ಲ ಅಕ್ಷತೆ ಕಾಳು ಬಂದಿರೋ. ನನ್ ಮಗ ಶೂ ಹಾಕೊಳ್ಬೇಕಂತ ನೋಡ್ದೆ, ಕೆಲ್ದಾಗೆ ಇತ್ತು. ಹೋಗ್ಲಿ ಬಿಡು, ಏನ್ ಬರುತ್ತೆ ಬರ್ಲಿ, ನಾವ್ ಶೆನ್ಮಕ್ಳು ನಂಬಿದೀವಿ. ಏನ್ ಬರೋದು ಅಂದ್ರೆ ಅಕ್ಷತೆ ಕಾಳು ಅಂದ್ರೆ ಬೆಳಗ್ಗೆ ಎದ್ರೆ ಮನೆಯಲ್ಲಿ ಅಕ್ಷತೆ ಕಾಳು ಬಿದ್ದಿರೋ ಅರ್ಶಿನ ಕಾಳು ಅಕ್ಕಿ ಇರೋದು. ಅದ್ಕೊಂಡು ನಾನ್ ಸುಮ್ನಾದೆ. ಅವಾಗಿಂದ ಗೊತ್ತಾಗ್ತಿತ್ತು, ಅವ್ರು 2007ನೇ ಇಸ್ವಿಯಿಂದ ನಡೀತಾನೆ ಇತ್ತು. ಆದ್ರೆ ನಾವ್ ಸುಮ್ನೆ ಇದ್ವಿ, ಮಕ್ಳಿಗೆ ಹುಷಾರಿತ್ತಲ್ಲ, ಮಕ್ಳು ತೀಟೆ ಮಾಡೋರು. ತೀಟೆ ಅಂದ್ರೆ ಮಗ 5-5 kg 3-3 kg ಚಿಕನ್ ತರ್ಸ್ಕೊಂಡ್ ತಿನ್ನೋನು, ರೂಮ್ ಬಾಕ್ಲಾಕೊಂಡ್ರೆ 1 ವಾರ ಬಾಕ್ಲು ತೆಗಿತಾ ಇರ್ಲಿಲ್ಲ. ನಮ್ ಮನೆ ದೇವ್ರು ವೆಂಕಟಸ್ವಾಮಿ ಶಿವಮೊಗ್ಗ, ಅಲ್ಲಿ ಕೇಳಿದ್ರೆ ಆಯ್ತು ನಾನ್ ನೋಡ್ಕೊಂತೀನಿ ಭಯ ಪಟ್ಕೋಬೇಡತ್ತೆ, ಬಾಕ್ಲು ತೆಗಿತೀನಿ ನಾನು. ಈ ತರ ಹಿಂಗಾಗಿ ಒಂಥರ ಸೈತಾನ್ ತರ ಮಕ್ಳು ಬಿಡ್ತಾರೆ. ಇವತ್ತು ಇವ್ರ ಮೇಲಾದ್ರೆ ನಾಳೆ ಗಂಡನ ಮೇಲೆ ಆದ್ರೆ ಮಗಳು ಆಟ ಮಾಡೋದು, ಓದಾಡೋದು, ಹೀಗೆಲ್ಲ ನಡೀತಾ ಇತ್ತು. ಆದ್ರೆ ನಮ್ ಈ ದೇಹದ ಮೇಲೆ ಪ್ರವೇಶ ಮಾಡಿದ್ರು. ಆದ್ರೆ ಈ ಏನಂತಂದ್ರೆ ನಂಗೆ ಒಂಥರ ಕಲ್ಲು ಸಿಲಿತರ ನಮ್ ದೇಹ ಬಂದು ಆಯ್ತಾ. ಮೇ ತಿಂಗಳಲ್ಲಿ ಏನ್ ಹೇಳಿದ್ರು, ಮಲ್ಕೊಂಡಿದ್ದಾಗ ಭಯ ಪಟ್ಕೊಳ್ಳೋರು. ನನ್ನ ಹತ್ರ ಹೇಳೋರು, ನನ್ಗೆ ಕಂತಲ್ಲಿ ರಕ್ತ ಉಚ್ಚೆ ಬರ್ತೈತೆ, ಆಮೇಲೆ ರಕ್ತ ಕಂಡೆ
ಹಸುನ ಕಟ್ ಮಾಡ್ಬಿಟ್ಟು ಮುಂಡ ಹಸು ತಲೆ ಒಂದ್ ಕಡೆ ಐತೆ, ಅದ್ರದ್ದು ಒಂದ್ ಕಡೆ ಐತೆ, ರಕ್ತ ನೋಡ್ದೆ, ತುಂಬಾ ರಕ್ತ ನೋಡ್ದೆ ಅಂತ ಕಿರ್ಚ್ಕೊಂಡ್ರಲ್ಲ. ಎದ್ದಿ ಕನ್ಸಲ್ ಕನ್ವರ್ಸ್ಕೊಂಡು ಕೇಳ್ದೆ ಯಾಕೆ ಅಂತ ಬೆಳಗ್ಗೆ. ಹಿಂಗಾಯ್ತು ಅಂದ್ರು. ಇಲ್ಲಿ ನಮ್ಗೆ ಏನ್ ಗೊತ್ತಾ, ಬಾಯಿ ಕಟ್ಟಿ ಕೈ ಕಟ್ಟಿ ಯಾರು ಮನೆಗ್ ಬರ್ದಂಗೆ, ನಮ್ಮ ಅಣ್ಣಂದಿರ್ ನೆಂಟ್ರು ಯಾರು ಬರ್ದಂಗೆ, ನಾವು ಎಲ್ಲೂ ಹೋಗ್ದಂಗೆ ಕೇಳ್ದಂಗೆ. ಅದು 2010 ಫಿಲ್ಮ್ ಇದೇ ತರ ಆಗಿತ್ತು. ಅವ್ರು ಸಣ್ಣ ಆಗ್ಬಿಟ್ಟಿದ್ರು, ಊಟ ಸೇರ್ದಂಗೆ, ವಾಂತಿ ಬರಂಗೆ. ಸರಿ, ಯಾರೋ ನಿಮ್ಮಂತವ್ರು ನಮ್ಮನೆ ಒಟ್ಟದಾಗಿರೋರೆ ಕರ್ದಿ ಕೇಳಿ ಎಲ್ಲಿಂದನೋ ಕರ್ಕೊಂಬಂದು ಏನೇನೋ ಮಾಡಿ ಉಳಿಸ್ಕೊಂಡ್ವಿ. 2010 ಉಳಿಸ್ಕೊಂಡೆ. ಅದಾದ್ಮೇಲೆ ಅವಳು ಮತ್ತೆ 2013 ಅಂದ್ರೆ ಒಂದ್ 6 ತಿಂಗಳು 12ನೇ ಎಂಡಲ್ಲಿ ನೀರಿನ ಮಾತಿಗೆ ಹೋಗ್ ಬಂದಿದ್ರು. ಬಾಕ್ಲು ನೀರ್ ಹೋಗಿ ಮತ್ತೆ ಜಗಳ ಮಾಡಿ ನಾನು ಹಾಲ್ ಕೊಡಕ್ ಬಂದಿದ್ದೆ ಅವ್ರಿಗೆ 8 ಗಂಟೆಗೆ ರಾಗಿ ಮಾಲ್ಟ್ ಮಾಡಿ. ಅವಾಗ ಜಗಳ ಮಾಡಿದ್ರು. ನೀನೇನ್ ಸೆಲ್ವಿನ ಹಂಗೆ ಹಿಂಗೆ, ನೀನೇನ್ ನನ್ ಗಂಡ ಇಲ್ಲ, ನಿನ್ ಗಂಡನ್ ಬದುಕ್ಸ್ಕೊಂತಿರ್ಲಿಲ್ಲ ಅಂದ್ರು. ಆಯ್ತು, ಲಕ್ಷ ಖರ್ಚು ಮಾಡಿದ್ರು ನಾನಲ್ವ. ಆಯ್ತು ದೇವ್ರಿದಾನೆ, ದೇವ್ರು ಎಲ್ಲಿದಾನೆ ನೋಡ್ತೀನಿ ಕಣೆ, ನೀನ್ ಏನೇನ್ ಬರ್ತೀಯ, ನೀನ್ ಇರೋವರ್ಗು ಕೊರ್ಗಿ ಅನ್ಭೋಗ್ಸ್ಬೇಕ್ ಕಣೆ ಅಂತ ಅಂದ್ರು. ಆಯ್ತು ಅಂದಿದ್ದೆ. ಇವಾಗ ಆಯ್ತು ನಿಮ್ಗೆ ಕೇಳಿಸ್ಕೊಡು, ಅಲ್ಲಿ ನಿಮ್ಗೆ ಖಾತ್ರಿ ಆಯ್ತು ಆ ಅಕ್ಷತೆ ಕಾಳನ್ನ ತಂದು ಅಲ್ಲೆಲ್ಲ ಮನೆ ಮುಂದೆ ಎಸಿತಿದ್ದು, ಅಥವಾ ಅಂದ್ರೆ ಆಕೆ ಅಂತ ಅಲ್ಲಿಗೆ ಅಂದಾಜ್ ಸಿಕ್ತು ನಿಮ್ಗೆ? ಒಳಗಡೆ ಇತ್ತು. ಆಮೇಲೆ ಮನೆ ಕಟ್ಟಬೇಕಾದ್ರೂ 2007 ಸ್ಟಾರ್ಟ್ ಮಾಡಿದ್ವು. ಮಾಘ ಅಂದ್ರೆ ಧನುರ್ಮಾಸ, ಮಾಘ ಮಾಸ. ನಾನು ಎವರಡೆ ತಲೆ ಸ್ನಾನ ಮಾಡೋದು, ದೇವ್ರ ಪೂಜೆ ದೇವ್ರಿಗೆ ಹತ್ರ ಆಗ್ಬಿಟ್ಟೆ. ತುಂಬಾ ನೀವು ಮಾತಾಡೋ ತರ ಅದು ಗೊತ್ತಾಗ್ಬಿಡ್ತ ಅವ್ರಿಗೆ. ಆಮೇಲೆ ಒಂದ್ ಸ್ವಲ್ಪ ಇದು ನಾವಿರೋ ಜಾಗ ಬಂದು ಯಾವಾಗಿಂದು ಇದು ಪ್ರಳಯ ಆಗಿ ಮುಳುಗಿ ಇಲ್ಲಿ ದೇವಸ್ಥಾನ ಇತ್ತಂತೆ. ನಿಮ್ಮತ್ರ ಓಪನ್ ಆಗಿ ಹೇಳ್ತೀನಿ, ನನ್ ಮಗ ಸ್ಥಾನ ಅಮ್ಮ ಸ್ಥಾನದಾಗೆ ಇದೀವಿ. ದೊಡ್ಡ ಮಗ ಚಿಕ್ಕ ಮಗ ತರನೇ ನೀವು. ನಮ್ಮ ಮಗ ದೊಡ್ಡಣ್ಣು, ಅದು ನೀವು ಒಬ್ಬ ಮಗ ನಮ್ಗೆ. ಅದು ನಮ್ಗೆ ಗೊತ್ತಾಯ್ತು. ಇಲ್ಲಿ ದೇವ್ರಿದೆ, ಹೆಣ್ಣು ದೇವ್ರಿದೆ. ಅದು ಮೈಮೆ ಇರೋದಕ್ಕೆ ಅಷ್ಟು ವೈಬ್ರೇಷನ್ ಇರೋದಕ್ಕೆ ನಂಗೆ ಇಷ್ಟು ಮಾತ್ರ ಬಿಟ್ಟಿದ್ದಾರೆ. ಇಲ್ಲಂದ್ರೆ ಮಾತಾಡಕ್ಕೆ ಇರ್ತಾ ಇರ್ಲಿಲ್ಲ ಬಿಡಿ. ನಮ್ಮ ಯಜಮಾನ್ ಜೊತೆಗೆ ಕಳ್ಸ್ಬಿಡೋದು. ಅದು ಅವ್ರಿಗೆ ಗೊತ್ತಾಗ್ಬಿಡ್ತು. ಮತ್ತೆ ನಿಧಿ ಎಲ್ಲ ಇದೆ ಅಂತ. ಅದ್ ನನಗೆ ಗೊತ್ತಾಗೋದು, ಕಾಣ್ಸೋದು, ಕೂಗೋದು ಬರ್ಲಾ ಅಂತ, ಕೈಗೆ ಸಿಗೋ ತರ ಕಾಣ್ಸೋದು, ಕನ್ಸಲ್ ಕಾಣ್ಸೋದು, ಮಾತಾಡ್ತಾ ಇದ್ವಿ. ಯಾರು ಬರ್ಲಾ ಅಂತ ನಮ್ಮ ಮನೆ ಒಳಗಡೆ ಮಾತಾಡೋದು, ಅಮ್ಮ ಬರ್ಲಾ ಅಂತ ಸಂಜೆ 4-5 ಗಂಟೆ ಟೈಮ್ನಲ್ಲಿ ಅಂದ್ರೆ ಯಾವುದನ್ನ ನೀವು ಈ ಮುಂಚೆ ಮುಳುಗೋಗಿತ್ತು ನಿಧಿ ಅಥವಾ ಇನ್ನೇನು ಅಂತಿದ್ದೀರಲ್ಲ, ಆ ಶಕ್ತಿ ಹೇಳೋದು ಅಂತ? ಹೌದು. ಏನಪ್ಪ ಕೊಡ್ಲಿ ಇದಕ್ಕೆ? ಆಯ್ತು, ಯಾವ್ದು ಕೊಡ್ಲಿ? ಇಲ್ಲಿ ಅದೆಲ್ಲ ಬರಲ್ಲ. ಸರಿ ಹೋಯ್ತು. ಅದು ಚೇಂಜ್ ಇಲ್ಲ, 20 ರೂಪಾಯಿ. ಸರಿ ಹೋಯ್ತು. ಅದು ಅವ್ರಿಗೆ ಗೊತ್ತಾಗ್ಬಿಟ್ಟು. ಅದು ಮುಂಚೆ ಇಂಟರ್ನೆಟ್ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಕರ್ತಂಗಿ ಸ್ವಂತ ಅಲ್ವಾ. ನೆಂಟಿ ತಮ್ಮ ನೆಂಟೆಲ್ಲ ಪೂಜೆ ಕರಿತಿದ್ವಿ. ಈಗೆಲ್ಲ ನೋಡಾರಲ್ಲ, ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡ್ತಿದ್ದು. ಯಾವಾಗಲೂ ದೇವ್ರನ್ನ. ಅದು ಏನಂದ್ರೆ ನಾವು ಬೆಳಗ್ಗೆ ನಾನೊಂದು ಕೆನ್ನೆ ತುಂಬಾ ಅರ್ಶನ ಹಚ್ಕೊಂಡ್ರೆ ಮತ್ ಸಂಜೆ ತನಕ ಹಾಗೆ ಇರುತ್ತಲ್ಲ, ಅವರಿಗೆ ಇವ್ರು ಇನ್ನ ಎಷ್ಟು 5 ವರ್ಷಕ್ಕೆ 6 ವರ್ಷಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗ್ಬಿಟ್ರಲ್ಲ. ಮಗ ಒಳ್ಳೆ ಕಾಲೇಜಿಗೆ, ಏನ್ ಯೂನಿವರ್ಸಿಟಿ 1 ಲಕ್ಷ 1.5 ಲಕ್ಷಕ್ಕೆ ಹೆಂಗೆ ಆಯ್ತು, ಇವನಿಗೆ ಬರೋ ಸಂಬಳ ಇಷ್ಟೇನೆ ಅಂತ ಅವ್ರಿಗೆ ಕಣ್ಬಿದ್ಬಿಟ್ಟು ಅವಳಿಗೆ ಈಗ ಬುದ್ಧಿ ಬಂದ್ಬಿಟ್ಟು. ಅವ್ಳ ಗಂಡ ಕುಡಿತಿದ್ದ, ಜಗಳ ಮಾಡ್ತಿದ್ದ, ಅವಳು ಮಾತ್ರ ನುಂಗಿದ್ಲು. ಆಸ್ಪತ್ರೆಗೆ ಹೋಗಿ ನಾವು ನಮ್ಮ ಹೆಸರೆಲ್ಲ ಉಳಿಸ್ಕೊಂಡ್ ಬಂದು 3 ಸಗ್ಯಾನೇ ಬಂದಿರ್ಲಿಲ್ಲ ಅವಳಿಗೆ. ಈಗ ನಿನ್ನ ಯಜಮಾನ್ರ ಕಥೆ ಹೇಳವ, ಮತ್ತೆ ಎಲ್ಲೆಲ್ಲ ಹೋಗ್ಬಾರ್ದು. ಈಗ ನನ್ ಕರೆಕ್ಟ್ ಆಗಿ ಅದನ್ನ ಹೇಳಿ ಮುಗಿಸವ. ಅವಳು ಆ ಸ್ಥಿತಿಗೆ ಇರ್ಬೇಕಾರೆ ನಾವು ಇಷ್ಟು ಚೆನ್ನಾಗಿದ್ವಲ್ಲ. ಆಯ್ತು, ಅದು ಹಂಗೆ ಗೊತ್ತಾಗಿ ಹಿಂಗೆಲ್ಲ ಇದು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಇದ್ರ. 2007ನೇ 6ನೇ ಸ್ಟಾರ್ಟ್ ಮಾಡಿದ್ರು. ದೇವ್ರ ಇರ್ಲಿ ಅಂತ ನಾವು ದೇವ್ರ ಮೇಲೆ ಭಾರ ಹಾಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಚಾಮುಂಡೇಶ್ವರಿ, ಚೌಡೇಶ್ವರಿ, ಕದ್ಮರಮ್ಮ ಅಂತ ಹಿಂಗೆ ಹೆಣ್ ದೇವ್ರಸೆ ದೀಪ ಹಂಚ್ಕೊಂಡು, ನಿಂಬೆನಿ ದೀಪ ಹಂಚ್ಕೊಂಡು ಮುಂದೆ ತಗೊಂಡ್ ಬರ್ತಾ ಇದ್ವಿ ಧೈರ್ಯವಾಗಿ. ಅದ ಅಕ್ಷತೆ ಕಾಳು ನೀರ್ ಬಿಟ್ಟು ಜಾಸ್ತಿ. ಅಯ್ಯೋ ಅಮಾಸೆಗೆ ನಾವು ಒಳ್ಳೇದ್ ಮಾಡ್ಕೊಂಡ್ರೆ ಮುಂದಿನ ಪೌರ್ಣಮಿ, ತಿರ್ಗ ಮುಂದಿನ ಪೌರ್ಣಮಿ, ಹಿಂಗೆ ನಾವೊಂದು ಅಳಿಸಿದ್ರೆ ಅವ್ರು ತಿರ್ಗ ಹಾಕ್ ಬರೋರು, ಅದನ್ನ ತೆಗ್ದ್ರೆ ತಿರ್ಗ ಹಾಕ್ ಬರೋರು, ಆ ತರ.
ಸರಿ ಆಯ್ತು. ಮತ್ತೆ ಅವಳು ಹೇಳಿ ಅವಾಗ ಏನಾಯ್ತು, ಫುಲ್ಲು ನಮ್ಮ ಮನ್ಸಿಗೆ ಏನ್ ಮಾಡೋದು, ನಮ್ಮ ಯಜಮಾನ್ರು ಚೆನ್ನಾಗಿರಲ್ಲ, ಏನಾಗಲ್ಲ, ಏನ್ ಮಾಡ್ಕೊಂಡ್ಲಿ, ದೇವ್ರಿದ್ದಾನೆ ಅನ್ನೋ ಮೈಂಡ್ಗೆ ಬಂದ್ಬಿಟ್ಟು ನಮಗೆ ನಮ್ಮ ಮಗಳ ನಮ್ಮ ಯಜಮಾನ್ರಿಗೆ ಇಟ್ರು. ಇವಾಗ ಅಷ್ಟು ಜನದಲ್ಲಿ ಮೂವರ್ನು ನಮ್ ಕೈಗೆ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಏನಾಯ್ತು ಅಂದ್ರೆ ಕೇಳಿಸ್ಕೊಡುವ, ಹಾ ನನಗೆ ಯಜಮಾನ್ರ ಸ್ಥಿತಿ ಏನಾಯ್ತು ಅಂತ ಬಿಡಿಸಿ ಹೇಳಪ್ಪ. ಹೇಳ್ತೀನಿ. ಅದು ಏನಾಯ್ತು ಅಂದ್ರೆ ಹಂಗೆ ಒಮ್ಮೆ ತಿಂಗಳು ಮಾರ್ಚ್ ಅಲ್ಲಿ ಇಲ್ಲ ನನ್ ಊಟ ಚಿಕ್ಕಂತಿತ್ತೆ, ಹಿಂಗೆ ಬಿಕ್ಕಲ್ಸರು, ಊಟ ಸ್ವಲ್ಪ ತಿನ್ನೋರು. ಯಾಕೆಂದ್ರೆ ಇಲ್ಲ ಅಷ್ಟೇ ಸಾಕು, ಬಿಸ್ಕೆಟ್ ಜಾಸ್ತಿ ತಿನ್ನಕ್ಕಾಗಲ್ಲ ಅನ್ನೋರು. ಆಮೇಲೆ ಹೇಳೋರು ಬಾಯಿ ಸಪ್ಪೆ ಬರುತ್ತೆ, ಏನು ತಿನ್ನಕ್ಕಾಗಲ್ಲ. ಆಮೇಲೆ ನಾನ್ ವೆಜ್ ತಿಂತಾ ಇದ್ರೆ ಅಲ್ಲೇ 3 ಪೀಸ್ ತಿನ್ನೋರು. ಆಮೇಲೆ ಬಂದು ಸಪ್ಪೆ ಬರುತ್ತೆ, ಹತ್ತಿ ತಿನ್ನಂಗಾಗತ್ತೆ, ಏನೋ ಒಟ್ಟು ತಿನ್ನಂಗಾಗತ್ತೆ ಅನ್ನೋರು. ಮತ್ ಬರ್ತಾ ಸಣ್ಣಕ್ ಬಂದ್ರು ಒಂದೇ ತಿಂಗಳಲ್ಲಿ. ಆಮೇಲೆ ಬಂದು ಇನ್ನೊಂದೇನು ಮತ್ತೆ ಇಡ್ಲಿ ತಿನ್ಕೊಂಡ್ ಬರ್ತೀನಿ ಅನ್ನೋರು. ಮನೆಗೂ ತಿನ್ನೋರು, ನಾನು 2 ಚಪಾತಿ 3 ದೋಸೆ 2 ದೋಸೆ ಹೀಗೆ ತಿನ್ನೋರು. ಅದು ತಿಂದಿದ್ದೆಲ್ಲ ಬೇರೆ ತರ ಏನೋ ಅವ್ರ ಹೊಟ್ಟೆಗೆ ಇರ್ತಾರಲ್ಲಂತೆ, ತಿನ್ನಂಗ್ ಅನ್ಸಲ್ಲ ಅನ್ನೋರು. ನಾನು ಏನಾಗಲ್ಲ ಚೆನ್ನಾಗಿದಾರಲ್ಲ, ಏನಾಗಲ್ಲ, ಈ ಮೊಟ್ಟೆ ತಿಂತಾರೆ, ಆಮ್ಲೆಟ್ ತಿಂತಾರೆ, ಚೆನ್ನಾಗಿದ್ದಾರೆ ನಾಯ್ತು. ಏನು ಒಂದು 15 ದಿವಸ 8 ದಿವಸ ಆಯ್ತು ನಂಗೆ ಗಾಬರಿ ಸ್ಟಾರ್ಟ್ ಆಯ್ತು. ನಾನು ಅಳ್ತಾ ಇದ್ದೆ. ನನ್ನ ಮಗಳು ಕಾಲೇಜ್ ಫಸ್ಟ್ PUC ಎಕ್ಸಾಮ್ ಕಾಲೇಜಿಗೆ ಹೋಗ್ತಾ ಇದ್ಲು. ಅವ್ರು ಹೋದಾಗ ಫಸ್ಟ್ PUC ಎಕ್ಸಾಮ್ ಮುಗ್ದು ಬಂದಿತ್ತು, ಮಾರ್ಕ್ಸ್ ಬಂದಿತ್ತು. ಮಗ ಫಸ್ಟ್ ಡಿಗ್ರಿಗೆ ಎಕ್ಸಾಮ್ ಬರೀತಾ ಇದ್ದ. ನನಗೆ ಗಾಬರಿ ಆಯ್ತು, ರಜಾ ಹಾಕ್ರಿ, ಆಸ್ಪತ್ರೆ ತೋರ್ಸೋಣ, ಏನ್ ಈ ತರ ಆಯ್ತು ಅಂತ. ಇಲ್ಲ ನನ್ಗೇನ ಇಲ್ಲ, ಚೆನ್ನಾಗಿದ್ದೀನಿ, ನೀನ್ ಟೆನ್ಷನ್ ಮಾಡ್ಕೊಂತೀನಿ, ನಿಂದಾನೆ ಟೆನ್ಷನ್, ನನಗೆ ಟೆನ್ಷನ್ ಯೋಚನೆ ಕೊಡ್ತೀಯ, ನಾನ್ ಚೆನ್ನಾಗಿದ್ದೀನಿ ಅನ್ನೋರು. ಮಾತ್ರ ಆತ್ರಲ್ಲ ಗಾಬರಿ ಆಗೋದು, ರಕ್ತ ಉಚ್ಚೆ ಬರೋದಂತೆ. ಅವ್ರು ನನ್ಗೆ ಹೇಳ್ಕೊಂತಿರ್ಲಿಲ್ಲ, ಭಯ ಪಟ್ಕೊಂತೀನಿ ಅಂತ. ಆಮೇಲೆ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಮಲ್ಲೇಶ್ವರದಾಗೆ. ಅಲ್ಲೆಲ್ಲ ತರದ MRI ಮಾಡಿಸ್ವಿ, ಕಣ್ಮದಲ್ಲಿ ತೋರ್ಸಿ, ಎಲ್ಲ ನಾರ್ಮಲ್ ಅಂತ ಬಂತು. ಮತ್ತ ಅವಾಗ ಯಾರು ಇರ್ಲಿಲ್ಲ, ನಾನು ಒಬ್ಳೆ ಬಾಕ್ಲ ಹಾಕೊಂಡು ಮಕ್ಳು ಮನೆಗೆ ಇಟ್ಟು ಹೋರಾಡ್ತಾ ಇದ್ದೆ. ಎಲ್ಲ ನಾರ್ಮಲ್ ಅಂತ ಬಂತು. ಕೊನೆಗೆ MRI ಮಾಡಿಸಿ ಮತ್ತೆ ಕೇಳಿದ್ರು ಡಾಕ್ಟ್ರು, ಮೈ ತುಂಬಾ ಫುಲ್ಲು ಲಿವರ್ ಒಡೆದೋಗಿದೆ, ಯಾಕೆಂತ ಕೇಳಿದ್ರು. ಗೊತ್ತಿಲ್ಲ, ಸ್ಕ್ಯಾನ್ ಮಾಡ್ಬೇಕಾರೆ ಫುಲ್ಲು ಒಂದು ಏನ್ ಗೊತ್ತಾ, ಅದ್ ಹೆಂಗೆ ಹೇಳಕ್ ಬರಲ್ಲ. ಅದ್ರ ಮೇಲೆ ಒಂದ್ ಕಲ್ಲು ಎತ್ತಾಕದ್ರೆ ಹೆಂಗ್ ಟಚ್ ಅಂತ ಆಗುತ್ತೆ, ಒಂದ್ ಹಣ್ಣು ಅನ್ಕೊಳ್ಳಿ, ಒಂದ್ ಸೀಬೆಹಣ್ಣು ಮೇಲೆ ಒಂದ್ ಕಲ್ಲು ಹಾಕದ್ ಹೆಂಗ್ ಹೊಡೆದೋಗುತ್ತೆ, ಹಂಗ್ ಹೊಡೆದೋಗ್ಬಿಟ್ಟೈತೆ. ಏನು ನಿಮ್ಮ ಯಜಮಾನ್ರು ಅವ್ರಿಗೆ ಕೇಳಿದ್ರು, ಇಲ್ಲ ನಾನೇನು ತಗೊಳಲ್ಲ ಅಂತ ಅಂದ್ರು. ಡ್ರಿಂಕ್ಸ್ ಎಲ್ಲ ತಗೊಳಲ್ಲ, ಬೀಡಿ ಸಿಗರೇಟ್ ತಗೊಳಲ್ಲ ಅಂದ್ರು. ನಾನು ಅಲ್ಲೇ ಇದ್ದೆ ಡಾಕ್ಟರ್ ಹೇಳ್ದಾಗ. ಆಮೇಲೆ ಪರ್ಸನಲ್ ನಾನು ಡಾಕ್ಟರ್ ಕರ್ಸಿ ನನ್ನ ನೋಡಿ ಅವ್ರು ಹೊಟ್ಟೆ ಉರ್ಕೊಂಡ್ರು. ಅಲ್ಲ ಮಕ್ಕಳು ಎಷ್ಟು ವಯಸ್ಸು ಅಂದ್ರು. ಡಿಗ್ರಿ ಫಸ್ಟ್ ಡಿಗ್ರಿ, ಮಗಳು ಫಸ್ಟ್ PUC. ಅಲ್ಲ ನಿಮಗ್ ಗೊತ್ತಿಲ್ದಂಗೆ ಏನಾದ್ರು ಪರ್ಸನಲ್ ಆಗಿ ಕುಡಿತಾರ ಅಂದ್ರು. ಇಲ್ಲ, ಅವರು ಬೀಡಿ ಸಿಗರೇಟ್ ಸೇದಾರ್ ಪಕ್ಕನೆ ನಿಂತ್ಕೊಳ್ಳಲ್ಲ, ಹಾಲು ಸಕ್ಕರೆ ಹಾಕೊಂಡು ಕುಡಿಯಲ್ಲ, BP ಇರ್ಲಿಲ್ಲ, ಶುಗರ್ ಇರ್ಲಿಲ್ಲ ಅವ್ರಿಗೆ. ಕಲ್ಲು ನೀರಲ್ಲಿ ಮುಳುಗ್ಸಿದ್ರು ಅವ್ರು ಕುಳಿತಾ ಇರ್ಲಿಲ್ಲ. 1 ತಿಂಗಳು ಬಡ್ರಮಲ್ ಹಾಕಿ ಬಿಟ್ಟಿದ್ರು ಕುಳಿತಲ್ಲ, ಆ ತರ ಕಲ್ಲು ಇದ್ರು ತಂಪಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಲಿವರು ಒಡೆದೋಗಿದೆ, ಕಿವುಚ್ದಂಗ ಆಗ್ಬಿಟ್ಟಿದೆ, ಏನಾಯ್ತು, ಎಲ್ಲಾರ ಬಿದ್ರ, ಏನಾಯ್ತಾ, ಯಾರಿಗಾರ ಹೊಟ್ಟೆಗೆ ಹೊಡೆದ್ರ ಅಂತ. ಇಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಸಾಯಂಕಾಲ ಬರ್ತಾರೆ, ಅವ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರೋದು ಅಂದೆ. ಮತ್ತೆ MRI ಮಾಡ್ಸಕ್ ಕಳ್ಸಿದ್ರು. ಅವ್ರು ಹೇಳಿದ್ರು, ಲಿವರ್ಗೆ ಹಿಂಗ ಆಗಿದೆಯಲ್ಲ, ಒಂಚೂರು ಲಿವರ್ ಇನ್ಫೆಕ್ಷನ್ ಆದ್ರೆ ಕಾಲು ಕೈ ಊದ್ಕೊಂತವೆ. ನಾನಂದೆ ಬೇಳೆ ಸಾರು ಎಲ್ಲದೂ ತಿಂತಾರೆ, ತರಕಾರಿ ಎಲ್ಲ, ಮೊಟ್ಟೆ ಎಲ್ಲ ಅಂತ. ಅವಾಗ ತುಂಬಾ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು ಮಟನ್. ಅದು ಗೊತ್ತಿಲ್ಲ, ದೇವ್ರಬ್ನಿಗೆ ಗೊತ್ತು. ಮಾಡಿ ಇಡ್ತಾ ಇದ್ದೆ ನಾನು, ಮೂಗ್ ಮುಚ್ಕೊಂಡ್ ಬಾಯಿ ಮುಚ್ಕೊಂಡ್ ಮಾಡಿ ಇಟ್ಬಿಟ್ಟಿದ್ದೆ. ಅವ್ರು ಹಾಕೊಂಡ್ ತಿನ್ನೋರು ತೊಳಿತಾ ಇದ್ದೆ. ಅದಷ್ಟು ಬಿಟ್ಟು ಏನಾಯ್ತು ಅದು ಹೇಳ್ಬೇಕಾದ್ರೆ ನನ್ಗೆ ಆಗ್ತಾನೆ ಇಲ್ಲ. ಏನಾಯ್ತು ಅಂತಂದ್ರೆ ಅವ್ರು ಕೇಳಿದ್ರು, ಅವ್ರಿಗೆ ಶಾಕ್ ಆದ್ರು. ಅಲ್ಲ ಒಣಕೊಂಡ್ಬಿಟ್ಟಿದ್ದಾರಲ್ಲ, ಇವ್ರಿಗೆ ಲಿವರ್ ಫುಲ್ಲು ಒಳಗಡೆ ಪಚ್ಚಡಿ ಆಗಿದೆಯಲ್ಲ, ಹೊಟ್ಟೆ ಊದ್ಕೊಬೇಕು, ಮುಖ ಊದ್ಕೋಬೇಕು, ಕೈಕಾಲು ಊದ್ಕೋಬೇಕು, ಹೊಟ್ಟೆ ಊದ್ಕೋಬೇಕು, ಆದ್ರೆ ಇವ್ರಿಗೆ ಏನೂ ಆಗಿಲ್ಲ. ನಿನ್ನೆ ಅವರು ಆಫೀಸಲ್ಲಿ ಲೆಟ್ರ್ ಬಂದ್ ಇಟ್ಟಿದ್ದಾರೆ, ಲೀವ್ ಲೆಟ್ರು. 6ನೇ ತಾರೀಕಿಗೆ ಅವ್ರು ರಜಾ ಹಾಕಿದ್ರು.
ನಾನು 14ನೇ ತಾರೀಕಿಗೆ ಬರ್ತೀನಿ, ಲಿಸ್ಟ್ ಬೇಕು ಅಂತ ಹೇಳಿ ಆಫೀಸಲ್ಲಿ ಲೆಟರ್ ಬರ್ದಿ ಇಟ್ಟು ಬಂದಿರೋದೈತೆ. ಅವರಿಗೆ ಹಿಂಗ ಆಗುತ್ತೆ, ನಾನು ಇರಲ್ಲ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಆದ್ರೆ ಬರ್ತೀನಿ ಅಂತ ಬರ್ದಿಟ್ಟಿ ಅವ್ರ ಗಲ್ಲದಲ್ಲಿ, ಅವ್ರ ಆಫೀಸಲ್ಲಿ ಅವ್ರದ್ದು ಅಂತ ಗಲ್ಲ ಇದೆ ಬ್ರಾಂಚ್, ಬೀರಲ್ಲಿ ಇಟ್ಬಿಟ್ಟು ಬಂದಿದ್ರು. ಆಮೇಲೆ ಹಂಗೆ ಹೇಳಿದ್ರು, ಸರಿ ಸ್ಕ್ಯಾನ್ ಮಾಡಿ ಏನೋ ಸ್ಕ್ಯಾನ್ ಒಂದು, ಇನ್ನೊಂದು ಏನೋ ಹೇಳ್ತಾರಲ್ಲ ಎಕ್ಸ್ರಾ ತೆಗ್ಸಿದ್ದು, ಅದನ್ನು ಮಾಡಿದ್ರು. ಅದ್ರಲ್ಲಿ ಕಾಣಿಸ್ತು ಪಚ್ಚಡಿ ಆಗಿರೋದು. ಇಲ್ಲಿ MRI ಮಾಡಿಸಿದ್ರು ಮಲೇಶ್ವರದಲ್ಲಿ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ ಕಳ್ಸಿದ್ರು, ಬರ್ಕೊಟ್ಟೆ. ಅಲ್ಲಿ ಹೋಗಿದ್ವು, ಅವಾಗಲೇ 20,000 ಆಯ್ತದ ಒಂದು MRI ಮಾಡಿಸ್ಬೇಕಾರೆ. ಅವಾಗ ಅವರು ಆ ಲಿವರ್ ಇಂದ ಚಿರಂಜ್ ಹಾಕಿ, ಚಿರಂಜಿಂದ ಲಿವರ್ ಅಲ್ಲಿ ಬ್ಲಡ್ ತೆಗ್ದು ಲ್ಯಾಬಿಗೆ ಕಳಿಸಿದ್ರು. ನಾರ್ಮಲ್ ಅಂತ ಬಂತು. ಆಮೇಲೆ ಕಣ್ವದಲ್ಲಿ ಎಂಡೋಸ್ಕೋಪ್ ಹಾಕಿದ್ರು, ಮತ್ತೆ ಎಲ್ಲಾ ತರದ ಬ್ಲಡ್ ಚೆಕ್ಅಪ್ ಮಾಡಿದ್ರು, ನಾರ್ಮಲ್ ಅಂತ ಬಂತು. ನಾನ್ ನಾರ್ಮಲ್ ಅಂತ ಬಂದಿದೆಯಲ್ಲ, ಚೆನ್ನಾಗಿರ್ತಾರೆ, ಆಗುತ್ತೆ, ದೇವ್ರಿಗೆ ಹರಕೆ ಮಾಡ್ಕೊಂಡಿ. ಆಮೇಲೆ ಅದು ಏನಾಯ್ತು ಅಂದ್ರೆ, ಚಿರಂಜಿಂದ ತೆಗ್ದ್ರಲ್ಲ ಬ್ಲಡ್ ನ, ಅದು ಲಾಬಿ ಕಳ್ಸ್ತಾರಲ್ಲ, ಮನೆ ಬಂದ್ವಲ್ಲ, ಅವಾಗ ಅವರಿಗೆ ನೋವು ಸ್ಟಾರ್ಟ್ ಆಯ್ತು. ಆಮೇಲೆ ಬೇದಿ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಆಮೇಲೆ ವಾಂತಿ ಸ್ಟಾರ್ಟ್ ಮಾಡಿದ್ರು. ಆ ಚಿರಂಜಲ್ ತೆಗ್ದಿದೆ ಒಂದು ನೆಪ, ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಅಷ್ಟ್ರೊಳಗಡೆ ಅಮಾಸೆ ಬಂದ್ಬಿಡ್ತು. ಅವ್ರಿಗೆ ಇವರು ಹೊಡೆದೋಯ್ತು ಅಂದಾಗ ಪೌರ್ಣಮಿ, ಮಾಘ ಮಾಸದ ಪೌರ್ಣಮಿ ಅವತ್ತು ಒಂಥರ ಒದ್ದಾಡಿದ್ರು. ಹೊಟ್ಟೆ ನೋವು, ಡೆಲಿವರಿ ಹೊಟ್ಟೆ ನೋವು ಬಂದ್ರೆ ಹೆಂಗ್ ಒದ್ದಾಡ್ತಾರೆ ತುಂಬಾ ಒದ್ದಾಡ್ಬಿಟ್ರು. ಅವತ್ತೇ ಆಗಿದ ಆ ಕೆಲ್ಸ. ಅವತ್ತು ಹೊಟ್ಟೆ ನೋವು ಬಂದಾಗ್ಲೇ ಅದು ಹೊಟ್ಟೆ ಎಲ್ಲ ಲಿವರ್ ಎಲ್ಲ ಹೊಡೆದೋಗಿರೋದು ಆ ಕೆಲ್ಸ. 15 ದಿವಸದೊಳಗಡೆ ಅಮಾವಾಸ್ಯೆ ಬಂತಲ್ಲ, ಅಮಾವಾಸ್ಯೆಗೆ ಮಂಗಳವಾರ ಅಮಾವಾಸ್ಯೆ, ಅಷ್ಟ್ರೊಳಗಡೆನೆ ಇಷ್ಟೆಲ್ಲ ಕೆಲ್ಸ ಆಯ್ತು ಆಸ್ಪತ್ರೆದು. ಚಿರಂಜ್ ಹಾಕಿ ಬ್ಲಡ್ ತೆಗ್ದಾಗ ಏನಾಯ್ತು, ಅವರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ರಾಗಿ ಗಂಜಿ ಕೊಡ್ತಾ ಇದೆ, ರವೆ ಗಂಜಿ ಕೊಡ್ತಾ ಇದೆ. ಎದ್ದು ಓಡಾಡಕ್ ಆಗ್ತಾ ಇರ್ಲಿಲ್ಲ. ಬೇರೆ ಒಬ್ರು ತೆಳ್ಕೊಂಡು ಓಡಾಡೋರು. ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಬುಧವಾರ ಗುರುವಾರ ಹಾಸ್ಪಿಟ್ಲಿಗೆ ಮುಂಚಾರಿ ಪಟ್ಟಲ ತಗೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಮಲಗಿನ ರೂಮ್ಗೆ. ಏನಾಯ್ತು, ಅವ್ರು ನಮ್ಗೆ ಏನು ಹೇಳೇ ಇಲ್ಲ. ಹುಷಾರಾಗ್ತಾರೆ ತಿರ್ಗಿ ಮನೆ ಕರ್ಕೊಂಡ್ ಬಂದ್ವಿ. ಇಲ್ಲ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ನನಗೆ ನಿದ್ದೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಅಷ್ಟು ಬಿಟ್ರೆ ಮತ್ತೆ ಏನಿಲ್ಲ. ಆಯ್ತು. ಶುಕ್ರವಾರ 1:30ಗೆ ಮನೇಲಿ ಏನು ಊಟ 2 ದಿವಸ ತಿಂತಿರ್ಲಿಲ್ಲ, ತಿನ್ನಕ್ ಆಗ್ತಾ ಇರ್ಲಿಲ್ಲ. ಅಷ್ಟೊಳಗಡೆ ಅವ್ರೇನ್ ಮಾಡ್ಬಿಟ್ರು, ಲಿವರ್ ಒಡೆದೋಗಿದೆಯಲ್ಲ, ಅವ್ರು ಯಾರು ನಂಬೋದಿಲ್ವಲ್ಲ ಡಾಕ್ಟ್ರು, ಯಾರು ನಂಬಲ್ಲ. ಅದು ಭಗವಂತನಿಗೆ ಗೊತ್ತು, ನಿಮ್ಗೂ ಗೊತ್ತಾಗುತ್ತೆ. ಒಂದ್ 5 ನಿಮಿಷ ಪ್ರಾರ್ಥನೆ ಮಾಡಿ ನೋಡಿ. ಅದು ನಿಮ್ಗೆ ಒಪ್ಸ್ಬೇಕು ಅಂತ ನನ್ಗೆ. ನೀವು ನಿನ್ ಬಾಯಿಂದ ಬರ್ಬೇಕು ತಾಯಿ. ಬರ್ಬೇಕು, ಹೇಳ್ತೀನಿ. ಏನ್ ಕೊಡ್ಲಿ, ಯಾವ್ದು ಕೊಡ್ಲಿ? ಚಾಕ್ಲೇಟ್, ಕಪ್ಪೈಸು ಚಾಕ್ಲೇಟ್ ಆಗೋಗಿತ್ತೆ. ಬೇರೆ ದೇವ್ರು ಕೊಡ್ಲಾ? ಡೊನೇಟ್ ಕೊಡ್ಲಾ? ಕಿಸ್ಕೊಡ್ಲಾ? 35 ಒಂದೇ ಸಾಕ? ಸ್ಪೂನ್ ಕೊಡ್ತೀನಿ. ಆಯ್ತು. ನಾನು ರಾತ್ರಿ ನಮ್ಮ ಅಣ್ಣ ಒಬ್ರು ಇದ್ರು, ನಮ್ಮ ಮದ್ವೆ ಬಂದ್ರೆ ನಮ್ಮ ಅಣ್ಣ ನಮ್ಮ ಮನೆ ಕರ್ಕೊಂಡಿದ್ವಲ್ಲ ಅವ್ರನ್ನ. ನಮ್ಮ ಅಣ್ಣ ರಾತ್ರಿ ಇರೋದು, ನಾನ್ ಬೆಳಗ್ಗೆ ಹೋಗ್ತಾ ಇದ್ದೆ. ನನ್ ಮಕ್ಳು ನೋಡ್ಕೊಳಕ್ ನಮ್ಮ ಅತ್ತಿಗೆ ಮನೆಗಿದ್ರು. ಅಲ್ಲಿವರೆಗೂ ಯಾರು ಬಂದಿರ್ಲಿಲ್ಲ. ಅವರು ಏನ್ ಮಾಡ್ಬಿಟ್ರು, ಎಕ್ಸ್ರಾ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡ್ಬಿಟ್ಟು ಇದು ಕ್ಯಾನ್ಸರು ಅಂತ ಹೇಳ್ಬಿಟ್ಟು 12,000 15,000 ಇಂಜೆಕ್ಷನ್ ಕೊಟ್ಬಿಟ್ರು. ಅಂದ್ರೆ ಆ ಎಂಡ್ ಸಮಯದಲ್ಲಿ ಅದು ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳೋದು. ಅಷ್ಟೊಳಗಡೆ ಇವನು ಪಕ್ಕದಾಗಿರೋನ್ ಬಂದ್ಬಿಟ್ಟ.
ಏನಾಯ್ತು ಏನೋ ಗೊತ್ತಾಗಿತ್ತು ಎಲ್ಲ. ಕುತ್ತಿ ನಗಾಡೋದು, ಇವಾಗೂ ಕುತ್ತಿನ ಬೀದಿಲಿ ಅವಳು ಜೊತೆ ಇದ್ರಲ್ಲ, ಅವಳು ಇವಾಗ್ಲೂ ನೋಡ್ತಾ ಇದ್ದಾಳೆ. ಆಮೇಲೆ ಅವ್ರ ಡಾಕ್ಟರ್ ಹತ್ರ ಮಾತಾಡ್ದ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಒಂದು 8 ದಿವಸ ಅಮಾವಾಸ್ಯೆ ಆದ್ಮೇಲೆ ನಾನು ಕರ್ಕೊಂಡೋದೆ. ಬರೀ 8 ದಿವಸ, ಅಮಾವಾಸ್ಯೆ 9 ದಿವಸ ಶುಕ್ರವಾರ. 3 ದಿವಸ 4 ದಿವಸ ಏನು ತಿನ್ನೋರು, ಮನೆ ತಿಳಿಸಾರು, ರಸ, ಅನ್ನ, ಅದು ಸ್ವಲ್ಪ. ಆಮೇಲೆ 3 ದಿವಸ ಆದ್ಮೇಲೆ ಫುಲ್ಲು ಅವ್ರಿಗೆ ಯಾವಾಗ 15,000 12,000 ಇಂಜೆಕ್ಷನ್ ಕೊಟ್ರು, ಅವಾಗ್ಲೇ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ತು. ಮೂಗು, ಬಾಯಿ, ಕಣ್ಣಲ್ಲಿ ಟಾಯ್ಲೆಟ್ ಮಾಡೋದು, ಬ್ಲಡ್ ಬರೋದು, ಅದು ರಿಯಾಕ್ಷನ್ ಆಗ್ಬಿಡ್ತು. ಅದು ಆ ಕಾಯಿಲೆ ಅಲ್ಲ. ಆ ಕಾಯಿಲೆ ಇದ್ದಿದ್ರೆ ಯಾರು ಒಂದು 15 ದಿವಸದಲ್ಲಿ ಹೋಗಲ್ಲ. ಇರ್ಲಿ, ಅವ್ರಿಗೆ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ. ನಾನು ಹಿಂಗಿಟ್ಟಿದ್ರು ಪರವಾಗಿಲ್ಲ, ನಾನು ಹಾಳಾದ್ರೂ ಪರವಾಗಿಲ್ಲ, ಭಗವಂತನ ಹತ್ರ ಇರ್ತೀನಿ. ನಾನು ಕೇಳೋದು ಒಂದೇ, ಧರ್ಮ ಉಳಿಸ್ಬೇಕು, ಆ ಧರ್ಮ ಅಳಿಸ್ಬೇಕು, ಆಯ್ತಾ? ನ್ಯಾಯ ಕೊಡ್ಸ್ಬೇಕು. ನಾನ್ ಭಗವಂತನ ಹತ್ರ ಕೇಳ್ತೀನಿ. ಯಾರು ಮನ್ಸರು ನಂಬೋದಿಲ್ಲ, ನಾನ್ ಕೇಳೋದು ಇಲ್ಲ. ನಗಾಡ್ತೀನಿ, ನನ್ ದುಃಖ ಎಲ್ಲೂ ತೋರ್ಸ್ಕೊಳ್ಳೋದಿಲ್ಲ. ಆಮೇಲೆ ಅದು ಯಾಕೆ ಶುಕ್ರವಾರ ಅಂತ ಅಂದ್ರೆ, ಇವ್ರು ಒಂಥರ ಟಿವಿ ರಿಮೋಟ್ ತರ ಇಟ್ಕೊಂಡಿದ್ದಾರೆ. ಇಷ್ಟೇ ಹೊತ್ತಿಗೆ ಹೋಗ್ಬೇಕು, ಇಷ್ಟೇ ಗಂಟೆಗೆ ಹೋಗ್ಬೇಕು, ಶುಕ್ರವಾರನೇ ಹೋಗ್ಬೇಕು ಅಂತ. ಯಾಕೆ ಶುಕ್ರವಾರ ಅಂದ್ರೆ, ನಾನು ಒಂದು ದೇವ್ರ ತೊಳ್ದಿದ್ ಶುಕ್ರವಾರ ನೀರ್ ಚೆಲ್ತಾ ಇರ್ಲಿಲ್ಲ, ಒಂದ್ ದೇವ್ರ ಮೇಲೆ ಹೂವನ್ನ ಶುಕ್ರವಾರ ಹಾಕ್ತಾ ಇರ್ಲಿಲ್ಲ. ನನ್ಗೆ ಅಷ್ಟು ಅಂದ್ರೆ ಅದು ಪ್ರೀತಿ, ದೇವ್ರ ಮೇಲೆ ಭಕ್ತಿ, ಶ್ರದ್ಧೆಗೆ ನಾನು ಮಾಡ್ತಾ ಇದ್ದೆ ಹೊರ್ತು, ಅದನ್ನ ನೋಡ್ಬಿಟ್ಟು ಶುಕ್ರವಾರ 1:30ಗೆ ನಾನು ಬೆಳಿಗ್ಗೆನೆ ಹೋದೆ. ತುಪ್ಪದ ಫ್ರೆಂಡ್ಸ್ ಮನೆಗೆ ಬೆಳಿಗ್ಗೆನೆ ಹೋದ್ರೆ ನನಗೆ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ನಾನ್ ನನ್ ಮಕ್ಳನ್ ಬಿಟ್ಟು ಹೋಗ್ಬಿಡ್ತೀನಿ, ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಡ್ತೀನಿ ಅಂತ. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನೇನು ಇದೆಲ್ಲ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನೀವು ಸಿಗದೇ ಅಪ್ರೂಪ. ನನಗೆ ನಿಮ್ಮ ಹತ್ರ ವಾರಕ್ಕೊಂದ್ಸತಿ ಮಾತಾಡಕಾದ್ರು ನಿಮ್ಮ ಹತ್ರ ಇರೋ ಪರ್ಸನಲ್ ಫೋನ್ ನಂಬರ್ ಕೇಳೋಣ ಅಂತ ಅನ್ಕೊಂಡಿದೀನಿ. ನೀವು ನನಗೆ ಮಗ. ಆಮೇಲೆ ಅಷ್ಟೊಳಗಡೆ ಮೂಗಲ್ಲಿ ಬಾಯಲ್ಲಿ ಹೊಡ್ಕೊಂಡ್ಬಿಡ್ತು, ತುಟಿ ಎಲ್ಲ ಹೊಡ್ಕೊಂಡ್ಬಿಟ್ಟು ಅದು ರಿಯಾಕ್ಷನ್ ಆಗ್ಬಿಟ್ಟೈತೆ. ಅದು ಅಲ್ಲ, ಅದು ಎಲ್ಲ ರಿಪೋರ್ಟ್ ಅಲ್ಲಿ ನಾರ್ಮಲ್ ಅಂತ ಬಂದಿದೆ, ಎಲ್ಲದ್ರಿಗೂ ನಾರ್ಮಲ್ ಅಂತ ಬಂದಿದೆ. ಆದ್ರೆ ಅವರು ದುಡ್ಡುಗೋಸ್ಕರ ಕ್ಯಾನ್ಸರ್ ಅಂತ 15,000 10,000 12,000 20,000 ಹಿಂಗೆ ಇಂಜೆಕ್ಷನ್ ಹಾಕಿ ಡ್ರಿಪ್ಸ್ ಹಾಕಿ ಮೂಗು ಬಾಯಲ್ಲಿ ಕಣ್ಣಲ್ಲೆಲ್ಲ ಹೊಡ್ಕೊಂಡ್ಬಿಟ್ವು. ರಕ್ತ ಟಾಯ್ಲೆಟ್ ಅಲ್ಲಿ ರಕ್ತ ಬರ್ತಾ ಇತ್ತು, ನಾನೇ ಎತ್ತಿ ಹಾಕ್ತಾ ಇದ್ದೆ. ಆಮೇಲೆ ಏನಾಯ್ತು ಅಂದ್ರೆ, ಅವ್ರಿಗೂ ಹೊಟ್ಟೆ ಒಳಗಡೆ ಗಂಜಿ ಹೋಗ್ಬೇಕಲ್ಲ, ಲಿಕ್ವಿಡ್ ಅಲ್ಲೇ ಹಾಸ್ಪಿಟಲ್ ದಿಂದಾನೆ ಅವ್ರೇ ಕೊಡ್ತಾರಲ್ಲ, ಅದ್ ಕೊಡೋರು. 2-3 ಸಾಗಿತ್ತು. ಏನು ಗಾಬರಿ ಪಡೋರು, ನೋಡು ಪೊಲೀಸ್ನವ್ರು ಬಂದ್ರು, ನೋಡು ದಾಸಪ್ಪ ಬಂದ, ನೋಡು ಯೋಗ ನಮ್ಮ ಮನೆ ನರ್ಸಿಂಗ್ ಸಮೀ ಬಂದ, ನೋಡು ಯೋಗ ನರ್ಸಿಂಗ್ ಸಮೀ ಬಂದ, ನೋಡು ಮದ್ವೆ ಹೆಣ್ಣು ಗಂಡು ಬಂದ್ರು, ನೋಡು ಅನು ನೋಡು ಅನ್ಪೂರ್ಣ ನನ್ನ ಹೆಸರು, ಅನು ಅಂತ ಕರಿಯರು. ಒಂದು ದಿನ ಹೋಗಿ ಬಾರೆ ಅಂದಿಲ್ಲ. ಆಮೇಲೆ ನಮ್ಮ ಅಪ್ಪವ್ರ ಮನೆಗೂ ಸುದ್ದಿ ಎತ್ತಿಲ್ಲ. ನಮ್ಮ ಅಮ್ಮನಿಗೆ ದುಡ್ಡು ಕಳ್ಸೋರು, ನಮ್ಮ ಅಪ್ಪ ಇರಬೇಕಾರ ಅಪ್ಪನಿಗೆ ದುಡ್ಡು ಕಳ್ಸಾರು ಅವ್ರ ಖರ್ಚಿಗೆ. ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ಮಗ ಹುಟ್ಟು 1 ವರ್ಷಕ್ಕೆ ಅವ್ರು ತೀರೋದ್ರು. ಅವ್ರಿಗೆ ಏಜ್ ಆಗಿತ್ತು, ಆಸ್ಮಾ ಇತ್ತು, ತೀರೋದ್ರು. ನಮ್ಮಮ್ಮ 2002ನೇ ಇಸ್ವಿ ಹೋದ್ರು. ಅಲ್ಲಿವರೆಗೂ ಅವ್ರಿಗೆ ದುಡ್ಡು ಪೋಸ್ಟರ್ ಕಳ್ಸಾರು ಅವ್ರ ಖರ್ಚಿಗೆ, ಲಡ್ಕೆ ಹಾಕೊಳ್ಳೋರು ಅವ್ರ ಖರ್ಚಿಗೆ ಅಂತ. ಅಷ್ಟು ಒಳ್ಳೆಯರು. ಒಂದು ದಿವ್ಸಕ್ಕೂ ನನ್ನನ್ನು ಹೋಗಿ ಬಾರೆ ಅಂದಿರ್ಲಿಲ್ಲ. ಅದಕ್ಕೆ ಅವ್ರನ್ನ ದೇವ್ರು ಅಂತ ಅನ್ಕೊಂಡಿದ್ದೆ ನಾನು. ಹಂಗಿರ್ಬೇಕಾದ್ರೆ ಬಾರೆ ನನಗ್ ಹೇಳಿದ್ರು ಒಂದೇ ಮಾತು, ಅಂಗಡಿ ನೋಡ್ಕೊ, ಅಂಗಡಿಗೆ ಹೋಗು, ಅಂಗಡಿಗೆ ಇರು ಅನು ಅಂದ್ರು. ನಾನಂದೆ, ನೀವು ಹುಷಾರಾಗ್ರಿ, ಅಂಗಡಿ ಇದ್ದೇ ಇರುತ್ತೆ, ಯಾವಾಗ್ಲೂ ಅಂಗಡಿ ನೋಡ್ಕೊಳ್ಳೋದಿದ್ದೇ ಇರುತ್ತೆ, ನೀವು ಹುಷಾರಾಗಿ ಮನೆಗ್ ಬರ್ರಿ, ನಾನು ಆಮೇಲೆ ಇಟ್ಕೊಂತೀನಿ ಅಂದೆ. ನಾನು ಹೆಂಗೆ ಅಂದ್ರೆ 3 ಜನದ ಕೆಲಸ ಒಬ್ಳೆ ಮಾಡೋ ದೇವ್ರ ಶಕ್ತಿ ಕೊಟ್ಟಿದ್ರು. ಇವಾಗೂ ಹಾಗೆ ಮಾಡ್ತಾ ಇದ್ದೀನಿ, ಶಕ್ತಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಆಮೇಲೆ ಅವತ್ ಶುಕ್ರವಾರ ಏನಾಯ್ತು, ಅವ್ರು ಕೂತಿದ್ರು, ಕೂರ್ಸಿದ್ರು. ಅವ್ರಿಗೆ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ. ನಾನು ಹೋಗಿ ನಿಂತಿದ್ದೆ. ನಮ್ಮ ಅಕ್ಕನ ಮಗಳು ಒಬ್ಳು ಬಂದಿದ್ಲು, ಅಕ್ಕ ಇದಲ್ಲ ಅವ್ರ ದೊಡ್ಡ ಮಗಳು. ನನಗ್ ಕೂಗಿದ್ರು, ಮೂಗಲ್ಲಿ ಬಾಯಲ್ಲಿ ಬರ್ತಾ ಇತ್ತು. ಅವ್ರಿಗೆ ನಿದ್ದೆ ಮೊಪ್ರಲ್ಲಿ ಇದ್ದಾರೆ. ಅವಾಗ ಡಾಕ್ಟರ್ ಯಾರು ಇಲ್ಲ, ನರ್ಸು ಇಲ್ಲ, ಯಾರು ಇಲ್ಲ.
ಅವರು ನರ್ಸನೇ ಡಾಕ್ಟರ್ ನಮ್ಮ ನೋಡಿ ಹೊಟ್ಟೆ ಉರ್ಕೊಂತಾ ಇದಾರೆ. ನಂದು ನೋವು ನೋಡಿ ನನ್ನ ಅವ್ರನ್ನ ಹಚ್ಕೊಂಡಿರೋದ್ ನೋಡಿ ಆಕ್ಟಿವಿಟಿ ನೋಡ್ಬಿಟ್ಟು ಅವ್ರೆ ಕಣ್ಣಿ ಮರೆಯೋದ್ರು, ಬೇಜಾರು ಮಾಡ್ಕೊಳ್ಳೋರು. ನನ್ನ ನೋಡಿ ನೋಡಿ ಡಾಕ್ಟ್ರು, ನರ್ಸು, ಲೇಡಿ ಡಾಕ್ಟ್ರು. ಆಮೇಲೆ ನನಗೆ ಹೇಳಿದ್ರು, ಅವ್ರು ಅದೊಂದೇ ಗಿಫ್ಟ್ ಕೊಟ್ಟೋಗಿರೋದು. ಅವ್ರು ಒಂದು ನಾನು ಅಷ್ಟು ಸಾಫ್ಟ್ ಮೃದು ಏನಂದ್ರೆ, ಅವರು ನನ್ನ ಎದುರಿಗೆ ಏನಕ್ಕೆ ಇಲ್ಲಿ ಹೋಗ್ಬೇಕು ಅಲ್ಲಿ ಬರ್ಬೇಕು ಅವ್ರ ಎದುರು ನಿಂತಿ ಒಂದು ಜಗಳ ಜೋರ್ ಮಾಡ್ತಾ ಇರ್ಲಿಲ್ಲ. ಅವ್ರ ಏನ್ ಹೇಳ್ತಾರ ಎಲ್ಲಾ ಐಟಮ್ ಅವರೇ ತರೋರು ಮನೆಗೆ. ಒಂದು ವಿಳೆದಲ್ಲಿಗೆ ಆಚೆಗೆ ಹೋಗ್ತಾ ಇರ್ಲಿಲ್ಲ. ನನಗೆ ನಮ್ಮ ಮನೆ ಬಿಟ್ಟು ಒಂದ್ ರೋಡ್ ಗೊತ್ತಿರ್ಲಿಲ್ಲ. ಈ ಮನೆಗೆ ಇಲ್ಲಿಗೆ ಈ ಜಾಗಕ್ಕೆ ಬಂದ್ಮೇಲೆ ಎಲ್ಲ ಅವರೇ ತಂದಾಕರು ಅಂಗಡಿಗಿರೋದ. ಆ ದಿನ ಏನಾಯ್ತು ಬಿಡಿಸಿ ಹೇಳವ್ವ. ಆ ದಿನ ನಿನ್ನ ಮನಸ್ಸು ಕೇಳಿಸ್ಕೋ, ನಿನ್ನ ಮನಸ್ಸನ್ನ ಏಕಾಗ್ರತೆಯಾಗಿ ಇಟ್ಕೊಳ್ಳವ ಮೊದ್ಲು. ನನ್ಗ ಅಲ್ಲಿಗೆ ಎಳ್ಕೊಂಬಂದು ಬಿಡ್ತಾನೆ ಇದೀನಿ, ಮತ್ತೆ ಆ ಕಡೆ ಹೋಗ್ತಾನೆ ಇದೆಯಾ, ಇದು ಒಳ್ಳೇದಲ್ಲ. ಅಲ್ಲಿ ಏನಾಯ್ತು ನನ್ಗೆ ಅದನ್ನ ಬಿಡಿಸಿ ಹೇಳು. ನನಗೊಬ್ಬರ ಕುತಂತ್ರ ಅರ್ಥ ಆಗಬೇಕಿದೆ, ಅದನ್ನು ಬಿಡಿಸಿ ಹೇಳು. ಹೇಳ್ತೀನಿ. ಆಮೇಲೆ ಏನಾಯ್ತು, ನನಗೆ ಕರೆದ್ರು, ಬಾ ಇಲ್ಲಿ ನನ್ ಪಕ್ಕ ಕುತ್ಕೋಬಾ ಅಂತ ಕರೆದ್ರು. ಅವತ್ತು ಶುಕ್ರವಾರ 19ನೇ ಇಸ್ವಿ, ಏಪ್ರಿಲ್ 19ನೇ ಇಸ್ವಿ. ಬಾ ಇಲ್ಲಿ ನನ್ ಪಕ್ಕ ಕುತ್ಕೋ, ಬೆಡ್ ಮೇಲೆ ಕುತ್ಕೋಬಾ ಅಂದ್ರು. ನಾನಂದೆ, ನಾನು ಇದು ಹಾಸ್ಪಿಟ್ಲು ರೀ, ನಿಮ್ ಪಕ್ಕ ಕುತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ, ನೀವ್ ಪೇಷಂಟು. ನಾನು ಮನೆಗ್ ಹೋದಾಗ ನಿಮ್ ಪಕ್ಕನೇ ಇರ್ತೀನಿ, ನಿಮ್ ಜೊತೆಗೆ ಇರ್ತೀನಿ, ನೀವು ಹುಷಾರಾಗಿ ಬಂದ್ರೆ ಸಾಕು, ನೀವೇ ನನಗೆ ದೊಡ್ಡ ದೇವ್ರು, ಮತ್ ಇರ್ತೀನಿ ಅಂತ ಅಂದೆ. ಸುಮ್ನೆ ಆಗ್ಬಿಟ್ರು. ಇಲ್ಲಿ ಬಾ ಕುತ್ಕೋ ಅಂದ್ರು. ಆಮೇಲೆ ನಾನು ಅವ್ರ ಎದುರಿಗೆ ನಿಂತಿದ್ದೆ. ಕೆಲವ್ರ ಅವ್ರ ಬೆಡ್ ಮೇಲೆ ಇದ್ರು. ಹಂಗೆ ಬಲ್ಗೈಗೆ ಡ್ರಿಪ್ಸ್ ಹಾಕಿದಾರೆ. ಅದು ಡ್ರಿಪ್ಸ್ ಹೋಗ್ತಾ ಇಲ್ಲ, ವಾಪಸ್ ಬರ್ತೈತೆ. ಡ್ರಿಪ್ಸ್ಗೆ ಅವ್ರ ಮೈಯಿಂದ ಬ್ಲಡ್ ಬರ್ತೈತೆ. ಇನ್ನೊಂದೇನು ಅಂದ್ರೆ ಏನು ಮರ್ತೋಗ್ತೈತೆ ನನಗೆ. ಹಿಂಗೆ ಎಡಗೈನ ಮುಂದೆ ತಂದು ನನ್ನ ಹತ್ರ ಕರ್ದಿ ಕಣ್ಣಲ್ಲಿ ಬ್ಲಡ್ ನೋಡ್ರು. ನಿನ್ ಕಣ್ಣು ನನ್ನ ತೆಗ್ದಿ ನೋಡ್ಬಿಟ್ಟು, ನಿನ್ಗೆ ಮೈಯಲ್ಲಿ ಬ್ಲಡ್ ಇಲ್ಲ, ನೀನ್ ಊಟ ಮಾಡು, ಹೊಟ್ಟೆ ತುಂಬಾ ಊಟ ಮಾಡನು, ನಿನ್ ಮೈಯಲ್ಲಿ ಬ್ಲಡ್ ಇಲ್ಲ ಅಂದ್ರು. ಅವರು ಗೊತ್ತಾಗ್ಬಿಟ್ಟೈತೆ. ಯಾಕೆಂದ್ರೆ ನನ್ ಮಕ್ಳಿಗಾದ್ರೂ ಅಮ್ಮ ಇರ್ಲಿ ಅಂತ. ನನ್ ಮುಂಚೆನೂ ಊಟ ತಿನ್ನೋದೇ ಕಡಿಮೆ. ಅವ್ರು ಇರ್ಬೇಕಾದ್ರು ಫಸ್ಟ್ ಗಂಡ ಮಕ್ಳಿಗೆ, ಆಮೇಲೆ ನಾನು ಒಂದ್ ಟೈಮ್ ತಿಂತೈತೆ. ಬೆಳಗ್ಗೆ ಸಾಯಂಕಾಲ ಕೆಲಸ ಆದ್ಮೇಲೆ ಹೇಳೋರು, ಅವ್ಳು ಒಟ್ಟಿಗೆ ತಿನ್ನಲ್ಲ, ಅವ್ರು ಒಂದೇ ಟೈಮ್ ತಿನ್ನಲ್ಲ ಅಂತ. ಅದನ್ನ ತಿಳ್ಕೊಂಡ್ಬಿಟ್ಟು ಅವ್ರು ಯೋಚನೆ ಮಾಡಿ, ಇನ್ನು ನಾನು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ನೀನ್ ಊಟ ಮಾಡೋ, ಹೊಟ್ಟೆ ತುಂಬಾ ನೋಡು, ನಿನ್ ಮೈಯಲ್ಲಿ ಬ್ಲಡ್ ಇಲ್ಲ ಅಂತ ಹತ್ರ ಕರ್ದಿ ಎಡಗೈ ನೀಚಿ ಬೆಟ್ಟಲ್ಲಿ ಹಿಂಗೆ ಕಣ್ಣು ರಪ್ಪೆ ನೋಡ್ಬಿಟ್ಟು ನೀನ್ ಊಟ ಮಾಡು ಅಂದ್ರು. ನಾನು ಅಂದೆ, ನೀವ್ ಮನೆಗ್ ಬಂದ್ರೆ ಸಾಕು, ನಿಮ್ ಎದ್ರಿ ಕೂತಿ ನಾನು ಊಟ ತಿಂತೀನಿ ರೀ ಅಂತ ಅಂದೆ. ಆಮೇಲೆ ಅವರು 1:30 ಆಗಿತ್ತು, 1 ಗಂಟೆ 20 ನಿಮಿಷ ಏನಾಗಿತ್ತು. ಒಂದ್ ಕಪ್ಪಲ್ಲಿ ಸೂಪ್ ಕೊಟ್ಟಿದ್ರು. ಇದನ್ನು ತಿನ್ಸಮ್ಮ ಅಂತ ನಾನ್ ಹಿಂಗ್ ತಿನ್ಸ್ತಾ ಇದ್ದೆ. ನಂಗೆ ಸ್ಪೂನ್ ಅಲ್ಲಿ ಮೂಗಲ್ಲಿ ಪೈಪ್ ಐತೆ, ಕೂತಿದ್ರು. ಬಾಯಲ್ಲಿ 3-4 ಸ್ಪೂನು ತಿನ್ಸ್ತಾ ಇದ್ದೆ. ಇನ್ನು 4 ಸ್ಪೂನ್ ಹೋಗೋಷ್ಟ್ರೊಳಗಡೆ ಹಿಂಗೆ ಮಾಡಿ ಹಂಗೆ ಗೊಟ್ರ ಅಂದಿ ಕೆಳಕ್ ಬಿಟ್ಬಿಟ್ರು. ಕೂಕೊಂಡ್ಬಿಟ್ಟೆ. ಸಿಸ್ಟರ್ ಡಾಕ್ಟ್ರ್ ಅಂತ ಅವ್ರಿಗೆ ಗೊತ್ತಾಗಿತ್ತೇನೋ ಡಾಕ್ಟ್ರಿಗೆ. ಯಾರು ಇರ್ಲಿಲ್ಲ. ಆಮೇಲೆ ಅಲ್ಲಿ ಬೆಡ್ ಆಗಿರೋದೆಲ್ಲ ಕೂಕೊಂಡಿದ್ದೆ. ಹೋಗೇ ಬಿಟ್ಟು ಆಮೇಲೆ ಅವ್ರು ಬಂದು ತಳ್ಳಗಾಡಿ ಮೇಲೆ ಹಾಕೊಂಡು ತಗೊಂಡ್ ಹೋಗ್ಬಿಟ್ಟು 10 ನಿಮಿಷ ಆದ್ಮೇಲೆ ಇಲ್ಲಮ್ಮ ಹೋದ್ರು ಅಂತ ಹೇಳ್ತಾರೆ. ಹೋಗಾಯ್ತು. ಅಳ್ಬೇಡ ತಾಯಿ. ಮಕ್ಕಳು ಆ ಸಮಯದಲ್ಲಿ ಜೊತೆಲಿ ಇದ್ರ? ಮಗ ಇತ್ತು, ಮಗಳಿದ್ಲು. ಮಗಳು ಮೌನ ಆದ್ಲು. ಮಗ ಅವಳು ಮೌನಾಗಿ ಬಸ್ಸಲ್ ಮನೆಗೆ ಹತ್ಕೊಂಡ್ ಕೂತಿದ್ದ ಅಷ್ಟೇ. ಆಯ್ತು ಎಲ್ಲ ಇವಳು ಪಕ್ಕದವ್ರು ಬಂದಿದ್ಲು. ಅವಾಗ ಗೊತ್ತಾಯ್ತು ಅಂತ ಅವ್ರಿಗೆಲ್ಲ ಗೊತ್ತಾಗಿದೆ.
ಆಮೇಲೆ ಅಕ್ಕ ಏನಾಯ್ತು ಅಂದ್ಲು. ನಾನು ಅಲ್ಲಿ ಬಿದ್ದಿ ಒದ್ದಾಡ್ತಾ ಇದ್ದೆ. ಅವ್ರನ್ನ ತಗೊಂಡ್ ಬಂದ್ ಆಂಬುಲೆನ್ಸ್ ಎಲ್ಲ ಹಾಕ್ದಾಗ ಏನಾಯ್ತು ಅಂದ್ಲು. ನಾನ್ ತಳ್ಬಿಟ್ಟೆ. ಅವಳಿಂದಾನೇ ನನ್ಗೆ ಇಷ್ಟ ಆಗಿದ್ದು. ಆ ನಾನು ಸುಳ್ಳು ಹೇಳ್ತಿದ್ದೀನೋ ನಿಜ ಹೇಳ್ತಿದ್ದೀನೋ ಸರಿನೋ ತಪ್ಪೋ, ನೀವು ಕಾಡ್ಸೋ ದೇವ್ರು, ಇನ್ನು ಭಗವಂತ ರೂಪದಲ್ಲಿ ನೀವು ಪ್ರತಿಷ್ಠೆ ಆಗಿದ್ದೀರಾ ಪ್ರಪಂಚದಲ್ಲಿ, ಭೂಮಿ ಮೇಲೆ ಮನ್ಸೂರ ರೂಪದಲ್ಲಿ ಭಗವಂತ ಪ್ರತಿಷ್ಠೆ ಆಗಿದ್ದಾರೆ. ನಿಮಗ್ ದೇವ್ರು, ನೀವೇ ದೇವ್ರು. ನಿಮ್ಗೇನು ನಾವು ಅದೇನ್ ಹೇಳಕ್ಕೆ ನನಗೆ ಆಗ್ತಾ ಇಲ್ಲ. ಇರ್ಲಿ ತಾಯಿ, ಇರ್ಲಿ ಇರ್ಲಿ. ಆಯ್ತು ಎಲ್ಲಾ ಮಾಡಿದ್ರು, ನನಗ್ ಜ್ಞಾನ ತಪ್ಪೋಯ್ತು. ಹಂಗೆ ಬಿಟ್ಟಿ ಹೋದ್ರು. ಒಂದೊಂದ್ ಕಾರ್ಯ ಮಾಡಿದ್ರು ಅಷ್ಟೇ. ಇವತ್ವರೆಗೂ ಯಾರು ಇಲ್ಲ. ಅವಾಗ ಏನಾಯ್ತು ನನ್ ಗಂಡ ನನ್ ಜೊತೆಲಿ ಹಿಂಗ್ ಹೋದ್ರಲ್ಲ ಜೊತೆಲಿ ಹೇಳ್ಕೊಂಡಾರೆ ಕ್ಯಾನ್ಸರ್ ಬಂದಿತ್ತು. ನಮ್ಮ ಅತ್ತೆಯವರೆಲ್ಲ ನಾನ್ ವೆಜ್ ಹಾಕ್ತಾನೆ ಒಬ್ಬನೇ ಊಟ ಅಡ್ಗೆ ಮಾಡ್ದಲೆ ಪೂಜೆ ಅನ್ಕೊಂಡು ಪೂಜೆ ಮಾಡ್ಕೊಂಡು ಅವನಿಗೆ ಸಾಯಿಸ್ಬಿಟ್ರು. ಎಷ್ಟು ಕೊಡ್ಲ ಹಾಕ್ಬಿಟ್ಟು ಏನ್ ಬರೀ ಹಂಗೆ ಹಾಕ್ಲಾ ಏನು ನಿಮ್ಗೆ ಏನು ಬೇಡ, ಏನು ಬೇಡಲ್ಲ. ನಾನು ಕಬಡ್ಡಿ ಹಾಕ್ತೀನಿ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಒಂದ್ 2 ಸೆಕೆಂಡ್ ಇರ್ತೀರಪ್ಪ, ಲೈನಲ್ಲಿ ಇರ್ತೀರಾ? ಅದು ಶುಗರ್ ನಾವು ಜ್ಯೂಸ್ ಹಾಕೊಡ್ತೀನಿ. 2 ನಿಮಿಷ. ಹಲೋ ಹೇಳವ್ವ. ಅಲ್ಲಿ ಮೇನ್ ರೋಡ್ ಅಲ್ಲ, ಸ್ಕೂಲ್ ಹೋಗ್ತಾ ಇರುತ್ತೆ. ಆಯ್ತು, ತೊಂದ್ರೆ ಇಲ್ಲ ಪಾಪ, ನಿಮ್ಮ ವ್ಯವಹಾರದ ಸಮಯದಲ್ಲಿ ಕಷ್ಟವಾಗುತ್ತೆ. ದೊಡ್ಡ ಪುಣ್ಯ. ನಾನು ಹೇಗೆ ಅನ್ಕೊಂತಾ ಇದ್ದೀನಿ ಅಂದ್ರೆ, ನನ್ ಒಳ್ಳೆ ಟೈಮ್ ಬರ್ತಾ ಇದೆಯೇನೋ ಅಂತ. ನೀವು ಚಿಕ್ಕದಕ್ಕೆ ನನ್ನ ಕನ್ಸು ಕಾಣ್ತಾ ಇದ್ದೀನಿ. ಇಲ್ಲಿಂದ ಇತ್ಲಾಗೆ ನನ್ಗೆ ಒಳ್ಳೆ ಟೈಮ್ ಬಂತಲ್ಲ, ಅದು ಯೋಚನೆ ಮಾಡ್ತಿದೆ ವ್ಯಾಪಾರ ಮಾಡ್ಕೊಂಡು ಹೆಂಗೆ ಮಾತಾಡುದು ಅಂತ. ನಿಮ್ ಮನಸ್ಸು. ನಾನು ಇನ್ನೊಂದು ಪ್ರಶ್ನೆ ಇದೆಯವ, ನಿನ್ನ ಮಕ್ಕಳ ವಿಚಾರ ಏನು? ಜೊತೆ ಇಲ್ವ ಈಗ?
ಮಕ್ಕಳು ಜೊತೆಗೆ ಇರ್ತಾರೆ. ಏನಾಗಿದೆ ಅಂದ್ರೆ ಮಗಳಿಗೆ MBA ಡಿಗ್ರಿ ಮಾಡಾಯ್ತು, ಮಗಳಿಗೆ ಮದ್ವೆ ಮಾಡಿದೆ 20 ವರ್ಷದಲ್ಲಿ. ನನ್ ಮಗ ಕೌನ್ಸಿಲಿಂಗ್ ಮಾಡಿ ಮಗನ್ ಮೈಸೂರಿಗೆ ಕಳ್ಸಿದ್ರು. ನಮ್ಮ ಯಜಮಾನ್ರ ಕೆಲ್ಸ ಸಿಕ್ತು, ಅವ್ರಿಗೆ ಕೊಡ್ಸಿದ್ರು. ನನ್ಗೆ ಹೇಳಿದ್ರು ಆಫೀಸರು ನೀವೇ ಕೆಲ್ಸ ತಗೊಳ್ಳಿ. ಅವ ಮಗೊಂದು ಡಿಸ್ಕಂಟಿನ್ಯೂ ಕಲೆಕ್ಟ್ ಆಯ್ತು, ಕಂಟಿನ್ಯೂ ಆಗ್ಲಿಲ್ಲ. ಯಾಕೆಂದ್ರೆ ಅವನಿಗೆ 18 ವರ್ಷ ಆಗಿತ್ತು, 19ಕ್ಕೆ ಬಿದ್ದಿತ್ತು. ಹೇಳಿದ್ರು ನೀವು ಕೆಲ್ಸ ತಗೊಳ್ಳಿ, ನಿಮ್ ಮಗಗ್ ಬೇಡ ಅಂದ್ರು. ಇಲ್ಲ ನನ್ನ ಕೆಲ್ಸ ಬೇಡ, ನಮ್ಮ ಮಗಗೆ ಕೊಡಿ ಅಂತ ಹೇಳ್ದೆ. ಅವ್ರು ತುಂಬಾ ಫೋರ್ಸ್ ಮಾಡಿದ್ರು, ನಿಂಗ್ ಬೇಡ ಮಗು ಕೊಡಿ ಅಂತ. ಮಗು ಕೊಟ್ಟಾಯ್ತು. 2014ನೇ ಇಸ್ವಿಲ್ ಸೇರ್ಕೊಂಡಿದ್ದು. 5 ವರ್ಷ ಕೌನ್ಸಿಲಿಂಗ್, 5 ವರ್ಷ ಅಲ್ಲಿ ಮಾಡಿ ಈ ಕಡೆ ಬರ್ಬೇಕು ಅಂತ ಆಗಿಲ್ಲ. ಇಲ್ಲಿವರೆಗೂ ಬರಕ್ ಪ್ರಯತ್ನ ಮಾಡ್ದೆ, ತುಂಬಾ ಪ್ರಯತ್ನ ಮಾಡ್ದೆ, ಬರಕ್ ಆಗಿಲ್ಲ. ಅವನಿಗೆ ಊಟ ಇಲ್ಲ, ಬಟ್ ಟೆನ್ಷನ್ ಇಲ್ಲ, ಬ್ಯಾಚುಲರ್ಸ್ ರೂಮ್ ಅಲ್ಲಿ ಇದ್ದಾನೆ. ಅದೊಂದ್ ಆಯ್ತಾ, ಅದೊಂದ್ ಕತೆ. ಮಗಳಿಗೆ 19, 19, 20 ವರ್ಷಕ್ಕೆ ಮದ್ವೆ ಮಾಡ್ದೆ. ಹತ್ರ ಇರ್ತಾರೆ ಅಂತ, ಇಬ್ರೇ ಗಂಡ್ ಮಕ್ಳು. ಮಗಳು ನನ್ ಎದುರಿಗಿರ್ತಾಳೆ, ಅಪ್ಪ ಇಲ್ಲ, ಊರಿಗೆ ಕರ್ಕೊಂಡ್ ನೋಡಕ್ಕೆ ಕಣ್ಣೆದ್ರಿಗಿರ್ತಾರೆ ಅಂತ. ಅವ್ರು ಗುಜರಾತ್ ಆಗಿದ್ದು, ಅವ್ರದ್ದು ಹುಟ್ಟಿದೂರ್ ತುರ್ಬೇಕೆರೆ. ತೋಟ ಗದ್ದೆ ಮಾಡ್ಕೊಂಡು ಅನ್ಕೊಂಡಿದ್ರು. ಹುಡುಗ ಇತ್ತು. ಅವಳು MBA ಮಾಡ್ತೀನಿ ನಾನು, MSc ಮಾಡೋ ತನಕ ನಾನು ಆಗಲ್ಲ ಅಂದ್ಲು. ಇಲ್ಲ ಓದಿಸ್ತೀನಿ. ಆಯ್ತು, ಈಗ ವಿಚಾರ ಬಿಡವ. ಅಂತಿಮವಾಗಿ ಈಗ ನೀವು ಅಂಗಡಿ ಮಾಡಿಕೊಂಡು ಹೀಗೆ ಸ್ವತಂತ್ರವಾಗಿದ್ದೀರಲ್ಲ, ನಿಮ್ಮ ಮಗ ನಿಮ್ಮ ಸಂಪರ್ಕದಲ್ಲಿದ್ದಾನ? ಚೆನ್ನಾಗಿ ಮಾತಾಡಿಸ್ತಾನ? ಇದಾನೆ. ಆದ್ರೆ ಮನ್ಸು ಸಂಚಲ ಇದೆ. ನಮ್ ಜೊತೆಗೆ ಇದ್ದಾನೆ. ಮತ್ತೆ ಮನ್ಸು ಸಂಚಲ ಆಗೈತೆ. ಏನಾಯ್ತಂದ್ರೆ ನಮ್ಮ ಯಜಮಾನ್ರು ಹೋದ್ಮೇಲೆ ಯಾರ್ಗ್ ಹಿಂಗಾಯ್ತು ಅಂತ ಸ್ವಲ್ಪ ಎಲ್ಲ ಏನೇನೋ ಖರ್ಚು ಮಾಡಿ ನಮ್ಮ ಅಣ್ಣಂದಿರು ಬಂದು ಎಲ್ಲೆಲ್ಲೋ ಕೇಳಿ ಮಾಡಿ ಮನೇಲಿ ಏನೋ ಇತ್ತು ಆಳು ಮೂಳವ್ರು ಏನ್ ತಿಂದ್ರಾಗ ಯಾತ್ರಾಗ ಮಾಡಿದ್ರು. ಅದ್ರಾಗೆಲ್ಲ ತೆಗ್ದು 3-4 ಲಕ್ಷ 5 ಲಕ್ಷ ಖರ್ಚು ಮಾಡಿ ಖರ್ಚು ಮಾಡ್ಸಿದ ಕಡೆ ಹೇಳಿದ್ರು ಸಿಕ್ತು ಅದೇನೇನ್ ಅವ್ರ ಏನ್ ತಿಂದ್ರಾಗ ಮಾಡಿದಂತ. ಸಂಸಾರಂ ನಾಸ್ನಂ ವಂಶ ನಿರಂಸಂ ಅಂತ ಹಾಕಿದ್ರು. ಇತ್ತು, ಆಯ್ತು, ಹೋಯ್ತು. 2013-14 ಇಸ್ವಿಲ್ ತೆಗ್ದು ಬಿಸಾಕ ಆದ್ಮೇಲೆ ಅದ್ರಾಗ ಇತ್ತು. ಇಲ್ಲಿರಕ್ಕೆ ಬಿಡಲ್ಲ, ಬೆಟ್ಕಸ್ಟ್ ಮಾಡಿದಾರೆ. ಎಲ್ಲೋಗ್ಲಿ, ನಾನು 2 ಮಕ್ಳು ಕಟ್ಕೊಂಡು, ವಯಸ್ಸು ಮಗಳನ್ನ ಕಟ್ಕೊಂಡು, ಇಲ್ಲಾದ್ರೆ ಗೊತ್ತಿರೋ ಜಾಗ ಬಂದ್ 20 ವರ್ಷ ಆಗೈತೆ ಅಂತ ಇದೀನಿ. ಮನೆ ಬಿಟ್ಟು ಹೋಗ್ಬಾರ್ದಿದ್ರಿಂದ ಅಂತ. ಏನಾಗಿದೆ ಮಗ್ಳಿ ಮದ್ವೆ ಮಾಡ್ದೆ. ಮದ್ವೆ ಆಗ ಒಂದ್ 15 ದಿವಸದಲ್ಲೇ ಮದ್ವೆ 30 ಲಕ್ಷ ಖರ್ಚು ಮಾಡಿ ಮದ್ವೆ ಮಾಡ್ದೆ. ಡೈವರ್ಸ್ ಆಯ್ತು. ನೋಡಿ, ಡೈವರ್ಸ್ ಆಗಂಗೆ ಒಂದು ಹುಡ್ಗಿ ಮನೆಗೆ ಹೋಗಿ ಹುಡ್ಗನ್ ಮನೆಗೆ ಮಾಟ ಮಂತ್ರ ಮಾಡೋ ಮನೆಗೆ ಎಂತ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು, ಆಮೇಲೆ ಅವಳಿಗೆ ಅನುಮಾನ ಬಂದಿ ಹುಡ್ಗನ್ ಅಮ್ಮನಿಗೆ. ಅಂದ್ರೆ ನಮ್ಮ ಮಗ ತರ ನೋಡ್ಕೊಂತಾ ಇದ್ವಲ್ಲ, ಮಗನಿಗೆ ಗಂಡ ಹೆಂಡತಿ ಸೇರ್ದಂಗೆ, ಮುಖ ನೋಡ್ರಿ ಆಗ್ದಂಗೆ, ಜಗಳ ಬರಂಗ್ ಮಾಡಿ ಏನೇನು ಆಗಿ ಕಿತಪತಿ ಆಗಿ, ನೀನ್ ನನಗ್ ಬೇಡ, ನಾನ್ ನಿನಗ್ ಬೇಡ ನಂಗಾಗಿ ಅದಕ್ಕೂ 2 ಲಕ್ಷ ಖರ್ಚು ಮಾಡಿ ಯಾವಾಗ್ಲೇ 2014ನೇ ಇಸ್ವಿಲೇನೆ 17ನೇ ಇಸ್ವಿಲೇನೆ ಡೈವರ್ಸ್ ಹಾಕಿ ಅದ್ರ ಡಿವೈಡ್ ಮಾಡಿ ತಗೊಂಡ್ ಬಂದ. ಈಗ ಸಮಯ ಆಯ್ತವ ಸದ್ಯಕ್ಕೆ ನಾನು ಇದನ್ನ ಆಯ್ತು ಸಮಯ ಆಯ್ತವ ನಿಲ್ಸಿ, ಈಗ ಸದ್ಯಕ್ಕೆ ನಿಲ್ಸಿ. ಬಟ್ ಈಗ ನಾನು ಹೇಳೋದು, ಫೋನ್ ಇಟ್ಟಾದ್ಮೇಲೆ ಅದಕ್ಕೇನು ಹೇಳಬೇಕು ಹೇಳ್ತೀನಿ. ಬಟ್ ಇಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದು, ಯಾವುದು ಈಗಾಗಲೇ ನಡೆದು ಹೋಗಿದೆಯೋ ಆ ವಿಚಾರದಲ್ಲಿ ನೀವು ಕೂಡ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಏನ್ ಮಾಡಬೇಕು ಮಾಡಿದ್ದೀರವ. ಆದ್ರೆ ಯಾರ ಕರ್ಮಕ್ಕೆ ಯಾರು ಹೊಣೆಯಲ್ಲವ. ಈಗ ಗಂಡನ ವಿಚಾರವಾಗಿ ನಿಮಗೆ ಎಷ್ಟೇ ಪ್ರೀತಿ ಇತ್ತು, ಕಾಳಜಿ ಇತ್ತು, ಇನ್ನೂ 4 ದಿನ ಜೊತೆಯಾಗಿ ದಾಂಪತ್ಯ ಮಾಡಬೇಕು ಅನ್ನೋ ಆಸೆ ಇತ್ತಾದ್ರೂ ಕೂಡ, ಇಲ್ಲಿ ಮಾಟ ಮಂತ್ರದ ವಿಚಾರದ ಸುಳಿವು ಇದೆ ಆದ್ರೂ ಕೂಡ ನೀವು ಯಾವ ಧರ್ಮಕ್ಕೆ ಅಥವಾ ಯಾವ ವಿಚಾರಕ್ಕೆ ಕಾಯ್ತಾ ಇದ್ದೀರಾ ಅದಾಗುತ್ತೆ. ನೀವು ಅವರ ನಾಶ ಆಗಲಿ ಅಂತ ನೀನ್ ಬಯಸ್ಬೇಡ. ನೀನ್ ಬಯಸಿದ್ರು ಬಯಸದೆ ಹೋದ್ರು ಅದೇನಾಗಬೇಕು ಅದಾಗುತ್ತೆ. ಕೇಳಿಸ್ಕೊಳ್ಳವ ನಿನ್ನ ಹೃದಯದಲ್ಲಿ ಆ ಮಾಡಿಸಿದ್ರು ದ್ವೇಷ ಅದು ಈ ಜನರೇಷನ್ಗೆ ಮುಕ್ತಾಯವಾಗ್ಲವ. ನೀನ್ ಮುಂದಕ್ಕೆ ಹೋಗೋದು ಬೇಡ. ಅದು ನೀನು ಗಂಡನನ್ನ ಪ್ರೀತಿಸಿದವರಾಗಿ ಎಲ್ಲಾ ರೀತಿಯಲ್ಲೂ ತುಂಬಾ ಚೆನ್ನಾಗಿ ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಬದುಕನ್ನ ಕಟ್ಕೊಂಡು ಕೂಡ ಈಗ ಯಾರೋ ತಡೆದೇ ಇದ್ದವರು, ಸಹಿಸೋಕೆ ಆಗದೆ ಇದ್ದವ್ರು ಹಿಂಗ ಮಾಡಿದ್ದ ಹಾಗೆ ಅಂಥದ್ದೊಂದು
ದುಷ್ಟ ಶಕ್ತಿಗಳನ್ನ ಬಳಸಿಕೊಂಡು ನಾನು ಒಬ್ಬರನ್ನ ಕಟ್ಟಾಕ್ತೀನಿ, ಒಬ್ಬರನ್ನ ನಾಶ ಮಾಡ್ತೀನಿ, ಹಿಂಗ್ ಹೊರಡುವವರು ಯಾರೋ ಒಬ್ಬರನ್ನ ಕೊಂದು, ಅಂದ್ರೆ ಯಾರನ್ನ ಕೊಲ್ಲಲಿಕ್ಕೆ ಇಂಥ ಕಪ್ಪು ಶಕ್ತಿಗಳ ಮೊರೆ ಹೋಗ್ತಾರೆ ಅವರು ಬಹುಶಃ ಅವರ ಕೆಲಸದಲ್ಲಿ ಸಫಲವಾಗಬಹುದು. ಆದರೆ ಯಾರು ಮಾಡಿಸುವ ನಿರ್ಧಾರ ಮಾಡಿ ಅಥವಾ ಯಾರು ಇಂಥದ್ದೊಂದು ಕಪ್ಪು ಶಕ್ತಿಯ ಆಶ್ರಯಕ್ಕೆ ಹೋದ್ರು ಅವರ ವಂಶಗಳೇ ಇದರಿಂದ ನಿರ್ನಾಮವಾಗಿ ಹೋಗ್ತವೆ. ಇದು ಈ ವಿಚಾರದಲ್ಲಿ ಅಥವಾ ನಿಮ್ಮ ಮನೆಯ ವಿಚಾರದಲ್ಲಿ ಅಂತಲ್ಲ, ಯಾವುದೇ ಆದ್ರೂ ಅಷ್ಟೇ. ಯಾವ್ದು ಧರ್ಮವನ್ನ ನಾನು ಕಿತ್ತಾಕ್ತೀನಿ, ಧರ್ಮದಲ್ಲಿರೋರನ್ನ ನಾನು ಸುಟ್ಟಾಕ್ತೀನಿ, ಧರ್ಮದಲ್ಲಿರೋರನ್ನ ನಾನು ನಾಶಪಡಿಸ್ತೀನಿ, ಧರ್ಮವೇ ಕಾಯುತ್ತೆ. ನಿನ್ನ ಗಂಡನ ವಿಚಾರವಾಗಿ ಅಲ್ಲಿ ಕಾಯಿಲೆಯ ಅಂಶವಿದ್ದಿದ್ದು ಹೌದು, ಮತ್ತೆ ಆ ಕಡೆ ಈ ಕಡೆ ಕೆಟ್ಟ ಶಕ್ತಿಗಳ ಕೆಲಸ ಮಾಡಿದ್ದು ಹೌದು. ನೀನು ಅದನ್ನ ಕಾಯಿಲೆ ಅಲ್ಲ ಅಂತ ಹೇಳೋದು ಬೇಡ, ಅಲ್ಲಿ ಕಾಯಿಲೆಯ ಅಂಶ ಇದ್ದಿದ್ದು ಹೌದು. ಈಗ ಅಂದ್ರೆ ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಯ್ತು ಅಂದಾಗ ಅದು ಕಾಗೆ ಶಕ್ತಿನೋ ಕೊಂಬೆಯ ದುರ್ಬಲತೆನೋ ಏನ್ ಹೇಳಿ ನಾನು. ಹಾಗಾಗಿ ಅದಕ್ಕೆ ನೀನ್ ಈಗ ಸದ್ಯಕ್ಕೆ ಯಾವ ಉತ್ತರವನ್ನು ಕಂಡುಹಿಡ್ಕೊಳು. ಹೋಗಿದ್ ಜೀವ ಹೋಯ್ತು, ಈಗ ಉಳಿದಿರೋ ಜೀವವಾಗಿ ಈ ವಯಸ್ಸಲ್ಲಿ ಸ್ವಾಭಿಮಾನದಿಂದ ಬದುಕ್ತಾ ಇದೀಯವ. ಅಂಡ್ ಯಾರಿಗೂ ಶಾಪ ಹಾಕ್ಬೇಡ. ನಾನು ಹೇಳ್ತೀನಿ, ನೀನ್ ಏನ್ ಹಾಕದೆ ಹೋದ್ರು ನಿನ್ ಕಣ್ಣು ಮುಂದೆ ಯಾವ್ದಕ್ಕೆ ನೀನು ಕಾಯ್ತಾ ಇದೀಯ ಅದೆಲ್ಲವನ್ನು ನೀನು ನೋಡ್ತೀಯ. ಆಯ್ತಲ್ಲವಾ? ನೀನು ಹೃದಯದಲ್ಲಿ ಅದ್ರ ಬಗ್ಗೆ ದ್ವೇಷ ಇಟ್ಕೊಳ್ಳೋದು ಅಥವಾ ಅವ್ರನ್ನೇನು ಅನ್ನೋದು ಶಪಿಸೋದ್ರಿಂದ ಬಹುಶಃ ಆ ಶಾಪಗಳು ಕೆಲಸ ಮಾಡಬಹುದು. ಆದ್ರೆ ಶಪಿಸುವ ಬುದ್ಧಿ ಇದೆಯಲ್ಲ ಅದು ನಮ್ಮನ್ನೇ ನಾಶ ಮಾಡ್ತಾ ಹೋಗುತ್ತೆ. ಹೌದು ಇಲ್ಲ, ನಾನು ನೀವ್ ಹೇಳೋದಿಲ್ಲ ಎಲ್ಲ ತರದಕ್ಕೂ ಕೇಳ್ಕೊಂಡ್ ಬರ್ತಾ ಇದ್ದೀನಿ. ಆ ಕೇಳ್ಕೊಂಡ್ ಮುಂಚೆನೂ ಅಷ್ಟೇ ನಾನು ಕೇಳೋದು, ನನ್ ಮಕ್ಳಿಗೆ 2 ದಾರಿ ಮಾಡ್ಬಿಟ್ರೇನು. ಮಗಳದ್ ಮದ್ವೆ ಆಯ್ತು, ನಿಂತು ಹೋಯ್ತು, ಡೈವರ್ಸ್ ಆಯ್ತು, ಮಗನಿಗೆ ಎಂಗೇಜ್ಮೆಂಟ್ ಮಾಡಿದೆ 2023 ಅದು ಕಟ್ ಆಯ್ತು, ಎಂಗೇಜ್ಮೆಂಟ್ ಮಾಡಿ ಮದ್ವೆ ಛತ್ರ ಬುಕ್ ಮಾಡಿದ್ವು, ಅದು ನಿಂತೋಯ್ತು. ಈಗ ಮಕ್ಳಿಗೆ ಏಜ್ ಆಗ್ತಾ ಐತೆ, ಮಗಳು PG ಇದ್ದಾಳೆ, ಮಗ ಅಲ್ಲಿದ್ದಾನೆ, 3 ಜನ 3 ದಿಕ್ಕಾಗಿದೀವಿ ಭಗವಂತ. ನಾಳೆಗಳಲ್ಲಿ ನೀವು ನಿಮ್ಮ ಮಗ ನಿಮ್ಮ ಮಗಳು ತಾಯಿ ಇರಬೇಕು ಅಂತ ಅಂದ್ಕೊಳ್ಳೋದು ಮಾತ್ರ ಮನುಷ್ಯನ ಕೈಲಿದೆ. ಆದ್ರೆ ವಿಧಿ ಯಾರ್ಯಾರನ್ನ ಎಲ್ಲಿ ಯಾವಾಗ ಏನಕ್ಕೆ ಯಾವ ಸಮಯದಲ್ಲಿ ಎಷ್ಟೊತ್ತು ಇವೆಲ್ಲವೂ ವಿಧಿಯ ನಿಯಮದಂತೆ. ನಾವು ಜೊತೆಗಿದ್ದಷ್ಟು ಒಂದು ದಿನ ಜೊತೆಗಿದ್ದ ದಿನಗಳು ಇದ್ವಲ್ವಾ. ಏನು ಮಕ್ಕಳು ಹುಟ್ಟಿದಾಗ್ಲಿಂದಲೂ ನೀವು ಬೇರೆ ಬೇರೆ ಏನಿಲ್ಲ, ಜೊತೆಗಿದ್ರು ತುಂಬಾ ವರ್ಷಗಳ ಕಾಲ ನೀವು ಜೊತೆಗಿದ್ರಿ. ಕಾಲ ಕೆಟ್ಟು ಈಗ ಬೇರೆ ಆಗಿದ್ದೀರಿ, ಮತ್ತೆ ಒಂದು ಕಾಲ ಬರುತ್ತೆ ಜೊತೆ ಆಗ್ತೀರಿ. ಆದ್ರೆ ನಿಮ್ಮ ವಯಸ್ಸೇನು, ನೀವು ಯೋಚನೆ ಮಾಡ್ಬೇಕಾದ ರೀತಿ ಏನು, ನೀವು ಆ 2 ಮಕ್ಳಂಗ್ ನೀವು ಆಲೋಚನೆ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೂ ವಯಸ್ಸಿದೆ, ಶಕ್ತಿ ಇದೆ, ಫೈನ್. ಬಟ್ ನೀವು ಅವ್ರ ತರನೇ ಕೊರಕೊಂಡು ಕೂತ್ಕೊಂಡ್ರೆ ಆರೋಗ್ಯದ ವಿಚಾರದಲ್ಲಿ ಪೆಟ್ಟು ತಿಂದು ಕಡೆಗೆ ನೋಡವಾ, ನೀನ್ ಪೂಜೆ ಪುನಸ್ಕಾರ ಇವೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಧೈರ್ಯ ಕೊಡ್ಬೋದಷ್ಟೇ. ಬಟ್ ನಾನು ಈ ಕಡೆ ಪೂಜೆ ಪುನಸ್ಕಾರ ಮಾಡೋದು, ಈ ಕಡೆ ಕೂತು ಕಣ್ಣೀರ್ ಹಾಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಬದುಕು ಹಿಂಗ ಆಗ್ಬಿಡ್ತಲ್ಲ ಅಂತ ನರಳೋದು. ಅಂದ್ರೆ ಈ ಪೂಜೆ ಪುನಸ್ಕಾರಗಳು ಒಂದು ಕಡೆ, ಈ ನರಳಾಟ ಒಂದು ಕಡೆ ಎಂದಾಗ ನರಳಾಟನೇ ಗೆಲ್ಲೋದು. ಯಾಕಂದ್ರೆ ಪೂಜೆ ಪುನಸ್ಕಾರ ಮಾಡಿಸಿಕೊಂಡ ಯಾವ ದೇವರೂ ಕೂಡ ನೀನು ಒಳ್ಳೇದು ಮಾಡೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಅವರು ನಿನಗೊಂದು ಧೈರ್ಯವನ್ನು ಕೊಡಬಲ್ಲರು. ನೀನು ಒಳ್ಳೆ ದಾರಿಯಲ್ಲಿ ಹೋಗ್ಬೋದು, ಒಳ್ಳೆ ಯೋಚನೆ ಮಾಡಬಹುದು. ಇಲ್ಲ ಬಿಡು, ನಾವು ನನ್ನ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿದ್ದ ದಿನಗಳಲ್ಲಿ ಭಗವಂತ ಯಾಕಪ್ಪ ನಮ್ಮನ್ನು ಒಟ್ಟಿಗೆ ಚೆನ್ನಾಗಿರಿಸಿದ್ದೀಯಾ ಅಂತ ಕೇಳಲಿಲ್ಲ. ಇವಾಗ ಯಾಕೋ ದೂರ ಆಗಿದ್ದಾನೆ, ಈಗ ಮಾತ್ರ ಕೇಳ್ತಾ ಇದ್ದೀವಿ. ಭಗವಂತ ನೀನು ಒಟ್ಟಿಗೆ ಇರಿಸಿದಾಗಲೂ ಅಥವಾ ಈಗ ಬೇರ್ಪಡಿಸಿದ, ಈಗ ಒಟ್ಟಿಗೆ ಅಂದ್ರೆ ಯಾರ ಕೈಗೂ ಸಿಗದಂಗೆ ಯಾರ ಬಾಯಿಗೂ ಸಿಗದಂಗೆ ನಿಮಗೊಂದು ಅಂಗಡಿ ಮಾಡಿಕೊಟ್ಟು ನಿಮ್ಮ ದುಡ್ಡನ್ನು ನೀವು ನಿಮ್ಮ ಹಂಗಲ್ಲಿ ಅಥವಾ ನಿಮ್ಮ ಪ್ರಯತ್ನವನ್ನ ನೀವು ಮಾಡಿಕೊಂಡು ಸಂತೋಷವಾಗಿ ಇರೋದನ್ನು ಕಲ್ತಿದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ಮಕ್ಕಳ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆಗಳೇನಿದ್ದಾವೆ ಖಂಡಿತ ಈಡೇರ್ತವೆ. ಆ ವಿಚಾರವಾಗಿ ನಿಮಗೆ ಭಯ ಬೇಡ. ಒಂದಾಗ್ತೀರಾ, ಮತ್ತೆ ಮಕ್ಕಳು ನಿಮ್ಮ ಕಣ್ಣು ಮುಂದೆ ಒಳ್ಳೆ ಬದುಕನ್ನು ಕಟ್ಟಿಕೊಳ್ತಾರೆ. ಈಗ ಏನ್ ಅಂಗಡಿ ಮಾಡ್ತಾ ಇದ್ದೀರಿ ಅದರಲ್ಲಿ ಏನ್ ಅಲ್ಪ ಸ್ವಲ್ಪ ಜೀವನ ಮಾಡ್ತಾ ಇದ್ದೀರಿ. ಅವ್ರು ಇವ್ರನ್ನ ದೂಷಿಸಬೇಡಿ. ಯಾರು ಏನ್ ಮಾಡಿದ್ದಾರೆ ಅವ್ರವ್ರ ಕರ್ಮ, ಅವ್ರು ಪಾಪದ ಕೂಡ ತುಂಬವರೆಗೂ ನಿಮ್ಮ ಶಾಪಗಳು ಕೆಲಸ ಮಾಡಲ್ಲವಾ? ಇನ್ನು ನಾನು ಏನು ಹಾಕಲ್ಲ. ನಾನು ಬೆಳಗ್ಗೆ ಎದ್ರೆ ಸಾಕಲಿದ್ರೆ ಭಗವಂತ ನಾರಾಯಣ ದೇವ್ರ ಬಾಯಲ್ಲಿ ದೇವ್ರ ಜ್ಞಾನ ಮಾಡ್ಕೊಂಡು ಬುಕ್ ಓದ್ಕೊಂಡು ಎಲ್ಲಾ ದೇವ್ರದ್ದು ಬುಕ್ ಓದ್ಕೊಂತೀನಿ. ಶನಿಮತ್ ಮುಂದು ಹಾಡ್ ಹಾಕೊಂತೀನಿ. ಅದಾದ್ಮೇಲೆ ನಿಮ್ಮನ್ನು ನೋಡ್ತೀನಿ. ಅಷ್ಟೇ ಹೆಂಗೆ ದಿನ ಕಳೀತಾ ಇದೀನಿ. ಆಯ್ತು, ಹಂಗ ಮಾಡು. ಸದ್ಯಕ್ಕೆ ಯಾವ ವಿಚಾರನೂ ಬೇಡ. ಇನ್ನು ಮುಂದೆ ವ್ಯಾಪಾರವೂ ಹೆಚ್ಚಾಗುತ್ತೆ. ನೀನು ಬಯಸಿದ ಎಲ್ಲಾ ವಿಚಾರಗಳು ಕೈಗೂಡ್ತಾ ಬರ್ತವೆ. ಅದು ನನ್ನ ಜೊತೆ ಮಾತಾಡಿದ್ದೀ ಅಂತಲ್ಲವ, ನಿನಗೂ ಯೋಗ ಇದೆ, ಬದುಕಿದೆ, ನಿನ್ನ ಹೃದಯದಲ್ಲಿ ಧರ್ಮ ಇದೆ, ನಿನ್ನ ಪೂರ್ವದ ಪುಣ್ಯ ಫಲಗಳಿದ್ದಾವೆ, ಎಲ್ಲವೂ ಅವೆಲ್ಲ ಫಲ ಕೊಡೋಕ್ ಶುರು ಮಾಡ್ತಾವ.
ಹೌದಲ್ಲವಾ? ಏನೋ ಗಂಡನ ವಿಚಾರದಲ್ಲಿ ಹಿಂಗ ಆಯ್ತು, ದುಃಖ ಬೇಡ, ಅದ್ ನನಗೆ ಅರ್ಥವಾಗುತ್ತೆ. ಬಟ್ ಈಗ ಉಳಿದಿರುವ ಬದುಕನ್ನ ಸಜ್ಜನಿಕೆಯಿಂದ ಯಾವ ದ್ವೇಷ, ತಾಪತ್ರಗಳು, ಉದ್ವೇಗಗಳು ಏನೂ ಇಲ್ಲದಂಗೆ ಈ ಕಡೆಯ ಸಮಯವನ್ನ ಇನ್ನಷ್ಟು ಭಗವಂತನಿಗೆ ಹತ್ತಿರವಾಗುತ್ತಾ ಕೆಲಸ ನನಗೆ ಒದಗಿ ಬಂದಿರುವ ಈ ಸ್ವೀಟ್ ಅಥವಾ ಏನು ಐಸ್ ಕ್ರೀಮ್ ಕೆಲಸ ಏನು ಅಂಗಡಿ ಇಟ್ಟುಕೊಂಡು ಅದು ಭಗವಂತ ಏನು ಕೊಟ್ಟಿದ್ದಾನೆ, ನಿಮ್ಮ ಶಕ್ತಿ ಇರೋವರೆಗೂ ನೀವು ಅದನ್ನು ಮಾಡಿ ಬುದ್ಧಿವಂತರಾಗಿ ಮಕ್ಕಳ ನೆಮ್ಮದಿಯ ಜೀವನವನ್ನು ನೀವು ಕಣ್ಣಾರೆ ನೋಡ್ತೀರಾ. ನಿಮಗೆ ಅದ್ರ ಭಯ ಬೇಡ ಅಥವಾ ಅದ್ರ ಬಗ್ಗೆ ಆತಂಕ ಬೇಡವ. ನಿಮ್ಮ ಮುಂದಿನ ಇಲ್ಲಿಂದ ಈಚೆಗೆ ನಿಮ್ಮ ನಾನು ಹೇಳಿದ ಹಾಗೆ ಯಾರಿಗೂ ನೀವು ಶಪಿಸಬಾರದು. ಯಾರಿಂದಲೂ ಹಿಂಗಾಗಿದೆ ನೀವು ಅಂದಾಜು ಬೇಡ, ನೀವು ಅಂದಾಜು ಮಾಡಬೇಡಿ, ನೀವು ಅದ್ರ ಬಗ್ಗೆ ಇನ್ನೊಬ್ರಿಗೂ ಹೇಳಬೇಡಿ. ನೀವು ಹೇಳಿದ್ರು ಹೇಳದೆ ಹೋದ್ರು ಅಲ್ಲೇನೋ ಆಗಿರುವುದು ಹೌದು, ಆದ್ರೆ ಏನೇ ನಾವೇನೂ ಮಾಡಿಲ್ಲ ಅಂತ ಏನೇ ಮುಖವಾಡ ಹಾಕೊಂಡು ಬದುಕಿದ್ರು ಕೂಡ ಈ ಶಕ್ತಿಗಳು ಕೆಲಸ ಮಾಡ್ತವ. ಯಾರ್ದೋ ಒಬ್ರು ಬದುಕನ್ನ ಹಾಳು ಮಾಡಿ ನಾನ್ ಚೆನ್ನಾಗಿರ್ತೀನಿ ಅನ್ನೋದಕ್ಕೆ ಈ ಪ್ರಕೃತಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ ಅಥವಾ ಅದಕ್ಕೆ ಅವಕಾಶವೂ ಇಲ್ಲ. ನಾನ್ ಏನ್ ಕೇಳ್ತದೆ ನೀನೆ, ಒಂದು ದಿವ್ಸ ಅದು ಹಾಕಾದ್ಮೇಲೆ ಒಂದ್ ಎತ್ತಾಕಾದ್ಮೇಲೆ ಬಿಟ್ಬಿಡ್ಬೇಕು. ಅದು ಪದೇ 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 ಎತ್ತಾಕಿ ಆ ಗಾಯ ಆಗ್ಬಿಟ್ರೆ ಆ ಗಾಯದಲ್ಲಿ ಎತ್ತಿ 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 ಬಂದು ನಾನು ಈಜು ಹೊಡಿತಾ ಇದ್ದೀನಿ. ಅವಾಗ ಅದಕ್ಕೆ ನಾನು ಭಗವಂತ ಇಲ್ಲಿ ಕಾಯೋಕೆ ಕೊಲ್ಲೋಕೆ ಯಾರ್ಯಾರನ್ನೂ ಕೊಲ್ಲೋಕಾಗಲ್ಲ, ಯಾರ್ಯಾರನ್ನೂ ಕಾಯೋಕಾಗಲ್ಲ. ಅಂತಿಮವಾಗಿ ಅವನು ಕೊಲ್ಲಬೇಕು ಅಥವಾ ಅವನು ಹಾಳು ಮಾಡಬೇಕು, ನಾವು ಹಾಳಾಗಬೇಕು. ಇವರ ಪ್ರಯತ್ನ. ಈಗ ನೋಡುವ, ನಿನಗೆ ಅಕ್ಕಿ ಕಾಳು ಸಿಕ್ತು, ಅದನ್ನೇನೋ ಡೌಟ್ ಬಂತು ಅಥವಾ ಅವ್ರ ಜೊತೆ ಏನೋ ಮುನಿಸಿತ್ತು, ಅದಕ್ಕೆ ನಿನಗೊಂದು ಇದೆಲ್ಲ ಅರ್ಥ ಆಯ್ತು. ಇದು ಯಾವುದೂ ಇಲ್ಲ ಅಂದಿದ್ರೆ ಇದನ್ನ ಜಸ್ಟ್ ನೀನೊಂದು ಕಾಯಿಲೆ ಎಂದ್ಕೊಳ್ತಿದ್ದೆ, ಹೌದಲ್ಲವ? ನನ್ನ ಮಾತು ಕೇಳಿಸ್ಕೊಳವ. ನಿನ್ಗೆ ಅವತ್ತಾವತ್ತೋ ಅಕ್ಕಿ ಕಾಳುಗಳು ಸಿಕ್ಕದು, ಅದೇ ಸಮಯಕ್ಕೆ ಇವ್ರು ಯಾರೋ ಅದ್ ಹೆಂಗ್ ಚೆನ್ನಾಗಿರ್ತೀಯ, ನಿನ್ ಯಾವ ದೇವ್ರು ಕಾಪಾಡ್ತದ ನಾನು ನೋಡ್ತೀನಿ ಅಂತ ಬೇರೆ ಹೇಳಿದ್ರು. ಅಂದ್ರೆ ಇವೆಲ್ಲ ನಿನ್ ಕಣ್ಣಿಗೆ ಕಂಡಿದ್ದೆ, ಕಿವಿ ಕೇಳಿದ್ರಿಂದ ನಿನಗೊಂದು ಇವ್ರು ಮಾಡಿಸಿರ್ಬೋದು ಅಂತ ಅಂದಾಜು. ಇದು ಯಾವ್ದೂ ಸಿಗದೆ ಹೋಗಿದ್ರೆ ನಿನ್ ಗಂಡನಿಗೆ ಏನಾಯ್ತಲ್ಲ ಅದನ್ನೊಂದು ಕಾಯಿಲೆ ಎಂದ್ಕೊಂಡು ನೀವು ಸುಮ್ಮನೆ ಆಗ್ತಾ ಇದ್ರಿ. ಅಂದ್ರೆ ನನಗ ಅಕ್ಕಿ ಕಾಳು ಕಂಡಿದ್ರಿಂದ ನನಗೊಂದು ಡೌಟ್ ಬಂದಿದೆ, ನನಗೊಂದು ಬೇರೆ ಆಲೋಚನೆ ಬಂದಿದೆ ಹೊರತಾಗಿ ಅದೇನೋ ಕಾಣದೆ ಹೋಗಿದ್ದು ಗಂಡನ್ಗೆ ಹಿಂಗೆ ಏನಾದ್ರು ಆಗಿದ್ರೆ ಅಯ್ಯೋ ಯಾವುದೋ ಕಾಯಿಲೆ ಸರ್, ಗೊತ್ತೇ ಆಗ್ಲಿಲ್ಲ ಸರ್, ಅದಕ್ಕೆ ಪರಿಹಾರನೇ ಸಿಗ್ಲಿಲ್ಲ ಅನ್ಬೋದು. ನನಗೆ ಅವರು ಮಾಡಿಸಿದ್ದಾರೆ ಅನ್ನೋದು ಹೃದಯದಲ್ಲಿ ಎಲ್ಲಿವರೆಗೂ ಇರುತ್ತೆ. ಮನೆಯಲ್ಲಿ ಕುಕ್ಕರ್ 3 ಕೂಗೋದ್ರ ಬದಲು 5 ಕೂಗಿದ್ರೆ ನನಗೆ ಅದಕ್ಕೂ ಅದನ್ನೇ ಜೋಡಿಸ್ತೀನಿ ನಾನು. ಹೌದು, ಇವ್ರೇನೋ ಮಾಡಿಸಿದ್ದಾರೆ ಅದಕ್ಕೆ ಕುಕ್ಕರು ಕೂಡ ನಮ್ಮ ಮಾತು ಕೇಳ್ತೀನಿ. ಹಾಗಾಗಿ ತಲೆಯಿಂದ ಅದನ್ನ ತೆಗೆದ ನಾಳೆ ನಿನ್ನ ಮಗನ ಬದುಕಲ್ಲಿ ಆತನ ಎಡವಟ್ಟಿನಿಂದ ಏನೋ ಆಯ್ತು ಅಂದಾಗ್ಲೂ ನೀವು ಇವ್ರು ಯಾರೋ ಏನೋ ಮಾಡಿಸಿದ್ದಾರೆ. ನೋಡು ತಾಯಿ, ಯಾರೋ ಏನೋ ಮಾಡಿಸ್ಲಿಕ್ಕೆ ಯಾವಾಗ ಸಾಧ್ಯ ಅಂದ್ರೆ ನಾವ್ ಯಾವಾಗ ದುರ್ಬಲರಾಗ್ತೀವಲ್ಲ, ಬದುಕಿನ ಮೇಲೆ ಜಿಗುಪ್ಸೆ ಪಟ್ಟುಕೊಳ್ತೀವಲ್ಲ, ಆಗ ಯಾರು ಏನು ಮಾಡಿಸೋದು ಬೇಡ. ನಮ್ಮ ಜಿಗುಪ್ಸತನ, ನಮ್ಮ ಕೀಳಿರಿಮೆ, ನಮ್ಮ ಬದುಕಿನ ಬಗ್ಗೆ ಉತ್ಸಾಹ ಇಲ್ಲದ ನಮ್ಮ ಬದುಕೆ ನಮಗೆ ಸಾಕು ಅನಿಸೋ ಮಟ್ಟಿಗೆ ಆದಾಗ ದುಷ್ಟ ಶಕ್ತಿಗಳು ಸಹಜವಾಗಿ ಪ್ರವೇಶ ಮಾಡ್ತವೆ. ಈಗ ನಿಮ್ಮ ದೇಹ ವಯಸ್ಸಾಗ್ತಾ ಆಗ್ತಾ 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 ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ, ಅಂದ್ರೆ ದೇಹ ಮುದುಕ ಅಥವಾ ದೇಹ ವಯಸ್ಕ ಆದಾಗ ರೋಗಗಳು ಬಂದಲ್ಲಿ ವಾಸಿಸೋಕ್ ಶುರು ಮಾಡ್ತವೆ. ಯಾಕಂದ್ರೆ ರೋಗಗಳನ್ನ ಒದ್ದೋಡಿಸೋ ಸೈನಿಕರೇ ದೇಹದಲ್ಲಿ ಇಲ್ದಾಗ 3ನೇವ್ರು ಬರ್ತಾರಲ್ಲ. ಹೌದು, ಹಂಗೆ ಹೊರಗಿನವ್ರು ಯಾರೋ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ನಾಶಕ್ಕೆ ಕೈ ಹಾಕಬೇಕಂದ್ರೆ ನೀವು ದುರ್ಬಲರಾಗಿರ್ಬೇಕು. ಹೌದು, ಅದಕ್ಕೆ ನಾನು ಇದ್ದೀನಿ. ಇದ್ದಿದ್ದಕ್ಕೆ ಏನ್ ಹೇಳ್ತಾರೆ, ಇವು ಬಾಕ್ಲಲ್ಲೇ ಓಡಾಡ್ತಾ ಇರ್ಬೇಕಾರೆ ಏನು ರೋಗ ಬಂದಿಲ್ಲ, ಏನೋ ರೋಗ ಬಂದು ಹೋಗ್ತಾರೆ ಅಂದ್ರೆ ಒಳಗಿದ್ದೆ. ಇವಾಗ ಅಂಗಡಿಗೆ ಈಚೆಗೆ ಬಂದಲ್ಲ, ಮಾತಾಡೋದ್ರ ಹತ್ರ ಮಾತಾಡ್ಕೊಂಡು ಅಕ್ಕ ಅಣ್ಣ ಅನ್ಕೊಂಡಿದ್ದೀನಿ. ಅದಕ್ಕೆ ಹೋಗ್ತಾ ಬರ್ತಾ ಏನು ರೋಗ ಬಂದಿಲ್ಲ. ನಿನ್ನ ಮನೆಗೆ ಅಂತದ್ದೇನು, ನೀನ್ ಎಲ್ಲಿಯವರೆಗೂ ಭಗವಂತ ವಾಸುದೇವ ಕೃಷ್ಣ ಅಥವಾ ಭಗವಂತನನ್ನ ನಂಬಿ ಇಲ್ಲ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಗೆಲುವಾಗುತ್ತೆ. ಎಲ್ಲಿ, ಯಾಕಂದ್ರೆ ಗಂಡನ ಈ ಜನ್ಮದ ಒಳ್ಳೆತನವನ್ನ ನೀನ್ ನೋಡಿದೆ, ಪೂರ್ವದಲ್ಲಿ ಏನಿತ್ತು ನೀನ್ ಬಲ್ಲೇನವಾ? ಗೊತ್ತಿಲ್ಲ. ಅರ್ಥ ಆಯ್ತಲ್ಲ ತಾಯಿ. ನಾವು ಒಂದು ಘಟನೆಯನ್ನು ನೋಡಿದಾಗ ನಮಗೆ ಆ ವ್ಯಕ್ತಿ ಜೊತೆ ಏನ್ ಅನುಭವ ಇತ್ತು ಅದರ ಮೇಲೆ ನಾವು ಅಳತೆ ಮಾಡ್ತೀವಿ, ಹೌದು ಅಲ್ವಾ? ಹೌದು, ನಮಗೆ ಕಾಣದ ಇನ್ನೊಂದೇನೋ ಸ್ಥಿತಿ ಇರುತ್ತೆ, ಬಟ್ ನಮಗದು ಗೊತ್ತಿರ್ಲಿಕ್ಕಿಲ್ಲ.
ಅದೇ ಇದು ಇರ್ಲಿಲ್ಲ ಅಂದ್ರೆ, ಇದು ಕೊಂಬೆ ಬೀಳ್ಲಿಲ್ಲ ಅಂದಿದ್ರೆ ಉಳ್ಕೋಬೋದಿತ್ತಲ್ಲ ಅದನ್ನ ಉಳಿಸ್ಕೋಬೋದಿತ್ತಲ್ಲ ಅನ್ನೋ ಆಸೆ ಅಷ್ಟೇ. ಅದು ಬಿಟ್ಟಕ್ಕೆ ಇವಾಗ ಹೆಂಡತಿಯಾಗಿ ನಿಮ್ಗ ಆಸೆ ಅಥವಾ ಅಂತದ್ದೊಂದು ಉಳಿಸ್ಕೊಳ್ಬೇಕು ಅನ್ನೋ ಬಯಕೆ ಅದ್ ಸಹಜನವ. ನಾನು ಇಲ್ಲಿ ಕೂತು ಹೇಳಿದ್ರು ಸುಲಭ ಅಲ್ಲ ಅವನ್ನೆಲ್ಲ ಬಿಟ್ಟು ಬದುಕೋದು, ಅಥವಾ ಗಂಡ ಬಿಡು ಏನೋ ಅನುಭವಿಸ್ಕೊಳ್ಳಿ ಅಂತ ಬಿಡ್ಲಿಕ್ಕೆ ಆಗಲ್ಲ. ನಿಮ್ಮ ಈ ಮಾತು, ಈ ದುಃಖ ನನಗೆ ಸಹಜವಾಗಬಲ್ಲೆ. ಆದ್ರೆ ಇದು ಈ ದುಃಖ ಮಮಕಾರಕ್ಕೂ ಮೀರಿದ ಇನ್ನೊಂದು ಸತ್ಯ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಈ ವಯಸ್ಸಲ್ಲಿ. ಮಾಡ್ಕೊಂಡಿದ್ದೀನಿ. ಕೇಳಿಸ್ಕೋ, ಮಗ ಹಿಂಗಾಗ್ಬಿಟ್ಟ, ಯಾಕೋ ಮಗಳದು ಬದುಕು ಹಿಂಗ ಆಯ್ತು. ನಿಮ್ಮ ಉದ್ದೇಶಪೂರ್ವಕವಾಗಿ ಯಾರ ಬದುಕನ್ನು ಹಾಳು ಮಾಡಬೇಕು ಅಂತ ನೀವೇನೂ ಮಾಡಿಲ್ಲ. ಅಲ್ಲಲ್ಲಿ ನೀವೆಲ್ಲ ಕರ್ತವ್ಯವನ್ನ ಮಾಡಿದ್ದೀರಾ, ಅದನ್ನು ಮೀರು ಏನೋ ನಡೀತು ಅಂದಾಗ ಸರಿ ಬಿಡು. ಅಂದ್ರೆ ನಮ್ಮ ಮನುಷ್ಯ ಪ್ರಯತ್ನವನ್ನು ಮೀರಿ ವಿಧಿಯ ಇಚ್ಛೆ ಬೇರೆ ಇತ್ತು ಅಂದಾಗ ನಾವು ಅದಕ್ಕೆ ತಲೆಬಾಗಬೇಕು. ಆಯ್ತು ಬಿಡಪ್ಪ, ನೀನೇ ಗೆಲ್ಲಪ್ಪ, ಮುಂದಾದ್ರೂ ಅವ್ರಿಗೆ ಒಳ್ಳೇದ್ ಮಾಡಪ್ಪ ಅನ್ಬೇಕು, ನಮ್ ಬದುಕನ್ನು ನೋಡ್ಬೇಕು. ಅಯ್ಯೋ ಯಾಕೆ ಹಿಂಗ ಆಗ್ಬಿಡ್ತು, ಇಲ್ಲ ಮೈಂಡಲ್ಲಿ ಇಟ್ಕೊಂಡಿಲ್ಲ. ಅಂಗಡಿ ವಿಚಾರದಲ್ಲಿ ಇನ್ನು ಮುಂದೆ ಎಲ್ಲಾ ರೀತಿಯಲ್ಲೂ ಏಳಿಗೆ ಆಗುತ್ತವ. ನನ್ನ ಹಾರೈಕೆ ಇಷ್ಟೇ ತಾಯಿ. ಕಷ್ಟ ನೋಡಿದೀಯ, ಯಾರ ಕಾಲ್ ಕೆಳಗಡೆನು ಬೀಳದಂಗೆ, ಯಾರಿಗೂ ನೀನು ಭಾರವಾಗದ ಹಾಗೆ, ನಿನ್ನ ಅಂತ್ಯ ಕೂಡ ನೆಮ್ಮದಿಯುತವಾಗಿ ಆಗಲಿ. ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಯಾರಿಗೂ ಹೊರೆ ಆಗ್ಬಾರ್ದು, ಭಾರ ಆಗ್ಬಾರ್ದು, ಮಕ್ಳಿಗೆ ಒಳ್ಳೇದಾಗ್ಬಿಟ್ಟು ಅದನ್ನೇ ನಾನು ಪೂರ್ಣ ಪ್ರಮಾಣದಲ್ಲಿ ಹಾರೈಸಿದ್ದೀನವ. ನಿನ್ನ ಅಂತ್ಯ ಅರ್ಥಾತ್ ನಿನ್ನ ಜೀವಿತಾವಧಿ ಎಷ್ಟು ಇದೆಯೋ ಅಲ್ಲಿಯವರೆಗೂ ಭಗವಂತ ಯಾರಿಗೂ ನಿನ್ನನ್ನು ಭಾರವಾಗದ ಹಾಗೆ, ಯಾರಿಂದಲೂ ಒಂದು ಹಂಗಿನ ಮಾತು ಕೇಳದ ಹಾಗೆ, ನಿರ್ಲಿಪ್ತತೆಯಿಂದ ನಿಶ್ಚಿಂತೆಯಿಂದ ನಿನ್ನ ಬದುಕನ್ನ ಮುಕ್ತಾಯ ಮಾಡುವಂತಾಗಲಿ. ಅಂತ ಒಳ್ಳೆಯ ಸಾವು ಮನುಷ್ಯನಿಗೆ ಸಿಗೋದು ಪುಣ್ಯದ ವಿಚಾರ. ಹೌದು ಅದಂದ್ರೆ ನಾನು ಕೇಳೋದು ಅಷ್ಟೇ. ನಾನು ಕೇಳಿದೆ ಯಾರಿಗೂ ಭಾರ ಆಯ್ತು, ಅದು ನಿನಗೆ ಸಿಗ್ಲಿ. ಅಲ್ಲಿಯವರೆಗೂ ನಿನ್ನ ಕೆಲಸ ಅಂಗಡಿ ಆಯ್ತು, ನೀನಾಯ್ತು, ನಿನ್ನ ನಗು, ನಿನ್ನ ಭಗವಂತನ ಪ್ರೇಮ, ಈ ಕಾರ್ಯಕ್ರಮ ಅಥವಾ ಈ ಜನರ ಮಾತು, ಈ ಕಷ್ಟ ಮಕ್ಕಳ ಕುರಿತಾಗಿ ಆಯ್ತು. ಅವ್ರಿಗೆ ರೆಕ್ಕೆ ಬರೋವರೆಗೂ ಬೆಳೆಸಿದ್ದೀಯಾ, ಈಗ ರೆಕ್ಕೆ ಬಂದಿದೆ, ಅವ್ರು ಬಿದ್ರೆ ಅವ್ರು ಎದ್ದೇ ಹೇಳ್ತಾರೆ. ನೀನು ಇಲ್ಲಿ ಕೂತ್ಕೊಂಡು ಅಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ನಾನು ಆಗಾಗ ಕರೆ ಮಾಡ್ತೀನಿ, ಮಾತಾಡ್ತೀನಿ, ಧೈರ್ಯವಾಗಿರು. ಇನ್ನು ಮುಂದಿನ ಕರೆಗಳಿದ್ದಾವ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಒಳ್ಳೇದಾಗಿ ಈ ನಂಬರ್ ತಗೊಂಡ ನಿಮ್ ನಂಬರ್ ಇದನ್ನೇ ಇದಕ್ಕೆ ಮೆಸೇಜ್ ಮಾಡವ, ಅವ್ರು ನಮ್ಗೆ ಹೇಳ್ತಾರೆ, ನಾನು ಮಾತಾಡ್ತೀನಿ. ಇದಕ್ಕೆ ಮೆಸೇಜ್ ಮಾಡವ, ಅವ್ರು ನನಗೆ ತಿಳಿಸ್ತಾರೆ. ಮಾಡ್ಲಿ ಮೆಸೇಜ್? ಅದ್ ಹಂಗಾಗಲ್ಲ. ನೀನ್ ಮೆಸೇಜ್ ಮಾಡಿ, ನಾನು ಮಾತಾಡಬೇಕು ಅಂತ ವಾರಕ್ಕೊಮ್ಮೆನೋ ಯಾವಾಗಾದ್ರೂ ಅವ್ರು ನನಗೆ ತಿಳಿಸ್ತಾರೆ. ನಾನ್ ನಿನ್ನ ಹತ್ರ ಆಗ ಖಂಡಿತ ಮಾತಾಡ್ತೀನಿ. ನಿಮ್ಮಂತವ್ರು ನಂಬಿಕೆ ಹೇಳ್ಕೊಡ್ತೀನಿ ಅಲ್ವಾ. ಊಟ ಮಾಡೋ ಸಂತೋಷ ಆಯ್ತು ನನಗೆ. ಧನ್ಯವಾದಗಳು, ಒಳ್ಳೇದಾಗ್ಲಿ. ನೀವು ಚೆನ್ನಾಗಿ ನಿಮ್ಮ ಅಂಗಡಿ ನೋಡಿ, ನೀವು ನನ್ ಜೊತೆ ಮಾತಾಡ್ಬೇಕಾದ್ರೂ ಆ ಅಂಗಡಿಗೆ ಗಿರಾಕಿಗಳು ಅಥವಾ ಅವ್ರು ಬಂದಾಗಲೂ ನೀವು ಅಷ್ಟು ಪ್ರೀತಿಯಿಂದ ಅವ್ರನ್ನ ನಡೆಸ್ಕೊಡ್ರಿ. ಇದೇ ಬೇಕಾಗಿರೋದು. ಫೈನ್. ನಾನು ಯಾಕೆ ತಾಳ್ಮೆಯಿಂದ ಕಾದೆ ಅಂದ್ರೆ, ನಾನು ನಿಮ್ಗೆ ಆ ಮೂಲಕ ಸಂದೇಶ ಕೊಡ್ತಿದ್ದೀನಿ. ನನ್ನ ಮಾತು ನಿಮ್ ಬದುಕಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಕಾಯಕವನ್ನು ನೀವು ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು. ಹೌದು, ಮಾಡ್ತಾ ಇದ್ದೀನಿ. ನಾನು ಬಂದವರಿಗೆ ಹುಷಾಗಿರೋರಿಗೆ 1 ಗ್ಲಾಸ್ ಕೊಡೋರು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ, ಹಂಗೆ ಕೊಟ್ಟಿರ್ತೀನಿ. ಅದಕ್ಕೆ ಸಂತೋಷ. ಅದರಲ್ಲೇ ಯಾಕಂದ್ರೆ ನಾನು ಕಿತ್ತುಕೊಂಡು ತಿನ್ನುವುದರಲ್ಲಿ ನಾನು ಖುಷಿಯಾಗಿರ್ಬೋದೇನು, ಆದ್ರೆ ಪರಲೋಕದ ಇಹಲೋಕ ಪರಲೋಕ ಅಂತ ಬಂದಾಗ, ಪರಲೋಕದಲ್ಲಿ ಈಗ ನಾವು ಹೊರಗಡೆ ದೇಶಕ್ಕೆ ಹೋದಾಗ ಹಣ ತಗೊಂಡು ಹೋದ್ರೆ ಅಲ್ಲಿ ಬದುಕಬಹುದು. ಆದ್ರೆ ಇನ್ನೊಂದು ಲೋಕಕ್ಕೆ, ಭಗವಂತನ ಲೋಕಕ್ಕೆ ಹೋದಾಗ ಅಲ್ಲಿ ಹಣ ತಗೊಂಡು ಹೋಗಲ್ಲ. ಪುಣ್ಯಗಳನ್ನ ನಾವು ಮಾಡಿದ ದಾನ ಧರ್ಮಗಳು, ತೋರಿದ ಕರುಣೆಗಳು, ತೋರಿದ ಪ್ರೀತಿ ಮಮಕಾರ, ಇವುಗಳು ನಮ್ಗೆ ಬೇರೆ ಲೋಕದಲ್ಲಿ ಹಣದ ರೀತಿಯಲ್ಲಿ ನಮ್ಗೆ ಕೆಲಸ ಮಾಡ್ತವೆ. ನಮ್ಮ ಮನೆಯಿಂದ ದಾನ ಧರ್ಮ, ನಮ್ಮ ಅಪ್ಪರ ಮನೆ ದಾನ ಧರ್ಮನೆ, ಅಲ್ಲಿಂದ ಬಂದಿದ್ ಕೈ ಇಲ್ಲೂ ಹಂಗೆ ಮಾಡಿದ್ರು. ಒಬ್ರಿಗೆ ಕೊಟ್ಬಿಟ್ಟು ಪಕ್ಕದವ್ರ ಮನೆ ಕೊಟ್ಬಿಟ್ಟು ಆಮೇಲೆ ನಾನು ತಗೊಂಡ್ ಬಂದಿದ್ದ ಡಬ್ಬಿಗೆ ಹಾಕೊಂಡ್ ತಿಂತೀನಿ. ಆ ವಿಚಾರದಲ್ಲಿ ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನು ಆಗಾಗ ಮಾತಾಡ್ತೀನಮ್ಮ. ನಿಮ್ಮ ಮೇಲೆ ಇರ್ಲಿ, ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. 300 ಕೋಟಿ ದೇವ್ರ ಆಶೀರ್ವಾದ ನಿಮ್ ಮೇಲೆ ಇರ್ಲಿ. ಸಂತೋಷ ಆಯ್ತು. ಒಳ್ಳೇದಾಗ್ಲವ ಈಶ್ವರ. ಪಾಪ ಈ ತಾಯಿ ನೋಡಿ, ಹೃದಯದಲ್ಲಿ ನೋವಿದೆ, ನನಗೆ ಅರ್ಥವಾಗುತ್ತೆ. ಬಟ್ ನಾನು ಅದನ್ನು ಸ್ವಲ್ಪ ಲಿಮಿಟ್ ಮಾಡಿದೆ ಅಷ್ಟೇ. ಅದರ ಹೊರತಾಗಿ ನಿಮ್ಮ ವ್ಯವಹಾರ ಕೂಡ ಚೆನ್ನಾಗಾಗಲಿ. ಯಾಕೋ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅತೃಪ್ತಿ ಇದೆ, ಅಥವಾ ಮಕ್ಕಳ ವಿಚಾರದಲ್ಲಿ
ನೀವು ಬಯಸಿದ ಆ ಪೂರ್ಣ ಬದುಕು ನಿಮಗೆ ಸಿಕ್ಕಿಲ್ಲ. ಅದಾಗಿಯೂ ಭಗವಂತ ಆ ಮಕ್ಕಳನ್ನು ಅವರವರ ಬದುಕಲ್ಲಿ ಚೆನ್ನಾಗಿಟ್ಟು ಒಬ್ಬ ತಾಯಿಯಾಗಿ ಮಕ್ಕಳ ಏಳಿಗೆಯನ್ನು, ಮಕ್ಕಳ ನೆಮ್ಮದಿಯ ಬದುಕನ್ನು ನೋಡಿದಾಗ ಹೆತ್ತವರಿಗೆ ಅದೇ ಸ್ವರ್ಗ ಅಲ್ವಾ? ಆಯಿತು. ಅವರವರ ತಪ್ಪುಗಳು ಏನಿದೆಯೋ ನನಗೆ ಗೊತ್ತಿಲ್ಲವ, ನಾನು ಸುಮ್ಮನೆ ಹಾರೈಕೆ ಮಾಡಲಿಕ್ಕಾಗಲ್ಲ. ಬಟ್ ಒಬ್ಬ ತಾಯಿಯಾಗಿ ನೀವು ಅವರ ಬದುಕಲ್ಲಾಗೋ ಏಳು ಬೀಳುಗಳನ್ನು ದೂರದಿಂದ, ಆತ ನಿನ್ನ ಮಗ ಉದ್ಧಾರವಾದರೂ ಚೆನ್ನಾಗಿರಪ್ಪ, ಅಹಂಕಾರ ಬಡಬಡ ಕಣಯ್ಯ ಅನ್ನು, ಯಾಕೋ ಸೋತಿದ್ದಾನೆ, ಏನೋ ಅವನು ಬದುಕಲ್ಲಿ ಒಳ್ಳೇದಾಗೋದಿಲ್ಲ ಅಂದಾಗ ಧೈರ್ಯವಾಗಿರಯ್ಯ, ಎಲ್ಲ ಒಳ್ಳೇದಾಗುತ್ತೆ, ಇಷ್ಟೇ. ಅಯ್ಯೋ ನನ್ನ ಮಗನಿಗೆ ಒಳ್ಳೇದಾಗಲಿಲ್ವಲ್ಲ, ತಾಯಿಯಾಗಿ ಸಹಜವಾದ ಬಯಕೆ ಇರ್ಬೋದು, ಬಟ್ ಸತ್ಯ ಅಥವಾ ವಾಸ್ತವ ಬೇರೆ ಇರುತ್ತಲ್ಲ. ನಿನ್ಗೆ ಒಳ್ಳೇದಾಗಲ್ವ ಈ ವಯಸ್ಸಲ್ಲಿ, 52 ವಯಸ್ಸಲ್ಲಿ ಏನು ಐಸ್ ಕ್ರೀಮ್ ಅಂಗಡಿ ಇಟ್ಕೊಂಡು, ಜ್ಯೂಸ್ ಅಂಗಡಿ ಇಟ್ಕೊಂಡು ನೋಡಿ, ಇದು ಬದುಕುವ ಹಸಿವು ಛಲ ಇರಬೇಕು. ನಿನ್ಗೆ ಒಳ್ಳೇದಾಗ್ಲಿ ತಾಯಿ.